ದಿವಸದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಸಾದ್ ಕೆಬಿ ಅವರು, ಸೀನಿಯರ್ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಅಪೋಲೋ ಹಾಸ್ಪಿಟಲ್ ಬ್ಯಾಂಗ್ಳೂರ್. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ಪ್ರಸಾದ್ ಕೆಬಿ ಅವರು ಬಹಳ ಶಾಂತ ಸ್ವಭಾವದವರು. ಮಾತ್ರವಲ್ಲ, ಬಹಳ ಒಳ್ಳೆಯ ಆರೋಗ್ಯ ಸೇವೆಯನ್ನ ಅಪೋಲೋ ಹಾಸ್ಪಿಟಲ್ನ ಜೊತೆಗೆ ಅವರು ಖಾಸಗಿಯಾಗಿಯೂ ಕೂಡ ತಮ್ಮ ಸೇವೆಯನ್ನ ನೀಡ್ತಾ ಇದ್ದಾರೆ. ಅದೆಷ್ಟೋ ನಮ್ಮ ಜಾತಿ ಬಾಂಧವರು, ಸಮಾಜ ಬಾಂಧವರು ಅವರಲ್ಲಿಗೆ ಹೋದಾಗ ವಿಶೇಷವಾದ ಮುತುವರ್ಜಿಯನ್ನ ವಹಿಸಿಕೊಂಡು ಅವರಿಗೆ ಒಂದು ಆರೈಕೆಯನ್ನ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಶುಶ್ರೂಷೆಯನ್ನ ನೀಡ್ತಾ ಇದ್ದಾರೆ. ಸರ್, ತಮಗೆ ಈ ಒಂದು ವೈದ್ಯ ಮಿತ್ರ ಸಂಘದ ಪರವಾಗಿ ಮತ್ತು ನಮ್ಮ ವಿಶ್ವ ರಾಮಕ್ಷತ್ರಿಯ ಸಂಘದ ಪರವಾಗಿ ಆರ್ಕೆ ಕೋವಿಡ್ ನ ಸಂಬಂಧಪಟ್ಟಂತಹ ಈ ಒಂದು ವ್ಯವಸ್ಥೆಯ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಮಗೆ ನೀಡ್ತಾ ಇದ್ದೇನೆ. ಸರ್, ತಮಗೆ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಗಿದ್ದಾರೆ ಇವತ್ತು ಡಾಕ್ಟರ್ ಎಚ್ ಪ್ರಭಾಕರ್ ಅವರು. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ಎಚ್ ಪ್ರಭಾಕರ್ ಅವರು ಬೈಂದೂರಿನವರು. ಈಗ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ನಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆಗಿ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರು ಮಂಗಳೂರಿನ ಒಂದು ರಾಮಕ್ಷತ್ರಿಯ ಸಮಾಜದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರ ಜೊತೆಗೆ ನಮ್ಮ ಸಮಾಜ ಬಾಂಧವರ ಒಂದು ಯಾರೇ ಆಗಿರ್ಬೋದು, ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ಗೆ ಯಾರೇ ಸೇರಿದ್ರು ಕೂಡ ಅವರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂತಹ ಸಹಾಯವನ್ನ, ಒಂದು ವೈದ್ಯಕೀಯ ಸಹಾಯವನ್ನ ಮತ್ತು ಬೇರೆ ಬೇರೆ ರೀತಿಯ ಸಹಾಯವನ್ನ ಇವರಿಗೆ ಮಾಡಿರ್ತಾರೆ. ಸರ್, ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ. ಸರ್, ತಮಗೆ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂತಹ ವಿಶ್ವ ರಾಮಕ್ಷತ್ರಿಯ ಮಹಾಮಂಡಳಿ ರಿಜಿಸ್ಟರ್ಡ್ ಕುಂದಾಪುರ ಇದರ ಎಲ್ಲ ಅಧ್ಯಕ್ಷರಿಗೆ, ಸದಸ್ಯರಿಗೆ, ಕಾರ್ಯದರ್ಶಿಗಳಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ ಹಾಗೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಇದರಲ್ಲಿ ಕೈ ಜೋಡಿಸಿರ್ತಕ್ಕಂತಹ ಎಲ್ಲ ಸಂಸ್ಥೆಗಳಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಬಯಸುತ್ತಾ, ಶ್ರೋತೃ ವರ್ಗದವರಿಗೂ ಕೂಡ ಸ್ವಾಗತವನ್ನ ಬಯಸುತ್ತಾ ನಾನು ಸ್ವಾಗತ ಭಾಷಣಕ್ಕೆ ಚುಕ್ಕಿ ಇಡ್ತಿದ್ದೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ರಾಜೇಂದ್ರ ಅವರಿಗೆ ಧನ್ಯವಾದಗಳು. ಈಗ ವರ್ಲ್ಡ್ ನರ್ಸಿಂಗ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದ ರಾಘವೇಂದ್ರ ಕಂಬಳು ಅವರು UK ಇಂದ ಜಾಯಿನ್ ಆಗಿದ್ದಾರೆ. ಅವರು ಇವಾಗ ಪ್ರಾಸ್ತಾವಿಕವನ್ನ ಮಾಡಲಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನಾನು ರಾಘವೇಂದ್ರ ಕಂಬಳು, ಅಡ್ವಾನ್ಸ್ ನರ್ಸ್ ಪ್ರಾಕ್ಟೀಷನರ್ ಹಾಗೂ ಈಗ ಲಂಡನ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ರಾಮಕ್ಷತ್ರಿಯ ಒಂದು ಆರ್ಕೆ ಟ್ರಸ್ಟ್ ಮತ್ತು ವಿಶ್ವ ರಾಮಕ್ಷತ್ರಿಯ ಸಂಘ ಹಾಗೂ ವಿವಿಧ ರಾಮಕ್ಷತ್ರಿಯ ಸಂಘಗಳ ಒಂದು ಸಹಭಾಗಿತ್ವದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಈಗ ನಾವು ಈ ಕಾರ್ಯಕ್ರಮವನ್ನ ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಕೋವಿಡ್ ಅನ್ನುವ ಮಹಾಮಾರಿ ಇದು ಜಗತ್ತಿನಾದ್ಯಂತ ಹಬ್ಬಿ ಹರಡಿ ನೂರಾರು ಜನರನ್ನ ಬಲಿ ತೆಗೆದುಕೊಂಡಿದೆ. ಅದು ಅಲ್ಲದೆ ಸಾಕಷ್ಟು ಜನರಿಗೆ ಸಾಕಷ್ಟು ಸಮಸ್ಯೆಗಳನ್ನ, ಅಂದ್ರೆ ದೈಹಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ವಿವಿಧ ರೀತಿಯಲ್ಲಿ ಬಹಳಷ್ಟು ಕಷ್ಟವನ್ನ ಕೊಟ್ಟಿದೆ. ಇದರಿಂದ ನಮ್ಮ ಒಂದು ರಾಮಕ್ಷತ್ರಿಯ ಸಮಾಜ ಅನ್ನೋದು, ಈ ಒಂದು ಸಮಾಜದ ಎಲ್ಲಾ ಜನರಿಗೂ ಇದರಿಂದ ಬಹಳಷ್ಟು ಸಾಕಷ್ಟು ತೊಂದರೆ ಆಗಿದೆ. ಈ ಒಂದು ತೊಂದರೆಯಾದ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಒಂದು ಅಳಿಲು ಸೇವೆಯನ್ನ, ಅಂದ್ರೆ ನಮ್ಮ ಒಂದು ಸಮಾಜದಲ್ಲಿ ಪರಿಣತರಾಗಿರುವ ವೈದ್ಯರನ್ನ ಕರೆದ್ಬಿಟ್ಟು ಈ ರೀತಿಯ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಲು ನಾವೆಲ್ಲ ಒಂದು ಆಲೋಚನೆ ಮಾಡಿ, ಅದೇ ರೀತಿಯಲ್ಲಿ ಡಾಕ್ಟರ್ ಶಿವಾನಂದ ನಾಯ್ಕ, ಇವರು ಸುರೇಶ್ ಅವರು, ರವೀಂದ್ರ ಅವರು, ಮತ್ತೆ BM ನಾಥ್ ಹಾಗೂ ಒಂದು ರವಿ ಉಳ್ಳೂರ್ ಅವರು, ಹೀಗೆ ನಾವು ವಿಶ್ವ ಸಂಘದ ಒಂದು ಅಧ್ಯಕ್ಷರು ಎಲ್ಲರೂ ಸಮಾಲೋಚನೆ ಮಾಡಿ ಇಂಥ ಒಂದು ಕಾರ್ಯಕ್ರಮವನ್ನ ಮಾಡೋದ್ರಿಂದ, ಜನರಿಗೆ ಅವೇರ್ನೆಸ್ ಕಾರ್ಯಕ್ರಮವನ್ನ ಕೊಡೋದ್ರಿಂದ ಈ ಒಂದು ಕೊರೋನಾ ಮಹಾಮಾರಿಯನ್ನ ನಾವು ತಡೆಗಟ್ಟಬಹುದು ಅಥವಾ ಇದರಿಂದ ಆಗುವ ದುಷ್ಪರಿಣಾಮವನ್ನ ಕಡಿಮೆ ಮಾಡಬಹುದು ಅಂತ ಈ ಒಂದು ಕಾರ್ಯಕ್ರಮವನ್ನ ಯೋಜನೆ ಮಾಡಿದೆವು. ಈ ಒಂದು ಮಹಾಮಾರಿಯ ದಾಳಿಯಿಂದ ಅತಿ ಹೆಚ್ಚಾಗಿ ಹೇಳ್ಬೇಕಂದ್ರೆ ಮಧ್ಯಮ ಮತ್ತು ಬಡ ಜನರಿಗೆ ಬಹಳ ತೊಂದರೆ ಆಗ್ತದೆ. ಯಾಕಂತ ಹೇಳಿದ್ರೆ ಇವತ್ತಿನ ಒಂದು ಖಾಸಗಿ ಸಂಸ್ಥೆಯಲ್ಲಿ
ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ನಾವು ಯೋಜನೆ ಮಾಡಿದ್ದೇವೆ. ಇದು ಒಂದು 3ನೇ ಕಾರ್ಯಕ್ರಮ. ಓಕೆ, ನನ್ನ ಈ ಒಂದು ಪ್ರಾಸ್ತಾವಿಕವನ್ನ ಮುಗಿಸ್ತಾ ಇದ್ದೀನಿ ಈಗ. ಓಕೆ ಬಾಯ್. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿದಾರರಾಗಿ ನಮ್ಮ ಸಂಘದ ಖ್ಯಾತ ವೈದ್ಯರುಗಳು ಈಗ ಮಾಹಿತಿಯನ್ನು ನೀಡ್ತಾರೆ. ಇವಾಗ ರಾಜೇಂದ್ರ ಅವರು ಆಲ್ಮೋಸ್ಟ್ ಎಲ್ಲ ಇಂಟ್ರಡಕ್ಷನ್ ಹೇಳ್ಬಿಟ್ರು, ನಾವು ಹೇಳ್ಬೇಕು ಅನ್ಕೊಂಡಿದ್ದು. ಮೊದಲನೇದಾಗಿ ಡಾಕ್ಟರ್ KB ಪ್ರಸಾದ್ ಅವರು ಮೂಲತಃ ಮಂಗಳೂರಿನವರಾಗಿದ್ದು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರು ಸೀನಿಯರ್ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆಗಿ ಅಪೋಲೋ ಹಾಸ್ಪಿಟಲ್ ಬ್ಯಾಂಗ್ಳೂರ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರು ಆಲ್ರೆಡಿ ಹೇಳಿದ್ದಾರೆ ರಾಜೇಂದ್ರ ಅವರು ನಾವು ಕೆಲವೊಂದು ವ್ಯಕ್ತಿಗಳನ್ನ ಕಳಿಸಿದ್ವಿ, ಅವರು ತುಂಬಾ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ನಾವು ಎನಿ ಟೈಮ್ ಮಾಡ್ತೀನಿ ಅಂತ ಕೂಡ ಮೊನ್ನೆ ನಾವು ಅವರಿಗೆ ಈ ಕಾರ್ಯಕ್ರಮ ಕರೆದವಾಗ ಹೇಳಿದ್ರು. ಎನಿ ಟೈಮ್ 24 hours ಅವ್ರಿಗೆ ಫ್ರೀ ಇದ್ದವಾಗ ಎನಿ ಟೈಮ್ ನಮ್ಮಲ್ಲಿ ಯಾರು ಬೇಕಾದ್ರೂ ಅವ್ರ ಹತ್ರ ಡೈರೆಕ್ಟ್ ಆಗಿ ಅವ್ರ ಫೋನ್ ಮಾತಾಡ್ಬೋದು. ಇಲ್ಲ ಅಂದ್ರೆ ನಮ್ಮ ಹತ್ರ ಇರ್ತದೆ ನಂಬರು, ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀವಿ, ಅವ್ರಿಗೆ ಮಾತಾಡಿಸ್ತೀವಿ. ಖಂಡಿತವಾಗಿ ಸಲಹೆಗಳನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ನೀವು ಅಲ್ಲಿ ಅಪೋಲೋಗೆ ಹೋಗಿ ಪ್ರಸಾದ್ ಬೇಕು ಅಂತ ಕೇಳಿದ್ರೆ ಅಲ್ಲಿ ಫಸ್ಟ್ ನಿಮ್ಮ ಹತ್ರ 700 ರೂಪಾಯಿ ಕಟ್ಸ್ಕೊಂತಾರೆ. ಆದ್ರೆ ನಾವು ಪ್ರಸಾದ್ ಬೇಕು ಅಂದ್ರೆ ಅವರು ನಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಹಿತಿನ ಕೊಡ್ತಾರೆ. ಸಾಕಷ್ಟು ಜನರಿಗೆ ಸಪೋರ್ಟ್ ಮಾಡಿದ್ದಾರೆ. ಈಗ ಅವರು ನಮಗೆ ಸ್ವಲ್ಪ ಮಾಹಿತಿಗಳನ್ನು ನೀಡಬೇಕಾಗಿ, ಹೃದಯದ ಬಗ್ಗೆ ಮಾಹಿತಿ ನೀಡಬೇಕಾಗಿ ವಿನಂತಿ. ಮಾತಾಡ್ಬೋದಾ? ಸ್ಟಾರ್ಟ್ ಮಾಡಿ. ನಮಸ್ಕಾರ, ನಾನು ಡಾಕ್ಟರ್ KB ಪ್ರಸಾದ್, ಅಪೋಲೋ ಹಾಸ್ಪಿಟಲ್ ಬನ್ನರ್ಘಟ್ಟ ರೋಡ್ ಬ್ಯಾಂಗ್ಳೂರಲ್ಲಿ ಹೃದಯ ತಜ್ಞರಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಮೊದಲನೆಯದಾಗಿ ನಾನು ವಿಶ್ವರಾಮ ಕ್ಷತ್ರಿಯ ಮಹಾಸಂಘ ಮತ್ತೆ RK ಹೆಲ್ತ್ ಟ್ರಸ್ಟ್ ಮತ್ತೆ ಎಲ್ಲ ಸದಸ್ಯರಿಗೂ ಶ್ರೀ ಸುರೇಶ್ ಬಿಜೂರ್, ರಶ್ಮಿ ರಾಜ್, ರಾಜೇಂದ್ರ KV, ರಾಘವೇಂದ್ರ ಕಾಂಬ್ಳು ಇವರೆಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಭೇಟಿ ಆಗುವ ಒಂದು ಅವಕಾಶ ನನಗೆ ಸಿಕ್ಕಿದೆ. ಭಾರಿ ಸಂತೋಷ ಮತ್ತೆ ಹೆಮ್ಮೆ ಆಗ್ತಾ ಇದೆ. ಸೊ ಈ ಒಂದು ನಮ್ಮ ಇವರು ಹೇಳಿದಾಗೆ, ರಾಘವೇಂದ್ರ ಕಾಂಬ್ಳು ಹೇಳಿದಾಗೆ, ಈ ಕೊರೋನಾ ಮಹಾಮಾರಿ ಸಾಮಾನ್ಯದವರು ಮತ್ತೆ ಈ ರೋಗಿಗಳು ಎಲ್ಲರಿಗೂ ಒಂದು ಆತಂಕ ಮೂಡಿದೆ ಅವರಿಗೆಲ್ಲ. ಮತ್ತೆ ಈ ಕಳೆದ 1.5 ವರ್ಷದಲ್ಲಿ ನಾವು ತುಂಬಾ ಜನರಿಗೆ ಕಳ್ಕೊಂಡಿದ್ದೇವೆ. ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ರೋಗಿಗಳಾಗಿರ್ಬೋದು. ಈ ಒಂದು ಇದರಲ್ಲಿ ತುಂಬಾ ನಮ್ಗೆ ನೋವು ತಂದಿದೆ. 1ನೇ ಅಲೆ ಆಯ್ತು, 2ನೇ ಅಲೆ ಆಯ್ತು, ಈಗ 3ನೇ ಅಲೆ ನಮ್ಮ ಬಾಗಿಲ್ ತಟ್ಟುತ್ತಾ ಇದೆ. ಸೊ ಈ ಒಂದು ಕಾಯಿಲೆ ನಾವು ಏನ್ ನೋಡ್ತಾ ಇದ್ದೇವೆ, ಇದು ನಮ್ಮನ್ನು ಏರುಪೇರು, ನಮ್ಮ ಜೀವನನೇ ಏರುಪೇರು ಮಾಡಿದೆ. ಮತ್ತೆ ಜನರಲ್ಲಿ ಒಂದು ಆತಂಕ ಇದೆ, ಈ ಒಂದು ಕಾಯಿಲೆಯಿಂದಾಗಿ ಹೃದಯದಲ್ಲಿ ಏನಾದ್ರೂ ಚೇಂಜಸ್ ಬರ್ಬೋದಾ, ಹೃದಯ ಕಾಯಿಲೆ ಬರ್ಬೋದಾ ಹೇಳಿ. ಈ ಒಂದು ಸೋಂಕಿಂದ ಎಲ್ಲ ಅಂಗಾಂಗಗಳಲ್ಲಿ ಈ ಕಾಯಿಲೆ ಹರಡ್ಬೋದು. ಆದ್ರೆ ಈ ಹೃದಯ ಕಾಯಿಲೆ ಹೇಳುವಾಗ ಜನರಿಗೆ ಒಂದು ಆತಂಕ, ಒಂದು ಭಯ, ಒಂದು ಕುತೂಹಲ ಇದೆಲ್ಲವೂ ಇದೆ. ಸೊ ಇವತ್ತು ನಾನು ಏನು ಮಾತಾಡ್ಲಿಕ್ಕೆ ಹೊರಟಿದ್ದೇನೆ, ಇದು ಕೊರೋನಾ ಮತ್ತೆ ಈ ಹೃದಯ, ಈ ಕೊರೋನಾದಿಂದ ಹೃದಯದ ಮೇಲೆ ಯಾವ ತರ ಪರಿಣಾಮ ಆಗತ್ತೆ ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕಿದ್ದೇನೆ. ಸೊ ಇದು ಒಂದು ಸಣ್ಣ ಇಂಟ್ರೊಡಕ್ಷನ್. ಈ ಕೊರೋನಾ ಕಾಯಿಲೆ, ಇದಕ್ಕೆ COVID-19 ಹೇಳ್ತಾರೆ. ಈ COVID-19 ಹೇಳಿದ್ರೆ ಕೊರೋನಾ ವೈರಲ್ ಡಿಸೀಸ್. ಇದು ಡಿಸೆಂಬರ್ 2019ರಲ್ಲಿ ಈ ವುಹಾನ್ ಪ್ರದೇಶದಲ್ಲಿ ಇದು ಕಂಡು ಬಂತು. ಮತ್ತೆ ಮಾರ್ಚ್ 11, 2020 ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೊಂದು ಮಹಾಮಾರಿಯಾಗಿ ಡಿಕ್ಲೇರ್ ಮಾಡಿದ್ರು. ಈ ಒಂದು ವೈರಸ್ ಇದು SARS-CoV-2 ಹೇಳ್ತಾರೆ.
ಇದು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಕೊರೋನಾ ವೈರಸ್ 2. ಫಸ್ಟ್ ಕೊರೋನಾ ವೈರಸ್ ಮಹಾಮಾರಿ ಬಂದು 2003 ಆಗಿತ್ತು. ಸೊ ಇದು 2002ರಲ್ಲಿ ಇದು ಈ ನೆಕ್ಸ್ಟ್ 2021ರಲ್ಲಿ ಇದಾಗಿತ್ತು. ಸೊ ಇದರದ್ದು ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ನಾವು ವರ್ಲ್ಡ್ ಅಲ್ಲಿ ಸುಮಾರು ಇವತ್ತಿನ ಮಾಹಿತಿ ಪ್ರಕಾರ 188 ಮಿಲಿಯನ್ ಕೇಸಸ್ ಇದೆ. ಸಾವು ಒಂದು 40 ಲಕ್ಷ ಸಾವಿದೆ. ಇಂಡಿಯಾದಲ್ಲಿ ಒಂದು 3 ಕೋಟಿ ಜನ ಈ ಕೇಸಸ್ ಇದೆ. 4 ಲಕ್ಷ ಸಾವಿದೆ. ಕರ್ನಾಟಕದ ನಮ್ಮ ರಾಜ್ಯದಲ್ಲಿ ನೋಡಿದ್ರೆ 29 ಲಕ್ಷ ಜನರಿಗೆ ಈ ಕೊರೋನಾ ಬಂದಿದೆ. 34,000 ಜನ ಸತ್ತೋಗಿದ್ದಾರೆ ಈ ಒಂದು ಕಾಯಿಲೆಯಿಂದಾಗಿ. ಈ ಒಂದು ಕಾಯಿಲೆ ಇದು ಬಂದು ಈ ಗಾಳಿಲಿ ಹರಡಾಗುವಂತ ಏರ್ ಡ್ರಾಪ್ಲೆಟ್ಸ್ ಹೇಳ್ತೇವೆ, ಅದರಿಂದ ಇದು ಹರಡೋದು. ಇದು ಮೋಸ್ಟ್ಲಿ ಏನಾಗುತ್ತೆ ಹೇಳಿದ್ರೆ 80% ಅವರಿಗೆ ಬೇಗ ಗುಣಮುಖ ಆಗಿ ಹೋಗ್ತಾರೆ. 15% ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ಬೇಕಾಗತ್ತೆ. ICU ಅಲ್ಲಿ ಒಂದು 5% ಅಡ್ಮಿಟ್ ಆಗ್ಬೇಕಾಗತ್ತೆ. ಈ ಹಾರ್ಟ್ ಕಾಯಿಲೆ ಈ ಒಂದು ಕೋವಿಡ್ ಪೇಷಂಟ್ಸ್ ಅಲ್ಲಿ ಸುಮಾರು ಈ ICU ಪೇಷಂಟ್ಸ್ ಯಾರಿಗೆ ತೀವ್ರ ಕಾಯಿಲೆ ಇದೆ ಅವರಲ್ಲಿ ಒಂದು 20% ಪೇಷಂಟ್ಸ್ಗೆ ಹಾರ್ಟ್ ಕಾಯಿಲೆ ಬರುತ್ತೆ. ಇದರಲ್ಲಿ ಕಂಪ್ಲೀಟ್ ಇದರಲ್ಲಿ ಮಾರ್ಟಾಲಿಟಿ ಎಷ್ಟು ಜನ ಈ ಕೋವಿಡ್ ಕಾಯಿಲೆಯಿಂದ ಸಾಯ್ತಾರೆ ನೋಡುವಾಗ ಸುಮಾರು 2-5% ಜನ ಈ ಕಾಯಿಲೆಗೆ ಬಲಿಯಾಗ್ತಾರೆ. ಸೊ ಈ ಒಂದು ಕಾಯಿಲೆದಲ್ಲಿ ಈ ಕೊರೋನಾ ವೈರಸ್ ಈ ಹಾರ್ಟ್ ಅನ್ನು ಯಾವ ತರ ಡ್ಯಾಮೇಜ್ ಮಾಡುತ್ತೆ? ಪ್ರೈಮರ್ಲಿ ಇದು ಬಂದು ಒಂದು ಲಂಗ್ ಡಿಸೀಸ್, ಇದು ಒಂದು ಶ್ವಾಸಕೋಶದ ಕಾಯಿಲೆ. ಈ ಶ್ವಾಸಕೋಶದ ಡ್ಯಾಮೇಜ್ ಆದಾಗ ಈ ಒಂದು ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಹೃದಯಕ್ಕೆ ಬಂದು ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಆದಾಗ ಹೃದಯಕ್ಕೆ ಡ್ಯಾಮೇಜ್ ಆಗತ್ತೆ. ಅದಕ್ಕಿಂತ ಮುಖ್ಯ ಏನ್ ಹೇಳಿದ್ರೆ ಇದ್ರ ಒಂದು ಇನ್ಫ್ಲಮೇಟರಿ ಡಿಸೀಸ್ ಹೇಳಿದ್ರೆ ಇದು ಒಂದು ಉರಿಯುತ್ತದ ಕಾಯಿಲೆ. ಇದು ಏನಾಗತ್ತೆ ಹೇಳಿದ್ರೆ ಈ ಸೋಂಕು ನಮ್ಮ ದೇಹದೊಳಗೆ ಬಂದಾಗ ನಮ್ಮ ರಕ್ಷಣಾ ವ್ಯವಸ್ಥೆ ಏನಿದೆ, ಇಮ್ಯೂನ್ ಸಿಸ್ಟಮ್ ಏನ್ ಹೇಳ್ತೇವೆ, ಅದು ಬಂದು ಅದಕ್ಕೂ ಒಂದು ಯುದ್ಧ ಆದಾಗ ಈ ಒಂದು ಇಮ್ಯೂನ್ ಸಿಸ್ಟಮ್ ಈ ರಕ್ಷಣಾ ವ್ಯವಸ್ಥೆ ಏನಿದೆ ಸೈಟೋಕೈನ್ಸ್ ಹೇಳಿ ಒಂದು ಪ್ರೋಟೀನ್ಸ್ ಅನ್ನು ರಿಲೀಸ್ ಮಾಡುತ್ತೆ. ಈ ಪ್ರೋಟೀನ್ಸ್ ಇದನ್ನು ವೈರಸ್ ಅನ್ನು ನಾಶ ಮಾಡುತ್ತೆ. ಸಮ್ಟೈಮ್ಸ್ ಏನಾಗತ್ತೆ ಈ ಒಂದು ಸೈಟೋಕೈನ್ಸ್ ಇದೊಂದು ಇನ್ಕ್ರೀಸ್ಡ್ ಒಂದು ಬಾಡಿ ಮೇಲೆ ದಾಳಿ ಮಾಡುತ್ತೆ. ಬಾಡಿ ಮೇಲೆ ದಾಳಿ ಆದಾಗ ಅಂಗಗಳು ನಾಶ ಆಗತ್ತೆ. ಸೊ ಈ ಕಾರಣ ಈ ಮೂಲ ಕಾರಣ ಈ ಇಷ್ಟು ಜನ ಸಾಯ್ಲಿಕ್ಕೆ ಕಾರಣ ಬಂದು ಈ ಒಂದು ಸೈಟೋಕೈನ್ ಸ್ಟಾರ್ಮ್ ಏನ್ ಹೇಳ್ತೇವೆ ಅದರಿಂದ ಈ ಲಂಗ್ಸ್, ಕಿಡ್ನಿ, ಹಾರ್ಟ್ ಇದೆಲ್ಲವೂ ಎಫೆಕ್ಟ್ ಆಗೋದು ಈ ಒಂದು ಸೈಟೋಕೈನ್ ಸ್ಟಾರ್ಮ್. ಬಾಡಿಲಿ ಇರುವ ನಿಮ್ಮ ರಕ್ಷಣಾ ವೇದಿಕೆ ಏನಿದೆ, ರಕ್ಷಣಾ ವ್ಯವಸ್ಥೆ ಏನಿದೆ ಅದು ಬಾಡಿ ಮೇಲೆ ದಾಳಿ ಮಾಡುತ್ತೆ. ಇದರಿಂದ ಅಂಗಾಂಗಗಳು ನಾಶ ಆಗತ್ತೆ, ಸಾವು ಇದರಿಂದ ಖಚಿತ. ಸೊ ಇದು ಹೃದಯದಲ್ಲೂ ಈ ಒಂದು ಪರಿಣಾಮ ಆಗತ್ತೆ. ಒಂದೊಂದ್ಸತಿ ಈ ವೈರಸ್ ಏನಿದೆ ಇದು ಡೈರೆಕ್ಟ್ ಆಗಿ ಈ ಹೃದಯದ್ದು ಜೀವಕೋಶಗಳಿದೆ ಅದನ್ನು ಡ್ಯಾಮೇಜ್ ಮಾಡಿ ಇದಕ್ಕೆ ಮಯೋಕಾರ್ಡೈಟಿಸ್, ಕಾರ್ಡಿಯೋಮಯೋಪತಿ, ಹಾರ್ಟ್ ಎನ್ಲಾರ್ಜ್ಮೆಂಟ್ ಇದೆಲ್ಲವೂ ಇದರಿಂದ ಆಗತ್ತೆ. ಈ ಪೇಷಂಟ್ಸ್, ಈ ಪ್ರಾಯ ಆದ ಪೇಷಂಟ್ಸ್ ಏನಿದ್ದಾರೆ ಮುದಿಯವರು, ಅವರಿಗೆ ಈ ಹೈ BP ಇದ್ದಾಗ, ಶುಗರ್ ಇದ್ದಾಗ, ತೂಕ ಜಾಸ್ತಿ ಇದ್ದಾಗ ಅಥವಾ ಮುಂಚಿತಾಗ್ಲೇ ಹಾರ್ಟ್ ಅಟ್ಯಾಕ್ ಆದವರು, ಇವರಲ್ಲಿ ನಾವು ಭಾರಿ ತೀವ್ರವಾದ ಈ ಕಾಯಿಲೆಯನ್ನು ನೋಡ್ತೇವೆ. ಈ ಪೇಷಂಟ್ಸ್, ಹೆಚ್ಚಿನ ಪೇಷಂಟ್ಸ್ ICU ಅಡ್ಮಿಷನ್ ಬೇಕಾಗತ್ತೆ, ವೆಂಟಿಲೇಟರ್ ಬೇಕಾಗತ್ತೆ. ಇವರಲ್ಲಿ ಈ ಮಾರ್ಟಾಲಿಟಿ ಏನಾಗುತ್ತೆ, ಸಾವು ತುಂಬಾ ಹೈ ಪರ್ಸೆಂಟೇಜ್ ಅಲ್ಲಿ ನಾವು ನೋಡ್ತೇವೆ. ಸೊ ಈ ಒಂದು ಕೊರೋನಾ ವೈರಸ್ ಯಾವ ತರ ಹಾರ್ಟ್ ಅಲ್ಲಿ, ಯಾವ ತರ ಇದರಲ್ಲಿ ಏನೇನ್ ಕಾಯಿಲೆಗಳು ಬರಬಹುದು. ಈ ಹಾರ್ಟ್ ಅಲ್ಲಿ ಕೊರೋನಾ ವೈರಸ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಈ ಹಾರ್ಟ್ ಈ ಜೀವಕೋಶಗಳನ್ನು ಎಫೆಕ್ಟ್ ಆಗಿ ಮಯೋಕಾರ್ಡೈಟಿಸ್ ಮತ್ತೆ ಕಾರ್ಡಿಯೋಮಯೋಪತಿ, ಈ ಹಾರ್ಟ್ ಮಸಿಲ್ ಹೇಳಿ ಏನಿದೆ, ಈ ಮಾಂಸ ಏನಿದೆ ಅದು ಹಾರ್ಟ್ ಎನ್ಲಾರ್ಜ್ಮೆಂಟ್ ಕಾಸ್ ಮಾಡುತ್ತೆ. ಅಂಡ್ ಕ್ರಮೇಣ ಏನಾಗತ್ತೆ, ಹಾರ್ಟ್ ಫೇಲಿಯರ್ ಆಗತ್ತೆ, ಹಾರ್ಟ್ ಪಂಪ್ ಮಾಡೋ ಕೆಪಾಸಿಟಿ ಕಮ್ಮಿ ಆಗತ್ತೆ. ಅದರಿಂದ ಅವರಿಗೆ ಮುಂದೆ ಹಾಗೆ ಹಾರ್ಟ್ ಫೇಲ್ ಆಗಿ ಅವರು ಸಾವನ್ನ ಎದುರಿಸ್ತಾರೆ. ಇನ್ನೊಂದು ಬಂದು ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಆಗತ್ತೆ. ಈ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಬಂದು 2 ತರ ಇರುತ್ತೆ. ಒಂದು ಬಂದು ನಾವು ಸಾಮಾನ್ಯವಾಗಿ ನೋಡ್ತೇವೆ, ಹೃದಯ ಸಂಚಾರದಲ್ಲಿ ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಬಟ್ ಈ ಕೊರೋನಾ ವೈರಸ್ ಅಲ್ಲಿ ಈ ತರ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಆಗಲ್ಲ. ಇದರಲ್ಲಿ
ಹಾರ್ಟ್ ಅಲ್ಲಿ ಸ್ಟ್ರೆಸ್, ಒತ್ತಡ ಬಿದ್ದಾಗ, ಹಾರ್ಟ್ ಬೀಟ್ ಜಾಸ್ತಿ ಆದಾಗ, ಜಾಸ್ತಿ ಆದಾಗ ಅಲ್ಲಿ ಏನಾಗುತ್ತೆ, ಹಾರ್ಟ್ ಮೇಲೆ ಒತ್ತಡ ಬಂದು ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇದೆ. ಈ ಕೊರೋನಾ ವೈರಸ್ ಇಂದ ಇನ್ನೊಂದು ಪ್ರಾಬ್ಲಮ್ ಏನ್ ಹೇಳಿದ್ರೆ, ಸಮಟೈಮ್ಸ್ ಈ ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟ್ ಕಮ್ಮಿ ಆಗುತ್ತೆ. ಇದನ್ನು ನಾವು ಎರಿಥ್ಮಿಯಾಸ್ ಹೇಳ್ತೇವೆ. ಈ ಸಮಟೈಮ್ಸ್ ಎರಿಥ್ಮಿಯಾಸ್, ಈ ಹಾರ್ಟ್ ಬೀಟ್ ತುಂಬಾ ಹಾರ್ಟ್ ಹೊಡೆತ ಜಾಸ್ತಿ ಆದಾಗ ಸಡನ್ ಆಗಿ ಹಾರ್ಟ್ ಸ್ಟಾಪ್ ಆಗೋ ಸಾಧ್ಯತೆ ಇದೆ. ಇದು ಸಡನ್ ಕಾರ್ಡಿಯಾಕ್ ಡೆತ್ ಹೇಳ್ತೇವೆ. ಇನ್ನೊಂದು, ಈ ಅಂಗಗಳು ಎಫೆಕ್ಟ್ ಆದಾಗ BP ತುಂಬಾ ಲೋ ಆಗಿ ಕಾರ್ಡಿಯೋಜೆನಿಕ್ ಶಾಕ್ ಹೇಳ್ತೇವೆ. ಇದರಿಂದ ತುಂಬಾ ಸೀರಿಯಸ್ ಕಂಡೀಷನ್ ಇದು. ಇದಕ್ಕೆ ಅಡ್ಮಿಟ್ ಮಾಡ್ಬೇಕಾಗತ್ತೆ. ಸಮಟೈಮ್ಸ್ ವೆಂಟಿಲೇಟರ್ ಮೇಲೆ ಹೋಗ್ತಾರೆ. ಸೊ ಸಾವು ಈ ಕಾರ್ಡಿಯೋಜೆನಿಕ್ ಶಾಕ್ ಅಲ್ಲಿ 100ರಲ್ಲಿ 80 ಮಂದಿ ಸಾವನ್ನ ಎದುರಿಸ್ತಾರೆ. ಈ ಹಾರ್ಟ್ ಅನ್ನು ಬಿಟ್ಟು ಬೇರೆ ಅಂಗಗಳಲ್ಲಿ ಕೂಡ ಪ್ರಾಬ್ಲಮ್ಸ್ ನಾವು ಕಂಡು ನೋಡ್ತೇವೆ. ಒಂದು ಪಲ್ಮನರಿ ಎಂಬಾಲಿಸಮ್ ಹೇಳ್ತೇವೆ. ಪಲ್ಮನರಿ ಎಂಬಾಲಿಸಮ್ ಹೇಳಿದ್ರೆ, ಈ ಒಂದು ಶ್ವಾಸಕೋಶದಲ್ಲಿ ರಕ್ತ ಸಂಚಾರ ಕಮ್ಮಿ ಆದಾಗ, ಹೆಬ್ಬು ಕಟ್ಟಿದಾಗ ಸಡನ್ ಉಸಿರು ಕಟ್ಟಿ ಪೇಷಂಟ್ ಸಾವನ್ನ ಎದುರಿಸ್ತಾನೆ. ಸೊ ಈ ಪಲ್ಮನರಿ ಎಂಬಾಲಿಸಮ್ ತುಂಬಾ ಡೇಂಜರಸ್ ಒಂದು ಸಿಚುವೇಶನ್. ಇದು ಈ ಕೊರೋನಾ ವೈರಸ್ ಅಲ್ಲಿ ನಾವು ನೋಡ್ತೇವೆ. ಬೇರೆ ಅಂಗಗಳಲ್ಲಿ ಕೂಡ ರಕ್ತ ಹೆಪ್ಪು ಕಟ್ಕೊಂಡು ಅದರಿಂದ ತುಂಬಾ ತೊಂದರೆಗಳು ಬರೋ ಸಾಧ್ಯತೆ ಇದೆ. ಈ ಒಂದು COVID-19 ಇದು ಈ ಹೆಬ್ಬು ಕಟ್ಟುವ ಸಾಧ್ಯತೆ ತುಂಬಾ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಇದು ಹೆಚ್ಚಾಗಿ ನಾವು ಈ ಪೇಷಂಟ್ಗಳು ತುಂಬಾ ಸೀರಿಯಸ್ ಪೇಷಂಟ್ಸ್, ICU ಅಲ್ಲಿ ಅಡ್ಮಿಟ್ ಆದ ಪೇಷಂಟ್ಸ್ ನಾವು ಈ ಸೀರಿಯಸ್ ಪೇಷಂಟ್ಸ್ ಅಲ್ಲಿ ನಾವು ಈ ಒಂದು ಕ್ಲಾಟಿಂಗ್ ನೋಡ್ತೇವೆ. ಇದು ಯೂಶುವಲ್ ಆಗಿ ನಾನು ಹೇಳಿದಾಗೆ ಈ ನಮ್ಮ ಏನು ಈ ಡಿಫೆನ್ಸ್ ಮೆಕ್ಯಾನಿಸಮ್, ರಕ್ತನಾಳವನ್ನು ಎಫೆಕ್ಟ್ ಆಗತ್ತೆ, ಹೆಪ್ ಕಟ್ಕೊಳ್ಳುತ್ತೆ. ಈ ಹೆಪ್ ಕಟ್ಕೊಂಡಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸ್ಟ್ರೋಕ್ ಆಗುತ್ತೆ, ಇದೆಲ್ಲವೂ ಪ್ರಾಬ್ಲಮ್ಸ್ ಬರುತ್ತೆ. ಅಂಡ್ ಈ ಹೆಪ್ ಕಟ್ಕೊಂಡಾಗ ಸಾಮಾನ್ಯವಾಗಿ 100ರಲ್ಲಿ 80 ಮಂದಿ ಸಾವನ್ನ ಎದುರಿಸ್ತಾರೆ. ಈ ಒಂದು ಹೆಪ್ ಕಟ್ಕೊಂಡು ಈ ಒಂದು ಪ್ರಾಬ್ಲಮ್ಸ್ ನಾವೇನು ಜಾಸ್ತಿಯಾಗಿ ನೋಡ್ತೇವೆ, ಇದು ತುಂಬಾ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಇದರಿಂದ ಕಂಡು ಬರುತ್ತೆ. ಈ ಒಂದು ಬ್ಲಡ್ ಕ್ಲಾಟ್ಸ್, ಈ ಕಾಂಪ್ಲಿಕೇಶನ್ಸ್ ಏನಾಗುತ್ತೆ, ಇದರಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಪಲ್ಮನರಿ ಎಂಬಾಲಿಸಮ್ ಆಗ್ಬೋದು, ಪೆರಿಫರಲ್ ಎಂಬಾಲಿಸಮ್ ಆಗ್ಬೋದು. ಹಾರ್ಟ್ ಅಟ್ಯಾಕ್ ಬಂದು ನಾವು ಹೇಳಿದಾಗೆ ಒಂದು ಯಂಗ್ ಪೇಷಂಟ್ಸ್, ಈ ನಡುವೆ ನಾವು 20ರಿಂದ 30ರಲ್ಲಿ ತುಂಬಾ ಪೇಷಂಟ್ಸ್ ಅನ್ನು ನೋಡ್ತೇವೆ. ಬಟ್ ಕೊರೋನಾ ವೈರಸ್ ಹಾರ್ಟ್ ಅಲ್ಲಿ ಎಫೆಕ್ಟ್ ಆಗೋದು ಕಡಿಮೆ, ಆದ್ರೂ ಇದರಿಂದ ಕೂಡ ಹಾರ್ಟ್ ಅಟ್ಯಾಕ್ ಬರೋ ಸಾಧ್ಯತೆ ಇದೆ. ಈ ಮೆದುಳಿಗೆ ರಕ್ತನಾಳದಲ್ಲಿ ಬ್ಲಾಕ್ ಬಂದಾಗ ಸ್ಟ್ರೋಕ್ ಆಗೋ ಸಾಧ್ಯತೆ ಇದೆ. ರಕ್ತ ಸಂಚಾರ ಲಂಗ್ಸ್ ಅಲ್ಲಿ ಕಮ್ಮಿ ಆದಾಗ, ಬ್ಲಾಕ್ ಆದಾಗ ಪಲ್ಮನರಿ ಎಂಬಾಲಿಸಮ್ ಹೇಳ್ತೇವೆ. ಈ ಪೆರಿಫರಲ್ ಎಂಬಾಲಿಸಮ್ ಹೇಳಿದ್ರೆ, ಈ ರಕ್ತ ಸಂಚಾರ ಕಾಲಿಗೆ ಹೋಗೋ ರಕ್ತ ಸಂಚಾರ ಕಮ್ಮಿ ಆದಾಗ ಕಾಲಿಗೆ ಗ್ಯಾಂಗ್ರೀನ್ ಆಗತ್ತೆ. ಈ ಸೊ ಇದರಿಂದ ಬೇರೆ ಬೇರೆ ಅಂಗಗಳಿಗೆ ರಕ್ತ ಸಂಚಾರ, ಈ ಕ್ಲಾಟಿಂಗ್ ಇಂದ ರಕ್ತ ಸಂಚಾರ ಕಮ್ಮಿ ಆದಾಗ ಅದು ತುಂಬಾ, ಅದರ ಪರಿಣಾಮ ತುಂಬಾ ಸೀರಿಯಸ್ ಆಗಿರುತ್ತೆ. ಸೊ ಈ ಹಾರ್ಟ್ ಕಾಯಿಲೆಯಿಂದ ಏನೇನ್ ಸಿಂಪ್ಟಮ್ಸ್ ನಾವು ಕಾಣಿಸ್ಕೊಳ್ತೇವೆ ಇದರಲ್ಲಿ, ಈ ಪೇಷಂಟ್ಸ್ ಅಲ್ಲಿ ಒಂದು, ಅವ್ರಿಗೆ ಉಸಿರಾಟ ತೊಂದರೆ ಇರ್ಬೋದು, ಎದೆ ನೋವು ಇರ್ಬೋದು, ಎದೆ ಹೊಡೆತ ಜಾಸ್ತಿ ಆಗಿರ್ಬೋದು, ಸುಸ್ತಿರ್ಬೋದು, ತಲೆ ಸುತ್ತಿರ್ಬೋದು. ಈ ಹಾರ್ಟ್ ಎನ್ಲಾರ್ಜ್ಮೆಂಟ್ ಆಗಿ ಹಾರ್ಟ್ ಪಂಪಿಂಗ್ ಕಮ್ಮಿ ಇದ್ದಾಗ ನೀರ್ ತುಂಬಿಕೊಳ್ಳುತ್ತೆ, ಕಾಲಲ್ಲಿ ನೀರ್ ತುಂಬಿಕೊಂಡು ಕಾಲು ಊತ ಬರೋ ಸಾಧ್ಯತೆ ಇದೆ. ಈ ಎಲ್ಲಾ ಸಿಂಪ್ಟಮ್ಸ್ ನಾನು ಏನ್ ಹೇಳಿದೆ ಹೃದಯಕ್ಕೆ ಹೋಲಿಸಿದ್ದು, ಇದು ಸಮಟೈಮ್ಸ್ ಈ ಲಂಗ್ಸ್ ಅಲ್ಲಿ ಎಫೆಕ್ಟ್ ಆದ್ರೂ ಕೂಡ ಈ ಒಂದು ಎಲ್ಲಾ ಸಿಂಪ್ಟಮ್ಸ್ ಕಾಣ್ಬಹುದು. ಅಂಡ್ ಆ ಒಂದು ಕನ್ಫ್ಯೂಷನ್ ಇರುವ ಸಾಧ್ಯತೆ ಇದೆ, ಇದು ಲಂಗ್ಸ್ ಸೀಮಿತವಾದದ ಅಥವಾ ಹಾರ್ಟ್ ಸೀಮಿತ ಮಾಡೋದ ಹೇಳಿ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಇದಕ್ಕೆ ನಾವು ಹೇಗ್ ಡಯಾಗ್ನೋಸ್ ಮಾಡೋದು ಹೇಳಿ ನೋಡುವಾಗ, ಈ ಪೇಷಂಟ್ ಒಬ್ರು ಚೆಸ್ಟ್ ಪೇನ್ ಅಲ್ಲಿ ಬಂದಾಗ ನಾವು ಒಂದು ECG ಮಾಡ್ತೇವೆ. ECG ಅಲ್ಲಿ ವ್ಯತ್ಯಾಸ ಕಂಡು ಬಂದಾಗ ಅದರಲ್ಲಿ ಹಾರ್ಟ್ ಅಟ್ಯಾಕ್ ಕಂಡು ಬರುತ್ತೆ, ಅಥವಾ ಹಾರ್ಟ್ ಹೊಡೆತ ಜಾಸ್ತಿ ಇದ್ದಾಗ ನಾವು ಎರಿಥ್ಮಿಯಾ ಹೇಳಿ ಏನ್ ಹೇಳ್ತೇವೆ ಅದು ಕೂಡ ECG ಅಲ್ಲಿ ಕಂಡು ಬರುತ್ತೆ. ಬೇರೆ ಏನಾದ್ರು ಹಾರ್ಟ್ ತುಂಬಾ ಕಮ್ಮಿ ಹೊಡೆತ ಬಂದ್ರು ಅದ್ರಲ್ಲಿ ಗೊತ್ತಾಗುತ್ತೆ. ಈ ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಇಕೋಕಾರ್ಡಿಯೋಗ್ರಾಮ್ ಹೇಳಿ ಒಂದು ಟೆಸ್ಟ್ ಮಾಡ್ತೇವೆ. ಇಕೋಕಾರ್ಡಿಯೋಗ್ರಾಮ್ ಅಲ್ಲಿ ಹಾರ್ಟ್ ಸೈಜ್ ಹೇಗಿದೆ, ಹಾರ್ಟ್ ಪಂಪಿಂಗ್ ಹೇಗಿದೆ, ಹಾರ್ಟ್ ವಾಲ್ವ್ಸ್ ಹೇಗಿದೆ, ಮತ್ತೆ ಹಾರ್ಟ್ ಅಟ್ಯಾಕ್ ಇಂದ ಹಾರ್ಟ್ ಅಲ್ಲಿ ಏನಾದ್ರೂ ಡ್ಯಾಮೇಜ್ ಇದೆಯಾ, ಅದೆಲ್ಲವೂ ಇಕೋಕಾರ್ಡಿಯೋಗ್ರಾಮ್ ಮೂಲಕ ಗೊತ್ತಾಗುತ್ತೆ. ಚೆಸ್ಟ್ ಎಕ್ಸ್ರೇ ಮಾಡಿದಾಗ
ಹೃದಯದ ಸೈಜ್ ಹೇಗಿದೆ, ಈ ಶ್ವಾಸಕೋಶದಲ್ಲಿ ನೀರ್ ತುಂಬಿಕೊಂಡಿದೆಯಾ, ಅಥವಾ ಕೋವಿಡ್ ಇಂದ ಏನೇನು ಚೇಂಜಸ್ ಈ ಇದರಲ್ಲಿ ಯಾವುದು ಲಂಗ್ಸ್ ಅಲ್ಲಿ, ಅದು ಕೂಡ ಎಕ್ಸ್ರೇ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಬ್ಲಡ್ ಟೆಸ್ಟ್ ನಾವು ಏನ್ ಮಾಡ್ತೇವೆ, ಈ ಬ್ಲಡ್ ಟೆಸ್ಟ್ ನಾವು ಈ ಮಾಡಿದ್ರಲ್ಲಿ ಇದರಲ್ಲಿ ನಮ್ಗೆ ಒಂದು ಐಡಿಯಾ ಸಿಗತ್ತೆ. ಈ ಟ್ರೋಪೋನಿನ್ ಹೇಳುವ ಏನು ಟೆಸ್ಟ್ ಮಾಡ್ತೇವೆ, ಅದರಲ್ಲಿ ಹಾರ್ಟ್ ಅಟ್ಯಾಕ್ ಬಂದಾಗ ಈ ಟ್ರೋಪೋನಿನ್ ಲೆವೆಲ್ಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಒಬ್ಬೊಬ್ಬರಲ್ಲಿ ಪೇಷಂಟ್ಸ್ ಅಲ್ಲಿ ಎದೆನೋವು ಏನು ಇರಲ್ಲ, ಬಟ್ ECG ವ್ಯತ್ಯಾಸ ಇರುತ್ತೆ. ಈ ಟ್ರೋಪೋನಿನ್ ಬ್ಲಡ್ ಟೆಸ್ಟ್ ಮಾಡಿದಾಗ ಟ್ರೋಪೋನಿನ್ ಜಾಸ್ತಿ ಕಂಡು ಬಂದಾಗ ಅದು ಒಂದು ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಹೇಳಿ ನಮ್ಗೆ ಒಂದು ಐಡಿಯಾ ಸಿಗುತ್ತೆ. ಇಮಿಡಿಯೇಟ್ ಆಗಿ ನಾವು ಕ್ಯಾಥ್ಲ್ಯಾಬಿಗೆ ಶಿಫ್ಟ್ ಮಾಡಿ ಆಂಜಿಯೋಗ್ರಾಮ್ ಮಾಡ್ತೇವೆ, ಆಂಜಿಯೋಪ್ಲಾಸ್ಟಿ ಮಾಡ್ತೇವೆ. ಅದೇ ತರ ಹಾರ್ಟ್ ಎನ್ಲಾರ್ಜ್ಮೆಂಟ್ ಆಗಿ ಒಂದು ಪೇಷಂಟ್ ಉಸಿರಾಡ ತೊಂದರೆ ಜಾಸ್ತಿ ಇದ್ರೆ, ಲಂಗ್ಸ್ ಅಲ್ಲಿ ಕೂಡ ಕೊರೋನಾ ವೈರಸ್ ಎಫೆಕ್ಟ್ ಆಗಿ ಉಸಿರಾಡ ತೊಂದರೆ ಜಾಸ್ತಿ ಇದ್ರೆ, ಈ ಒಂದು ಕನ್ಫ್ಯೂಷನ್ ಇದ್ದಾಗ ನಾವು ಒಂದು ಟೆಸ್ಟ್ ProBNP ಹೇಳಿ ಒಂದು ಟೆಸ್ಟ್ ಮಾಡ್ತೇವೆ, ಬ್ಲಡ್ ಟೆಸ್ಟ್. ಅದರಲ್ಲಿ ಹಾರ್ಟಿಗೆ ಸಂಬಂಧಪಟ್ಟದಾಗಿ ಹಾರ್ಟ್ ಎನ್ಲಾರ್ಜ್ಮೆಂಟ್ ಆಗಿ ಹಾರ್ಟ್ ಪಂಪಿಂಗ್ ಕಮ್ಮಿ ಇದ್ದಾಗ ಈ ProBNP ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ನಮ್ಗೆ ಒಂದು ಐಡಿಯಾ ಸಿಗತ್ತೆ ಇದು ಹೃದಯಕ್ಕೆ ಸೀಮಿತವಾಗಿ ಇರೋದು, ಸೊ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಕೊಡ್ಲಿಕ್ಕಾಗತ್ತೆ. ಡಿ-ಡೈಮರ್ ಬಂದು ಇದು ಸಾಮಾನ್ಯವಾಗಿ ಕೋವಿಡ್ ಪೇಷಂಟ್, ಸಿವಿಯರ್ ಕೋವಿಡ್ ಪೇಷಂಟ್ಸ್ ಅಲ್ಲಿ ನಾವು ಸಹಜವಾಗಿ ಈ ಟೆಸ್ಟ್ ಮಾಡ್ತೇವೆ. ಇದು ಜಾಸ್ತಿ ಇದ್ದಾಗ ಈ ಲಂಗ್ಸ್ ಅಲ್ಲಿ ಈ ರಕ್ತ ಸಂಚಾರ ಕಮ್ಮಿಯಾಗಿ ಹೆಪ್ ಕಟ್ಟಿದಾಗ ಈ ಡಿ-ಡೈಮರ್ ಬಂದು ಜಾಸ್ತಿ ಇರುತ್ತೆ. ಸೊ ಇದು ಒಂದು ಭಾರಿ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್. ಇದರಲ್ಲಿ ಡಿ-ಡೈಮರ್ ಜಾಸ್ತಿ ಕಂಡು ಬಂದಾಗ ಒಂದು ಐಡಿಯಾ ಕೊಡುತ್ತೆ ಇದು ಪಲ್ಮನರಿ ಎಂಬಾಲಿಸಮ್ ಹೇಳಿ. ಕೂಡಲೇ ಆ ಪೇಷಂಟ್ಗೆ ನಾವು CT ಆಂಜಿಯೋಗ್ರಾಮ್ ಮಾಡಿ ಆ ರಕ್ತ ಹೆಬ್ಬು ಎಲ್ಲಿದೆ ನೋಡಿ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಕೊಟ್ಟು ಜೀವವನ್ನು ಉಳಿಸಬಹುದು. ಅದಲ್ಲದೆ ಬೇರೆ ಬ್ಲಡ್ ಟೆಸ್ಟ್ ಇದೆ. ಈ ಬ್ಲಡ್ ಟೆಸ್ಟ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಹೇಳಿದ್ರೆ, ಕೋವಿಡ್ ಎಷ್ಟು ಸಿವಿಯರ್ ಇದೆ, ಇದು ಮೈಲ್ಡ್ ಇದೆಯಾ ಅಥವಾ ಮಾಡರೇಟ್ ಇದೆಯಾ ಅಥವಾ ತುಂಬಾ ತೀವ್ರವಾದ ಕಾಯಿಲೆ ಇದೆಯಾ, ಈ ಬ್ಲಡ್ ಟೆಸ್ಟ್ ಮೂಲಕ ನಮ್ಗೆ ಗೊತ್ತಾಗುತ್ತೆ. ಈ CRP, ಫೆರಿಟಿನ್, LDH, IL-6 ಈ ಬ್ಲಡ್ ಟೆಸ್ಟ್ ಮೂಲಕ ನಮ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ಒಂದು ಪೇಷಂಟ್ ಕಂಡೀಷನ್ ಎಷ್ಟು ಮೋಸವಾಗಿದೆ, ಅವ್ರು ಎಷ್ಟು ಸೀರಿಯಸ್ ಇದ್ದಾರೆ, ಈ ಒಂದು ಬ್ಲಡ್ ಟೆಸ್ಟ್ ಮಾಡಿದಾಗ ನಮ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ಈ ಕೊರೋನರಿ ಆಂಜಿಯೋಗ್ರಾಫಿ ನಾವು ಒಂದು ಪೇಷಂಟ್ ಹಾರ್ಟ್ ಅಟ್ಯಾಕ್ ಆಗಿ ಬಂದಾಗ ಅವರ ಬ್ಲಡ್ ರಕ್ತನಾಳಗಳಲ್ಲಿ ಹೇಗೆ ಸಂಚಾರ ಇದೆ, ಬ್ಲಡ್ ಬ್ಲಾಕೇಜ್ ಇದೆ ಅವ್ರ ರಕ್ತನಾಳದಲ್ಲಿ, ಈ ಆಂಜಿಯೋಗ್ರಾಮ್ ಮೂಲಕ ಗೊತ್ತಾಗುತ್ತೆ. ಅದು ಆದ್ಮೇಲೆ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಕೊಡ್ತೇವೆ. ಸಮಟೈಮ್ಸ್ ರೇರ್ ಆಗಿ ಈ ಬೇರೆ ದೇಶಗಳಲ್ಲಿ ಸಾಮಾನ್ಯವಾಗಿ ಕಾರ್ಡಿಯಕ್ MRI ಮಾಡ್ತಾರೆ. ಅದರಲ್ಲಿ ಈ ಮೈಲ್ಡ್ ಪೇಷಂಟ್ಸ್ ಅಲ್ಲಿ, ಮಾಡರೇಟ್ ಪೇಷಂಟ್, ಸಿವಿಯರ್ ಪೇಷಂಟ್ಸ್ ಹೇಳಿ ಇರ್ತಾರೆ, ಅವ್ರಿಗೆ ಯಾವ ತರ ಈ ಹೃದಯದ್ದು ಸ್ಕಾರಿಂಗ್ ಆಗಿರುತ್ತೆ, ಅದರಿಂದ ಮುಂದೆ ಅವ್ರಿಗೆ ಯಾವ ತೊಂದರೆ ಬರೋ ಸಾಧ್ಯತೆ ಇದೆ, ಈ ಕಾರ್ಡಿಯಕ್ MRI ಹೇಳುವ ಒಂದು ಟೆಸ್ಟ್ ಮಾಡ್ತೇವೆ. ಬಟ್ ಇದು ತುಂಬಾ ರೇರ್ ಆಗಿ ಈ ಒಂದು ಇನ್ವೆಸ್ಟಿಗೇಷನ್ ಯೂಸ್ ಮಾಡ್ತೇವೆ. ಸೊ ಈ ಕೊರೋನರಿ ಈ ಹಾರ್ಟ್ ಡಿಸೀಸ್ ಮತ್ತೆ COVID-19 ನೋಡುವಾಗ, ಅದು ಟ್ರೀಟ್ಮೆಂಟ್ ನೋಡುವಾಗ, ಒಂದು ನಾವು COVID-19 ಪೇಷಂಟ್ಸ್ಗೆ ಅವರಿಗೆ ಯಾವ ಟ್ರೀಟ್ಮೆಂಟ್ ಕೊಡ್ತೇವೆ ಅದು ಸೆಪರೇಟ್ ಆಗಿ ಕೊಡ್ಬೇಕು. ಅದರಲ್ಲಿ ಸ್ಟೀರಾಯ್ಡ್ಸ್ ಕೊಡ್ತೇವೆ, ರೆಮ್ಡೆಸಿವಿರ್ ಕೊಡ್ತೇವೆ, ಬೇರೆ ಆಂಟಿವೈರಲ್ ಮೆಡಿಕೇಶನ್ಸ್ ಕೊಡ್ತೇವೆ. ಸೀರಿಯಸ್ ಪೇಷಂಟ್ಸ್ ಅಲ್ಲಿ ವೆಂಟಿಲೇಟರ್ ಹಾಕ್ಬೇಕಾಗತ್ತೆ. ಅಂಡ್ ಈ ಹಾರ್ಟ್ ನಾವೇನು ಹೃದಯ ಕಾಯಿಲೆ ನೋಡ್ತೇವೆ ಈ ಒಂದು ಕೊರೋನಾ ಪೇಷಂಟ್ಸ್ ಅಲ್ಲಿ, ಇದು ಯೂಶುವಲಿ ಸೀರಿಯಸ್ ಪೇಷಂಟ್ಸ್ ಅಲ್ಲೇ ನಮ್ಗೆ ಕಂಡು ಬರುತ್ತೆ. ಮೈಲ್ಡ್ ಮತ್ತೆ ಮಾಡರೇಟ್ ಪೇಷಂಟ್ಸ್ ಅಲ್ಲಿ ಬಾರಿ ಕಡಿಮೆ ಹೃದಯದ್ದು ಒಂದು ಕಾಯಿಲೆ ನಾವು ನೋಡೋದು ಸೀರಿಯಸ್ ಪೇಷಂಟ್ಸ್ ಅಲ್ಲಿ ನೋಡ್ತೇವೆ. ಸೊ ಇದರಲ್ಲಿ ಹಾರ್ಟ್ ಅಟ್ಯಾಕ್ ನಾನು ಹೇಳಿದಾಗೆ ಆಂಜಿಯೋಗ್ರಾಮ್ ಮಾಡ್ತೇವೆ, ಆಂಜಿಯೋಪ್ಲಾಸ್ಟಿ ಮಾಡ್ತೇವೆ, ಬೈಪಾಸ್ ಸರ್ಜರಿ ಮಾಡ್ತೇವೆ. ಹಾರ್ಟ್ ಫೇಲಿಯರ್, ಹಾರ್ಟ್ ಎನ್ಲಾರ್ಜ್ ಆದಾಗ, ಹಾರ್ಟ್ ಪಂಪಿಂಗ್ ಕಮ್ಮಿ ಆದಾಗ ಅದಕ್ಕೆ ಡಯೂರೆಟಿಕ್ಸ್ ಹೇಳಿ ಔಷಧಿ ಕೊಡ್ತೇವೆ. ಈ ನೀರ್ ಅಂಶ ಕಮ್ಮಿ ಮಾಡ್ಲಿಕ್ಕೆ ಮತ್ತೆ ಹಾರ್ಟ್ ಪಂಪಿಂಗ್ ಇಂಪ್ರೂವ್ ಮಾಡ್ಲಿಕ್ಕೆ ಔಷಧಿಗಳು ಕೊಡ್ತೇವೆ. ಎರಿಥ್ಮಿಯಾಸ್, ಈ ಹಾರ್ಟ್ ಹೊಡೆತ ಜಾಸ್ತಿ ಆದಾಗ ಅದಕ್ಕೆ ಔಷಧಿ ಕೊಟ್ಟು ಹಾರ್ಟ್ ಬೀಟಿಂಗ್ ಕಮ್ಮಿ ಮಾಡುತ್ತೆ. ರೇರ್ಲಿ ನಾವು ಏನ್ ಮಾಡ್ತೇವೆ, ಅವರಿಗೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಹೇಳಿ ಒಂದು ಟೆಸ್ಟ್ ಇದೆ. ಅದು ಈ ಒಂದು ಹಾರ್ಟ್ ಬೀಟಿಂಗ್ ಎಲ್ಲಿ ಜಾಸ್ತಿ ಬರ್ತಾ ಇದೆ ಅದಕ್ಕೆ ಆ ಒಂದು ಟ್ರೀಟ್ಮೆಂಟ್ ಕೊಟ್ರೆ ಅದನ್ನ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಬಹುದು. ಈ ರಕ್ತ ಹೆಪ್ ಕಟ್ಟಿದ್ದು ಜಾಸ್ತಿ ಆದಾಗ ಅದಕ್ಕೆ ಸೂಕ್ತ ಬ್ಲಡ್ ಥಿನ್ನರ್ಸ್ ಹೇಳ್ತೇವೆ. ಹೆಪ್ ಕಟ್ಟಿರೋದನ್ನ ಕರಗಿಸ್ಲಿಕ್ಕೆ ಔಷಧಿಗಳು ಕೊಡ್ತೇವೆ. ಆಂಟಿ ಕೋಆಗ್ಲೆಂಟ್ಸ್ ಹೇಳಿ ಇನ್ನೂ ಸ್ಟ್ರಾಂಗ್ ಆಗದ ಔಷಧಿಗಳು ಕೊಡ್ತೇವೆ. ಇದರಿಂದ ಈ ಮುಂದೆ ಅವರಿಗೆ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಬರದಿದ್ದಾಗೆ ಈ ಔಷಧಿಗಳ ಮೂಲಕ ಅವ್ರಿಗೆ ಮುಂದೆ ಪ್ರಾಬ್ಲಮ್ ಬರೋದನ್ನು ತಡಿಬಹುದು.
ಹೈ BP ಗೆ ಔಷಧಿಗಳು ಕೊಟ್ಟು ಇದೆಲ್ಲ ಕಂಟ್ರೋಲ್ ಮಾಡ್ತೇವೆ. ಸೊ ಇದು ಟ್ರೀಟ್ಮೆಂಟ್ COVID-19 ಟ್ರೀಟ್ಮೆಂಟ್ ಸೆಪರೇಟ್ ಆಗಿರುತ್ತೆ. ಅದ್ರೊಟ್ಟಿಗೆ ಹಾರ್ಟಿಗೆ ಏನ್ ಪರಿಣಾಮ ಇರುತ್ತೆ ಅದು ಕೂಡ ಈ ಟ್ರೀಟ್ಮೆಂಟ್ ಅಲ್ಲಿ. ಬಟ್ ಸಾಮಾನ್ಯವಾಗಿ ಕೋವಿಡ್ ಪೇಷಂಟ್ಸ್ ಅಲ್ಲಿ ಹಾರ್ಟ್ ಇನ್ವಾಲ್ವ್ಮೆಂಟ್ ಬಂದಾಗ ಅಟ್ಲೀಸ್ಟ್ 100ರಲ್ಲಿ 70ರಿಂದ 80 ಮಂದಿ ಸಾವನ್ನು ನೋಡ್ತಾರೆ. ಯಾಕಂದ್ರೆ ಅವರ ಕಂಡೀಷನ್ ಅಷ್ಟು ಸೀರಿಯಸ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಈ ಪೇಷಂಟ್ಸ್ ಅಲ್ಲಿ ಬದುಕಿಸುವ ಸಾಧ್ಯತೆ ಬಂದು 20ರಿಂದ 25% ಮಾತ್ರ ಅದು ಬದುಕಿಸಬಹುದು. ಬಟ್ ಸಾಮಾನ್ಯವಾಗಿ ಅವರ ಡಿಸೀಸ್ ಅಷ್ಟು ಸಿವಿಯರ್ ಆಗಿರುತ್ತೆ. ಸೊ ಅವರನ್ನು ಎಲ್ಲಾ ಅಂಗಗಳು ಎಫೆಕ್ಟ್ ಆಗಿರುತ್ತೆ. ಕಿಡ್ನಿ ಎಫೆಕ್ಟ್ ಆಗಿರುತ್ತೆ, BP ಫ್ಲಕ್ಚುಯೇಷನ್ಸ್ ಇರುತ್ತೆ, ವೆಂಟಿಲೇಟರ್ ಮೇಲೆ ಇರುತ್ತಾರೆ. ಸೊ ಇದೆಲ್ಲವೂ ನೋಡುವಾಗ ಈ ಒಂದು ಬದುಕಿಸುವ ಸಾಧ್ಯತೆ ಜಸ್ಟ್ 20ರಿಂದ 25%. ಈ ದಿನಗಳಲ್ಲಿ ನಾವು ಈಗ ತುಂಬಾ ನೋಡ್ತಾ ಇದ್ದೇವೆ, ಈ ವ್ಯಾಕ್ಸಿನೇಷನ್ ಬಗ್ಗೆ ತುಂಬಾ ಕುತೂಹಲ ಇದೆ. ವ್ಯಾಕ್ಸಿನೇಷನ್ ತಗೊಳ್ಬಹುದಾ ಬೇಡವಾ? ವ್ಯಾಕ್ಸಿನ್ ಇಂದ ನಾವು ಓದ್ತಾ ಇದ್ದೇವೆ, ಈ ರಕ್ತ ಹೆಪ್ಪು ಕಟ್ಕೊಂಡು ಜನರು ಸಾಯೋದು ನಾವು ಪೇಪರ್ ಅಲ್ಲಿ ಓದಿರ್ತೇವೆ. ಬಟ್ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಇದು ತುಂಬಾ ರೇರ್. ಸೊ ನಾವು ಧೈರ್ಯವಾಗಿ ವ್ಯಾಕ್ಸಿನೇಷನ್ ತಗೊಳ್ಬೇಕು. ಈ ಹೆಪ್ಪು ಕಟ್ಕೊಳ್ಳೋದು ತುಂಬಾ ಕಮ್ಮಿ ಇದರಿಂದ. ಇದು 2 ತರ ವ್ಯಾಕ್ಸಿನ್ ಅಲ್ಲಿ ಕಂಡು ಬಂದಿದೆ. ಒಂದು ಕೋವಿಶೀಲ್ಡ್, ಇನ್ನೊಂದು ಅಮೆರಿಕದಲ್ಲಿ ಜಾನ್ಸನ್ ವ್ಯಾಕ್ಸಿನ್ ಅಲ್ಲಿ ಈ ಹೆಪ್ಪು ಕಟ್ಟೋದು ತುಂಬಾ ಕಮ್ಮಿ ಪೇಷಂಟ್ಸ್ ಅಲ್ಲಿ ಕಂಡು ಬಂದಿದೆ. ಲೆಸ್ ದೆನ್ ಒಂದು 10 ಲಕ್ಷದಲ್ಲಿ 1 ಕೇಸ್ 2 ಕೇಸ್ ಇರ್ಬೋದು. ಸೊ ಆ ನಂಬರ್ಸ್ ತುಂಬಾ ಕಮ್ಮಿ. ಅದರಿಂದ ನಾವು ಧೈರ್ಯವಾಗಿ ಎಲ್ಲರಿಗೂ ಹೇಳೋದು ವ್ಯಾಕ್ಸಿನೇಷನ್ ತಗೊಳ್ಬಹುದು. ಇದ್ರ ಬಗ್ಗೆ ಏನು ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ ಕೋವ್ಯಾಕ್ಸಿನ್ ವ್ಯಾಕ್ಸಿನ್ ಅಥವಾ ಫೈಸರ್ ಮಾಡರ್ನಾ ವ್ಯಾಕ್ಸಿನ್ US ಅಲ್ಲಿ ಕೊಡ್ತಾರೆ. ಇದರಲ್ಲೆಲ್ಲ ಈ ಒಂದು ರಿಪೋರ್ಟ್ಸ್ ಕಂಡು ಬಂದಿಲ್ಲ. ಈ ಪ್ರಿವೆನ್ಷನ್, ಜನರಲ್ ಪ್ರಿವೆನ್ಷನ್, ನಾವು COVID-19 ಬಗ್ಗೆ ಏನ್ ಹೇಳ್ತೇವೆ ಅದು ನೀವು ಸುಮಾರು ಸತಿ ನೀವು ಎಲ್ಲಾ ಕಡೆ ಕೇಳಿರ್ಬೋದು. ನಾವು ಕೂಡ ಅದನ್ನು ತುಂಬಾ ಪ್ರೆಸ್ ಮಾಡಿ ಹೇಳ್ತೇವೆ. ಮಾಸ್ಕ್ ಹಾಕೊಳ್ಳಿ, ಕೈಯನ್ನು ಸೋಪಲ್ಲಿ ಕ್ಲೀನ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ, ಮತ್ತೆ ವ್ಯಾಕ್ಸಿನೇಷನ್ ಏನಿದೆ ಅದು ಖಚಿತವಾಗ್ಲೂ ತಗೊಳ್ಳಿ. ಸೊ ವ್ಯಾಕ್ಸಿನೇಷನ್ ಬಗ್ಗೆ ನಾವು ಒಂದು ಮಾತು ಹೇಳ್ತೇವೆ, ಇದು ನಮ್ಮ ಹತ್ರ ಇರುವ ಈಗಿನ ಅಸ್ತ್ರ. ಇದು ಬಿಟ್ರೆ ಇದರಲ್ಲಿ ನಾವು ವ್ಯಾಕ್ಸಿನೇಷನ್ ತಕೊಂಡ್ರೆ ಖಂಡಿತವಾಗ್ಲೂ ಬದುಕೊಳ್ತೇವೆ. ವ್ಯಾಕ್ಸಿನ್ ತಕೊಂಡ ಮೇಲೆ ಕೂಡ ಕಾಯಿಲೆ ಬರ್ಬೋದು, ಆದ್ರೆ ಸೀರಿಯಸ್ ಕಾಯಿಲೆ ನಮ್ಗೆ ಜೀವನ ತೆಗೊಳ್ಳಂತ ಆ ಒಂದು ಕಾಯಿಲೆ ಬರೋ ಸಾಧ್ಯತೆ ಕಮ್ಮಿ. ಈಗ ಹೊಸ ವೇರಿಯಂಟ್ ಮೇಲೆ ಕೂಡ ನಾವು ಡೆಲ್ಟಾ ಪ್ಲಸ್ ವೇರಿಯಂಟ್ ಏನ್ ನೋಡ್ತೇವೆ ಅದರ ಮೇಲೆ ಕೂಡ ಈ ವ್ಯಾಕ್ಸಿನೇಷನ್ ಒಂದು 65ರಿಂದ 70% ಎಫೆಕ್ಟಿವ್ ಆಗಿದೆ. ಸೊ ಎಲ್ಲರನ್ನು ನಾವು ಕೇಳ್ಕೊಳ್ಳೋದು ಏನ್ ಹೇಳಿದ್ರೆ, ದಯವಿಟ್ಟು ಎಲ್ಲರೂ ನಿಮ್ಮ ಮನೇಲಿ ಇರೋರು ಎಲ್ಲರನ್ನು ವ್ಯಾಕ್ಸಿನೇಷನ್ ಮಾಡಿ. ಇದರಲ್ಲಿ ಯಾವ ತರ ಆತಂಕ ಬೇಡ, ಕನ್ಫ್ಯೂಷನ್ ಬೇಡ. ನಾವು ಈ ನೈಕಿ ಶೂ ಏನಿದೆ ಅದರದ್ದು ಒಂದು ಸಿಂಬಲ್ ಇದೆ, ಅದೇನ್ ಹೇಳಿದ್ರೆ ಜಸ್ಟ್ ಡೂ ಇಟ್. ನಾವು ಎಲ್ಲರನ್ನು ಕೇಳ್ಕೊಳ್ಳೋದು ಇದೇ ಒಂದು, ಜಸ್ಟ್ ಡೂ ಇಟ್. ಇದೊಂದು ಮಾಡಿಸ್ಕೊಳ್ಳಿ, ನಮ್ಮ ಜೀವ ಇದರಿಂದ ಉಳ್ಕೊಳ್ಳುತ್ತೆ. ನಾವು ಈ ಕೊರೋನಾ ವೈರಸ್ ಅನ್ನು ಖಂಡಿತವಾಗ್ಲೂ ಗೆಲ್ಬಹುದು. ಇದು ದಿಸ್ ಟು ವಿಲ್ ಪಾಸ್. ಇದು ಒಂದು ಟೈಮ್ ಅಷ್ಟೇ. ಇದು ಕೂಡ ನಾವು ಕಳ್ಕೊಂಡು ಹೋಗ್ತೇವೆ, ಮುಂದರಿಸ್ತೇವೆ. ಸೊ ದೇವರಲ್ಲಿ ಒಂದೇ ಪ್ರಾರ್ಥನೆ ಏನ್ ಹೇಳಿದ್ರೆ, ಲೋಕ ಸಮಸ್ತು ಸುಖನೋ ಭವಂತು, ಎಲ್ಲರಿಗೂ ದೇವರು ಚೆನ್ನಾಗಿಟ್ಟಿರ್ಲಿ ಹೇಳ್ಕೊಂಡು ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಡಾಕ್ಟರ್ ಪ್ರಭಾಕರನು ಧನ್ಯವಾದಗಳು. ಒಂದ್ ನಿಮಿಷ, ಡಾಕ್ಟರ್ ಪ್ರಭಾಕರನು ನಮ್ಮ ಆತ್ಮೀಯ ಸ್ನೇಹಿತ. ಸೊ ಅವರನ್ನು ನಾನು ಸ್ವಾಗತಿಸ್ತೇನೆ. ಅವರು ಹೃದಯಘಾತದ ಬಗ್ಗೆ ಮಾತಾಡ್ತಾರೆ, ಅದರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ. ಅದಾದ್ಮೇಲೆ ಪ್ರಶ್ನೆಗಳು ತಮ್ಗೆ ಏನಿದ್ರು ನಮ್ಮನ್ನು ಕೇಳ್ಬಹುದು. ಸೊ ನಾವು ಸಿದ್ಧವಾಗಿದ್ದೇವೆ. ನಿಮ್ಮ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರಿಸ್ಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪ್ರಭಾಕರ್, ವೆಲ್ಕಮ್. ಪ್ರಭಾಕರ್ ಅವರು, ಇವರು ಮೂಲತಃ ಬೈಂದೂರಿನವರಾಗಿದ್ದು ಹೊಸಾಡ್ ಮನೆತನದವರು. ಇವರು ಮಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರು ಕೂಡ ಸೀನಿಯರ್ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆಗಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ಇವ್ರ ಬಗ್ಗೆನೂ ಕೂಡ ನಮ್ಮ ಸ್ವಾಗತ ಭಾಷಣದಲ್ಲಿ ಹೇಳಿದ್ರು. ಈಗ ನಮ್ಮ ಪ್ರಸಾದ್ ಅವರು ಕೂಡ ಹೇಳಿದ್ರು. ಇವರು ಈಗ ಸಲಹೆ ಕೊಡ್ಲಿಕ್ಕೆ ನಮ್ಮ ಜೊತೆಲಿದ್ದಾರೆ. ಈಗ ಸಲಹೆಗಳನ್ನ ಕೊಡ್ತಾರೆ. ಓವರ್ ಟು ಪ್ರಭಾಕರ್ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ರಭಾಕರ್ ಸರ್. ಹಲೋ, ಹೇಳಿ ಸರ್. ಈಗ ಮ್ಯೂಟ್ ಕೇಳ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ ಹೇಳಿ ಸರ್. ನಮಸ್ಕಾರ ಎಲ್ಲರಿಗೂ. ಈ ದಿವಸದ ಕಾರ್ಯಕ್ರಮವನ್ನ ವಿಶ್ವ ಮಹಾಕ್ಷತ್ರಿಯ ಸಂಘ ಮತ್ತು ಆರ್ಕೆ ಸಂಘದ ವತಿಯಿಂದ ನೀವು ಮಾಡಿದ್ದೀರಿ. ಇದು ಒಂದು ತುಂಬಾ ಹೆಮ್ಮೆಯ ವಿಚಾರ. ಈ ಕಾರ್ಯಕ್ರಮವನ್ನ ಮಾಡಿಕೊಂಡ ವಿಶ್ವ ಕ್ಷತ್ರಿಯ ಸಂಘ ಅದರ ಅಧ್ಯಕ್ಷರು, ಪದಾಧಿಕಾರಿಗಳು, ಅದಲ್ಲದೆ ಸುರೇಶ್ ಬಿಜೂರ್ ಅವರು ಬಹಳ ಇದರಲ್ಲಿ ಮುತುವರ್ಜಿಯನ್ನು ವಹಿಸಿದ್ದಾರೆ. ಈ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ನನಗೆ ಕಳೆದ 1 ತಿಂಗಳಿಂದ ನನಗೂ ಮತ್ತು ಡಾಕ್ಟರ್ KB ಪ್ರಸಾದ್ ಅವರಿಗೆ ಹಲವಾರು ಸಾರಿ ಮಾತಾಡಿದ್ದಾರೆ. ಈ ದಿವಸ ನಿಮ್ಮೊಟ್ಟಿಗೆ ನಮ್ಮ ವಿಚಾರಗಳನ್ನು ಹಂಚಿಕೊಡ್ಲಿಕ್ಕೆ ಈ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಮತ್ತೆ ಈ ಕಾರ್ಯಕ್ರಮ, ಈ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ, ಇದರ ಬಗ್ಗೆ ಹಲವಾರು ಜನರಿಗೆ ಬಹಳ ಮಾಹಿತಿ ಇದೆ. ಅದರ ಬಗ್ಗೆ ನಾನು ಒಂದು ಸ್ವಲ್ಪ ವಿವರವನ್ನ ಕೊಡ್ತೇನೆ. ಈಗ ನನ್ನ ಸ್ಕ್ರೀನ್ ಅನ್ನು ಶೇರ್ ಮಾಡ್ತಾ ಇದ್ದೇನೆ. ನಿಮ್ಗೆಲ್ಲ ಕಾಣ್ತಾ ಇದೆಯಾ? ಹಲೋ. ಇಲ್ಲ, ಬಂದಿಲ್ಲ. ಅದು ಸ್ಕ್ರೀನ್ ಶೇರ್ ಬಂದಿಲ್ಲ. ಈಗ ಬರ್ತಾ ಇದೆಯಾ? ಇಲ್ಲ, ಬರ್ತಾ ಇಲ್ಲ. 1 ಸೆಕೆಂಡ್. ಈಗ ಬರ್ತಾ ಇದೆಯಾ? ಹಲೋ, ಈಗ ಬರ್ತಾ ಇದೆ. ಬರ್ತಾ ಇದೆಯಲ್ಲ? ನಮಸ್ಕಾರ. ಈಗ ನಾನು ಹಾರ್ಟ್ ಅಟ್ಯಾಕ್ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಈ ದಿವಸ ಕೊಡ್ಬೇಕಂತ ನಿಮ್ಗೆ ಈಗಾಗಲೇ ಹೇಳಿದ್ದೇನೆ. ಈಗ ಭಾರತದಲ್ಲಿ ಸಾಧಾರಣ 18ರಿಂದ 20 ಶತಮಾನ ಜನ ವಯಸ್ಕರಲ್ಲಿ ಹೃದಯದ ಸಂಬಂಧಪಟ್ಟ ಕಾಯಿಲೆಗಳು ಕಾಣಿಸ್ತಾ ಇದೆ. ಹಾರ್ಟ್ ಅಟ್ಯಾಕ್ ಬಗ್ಗೆ ಬಹಳವಾದ ಮಾಹಿತಿ ಎಲ್ಲರಿಗೂ ಇದೆ. ಈಗ ಅದರ ಮಾಹಿತಿ ನಿಮಗೆ ಗೂಗಲ್ ಅಲ್ಲಿ ಆಗ್ಬಹುದು ಅಥವಾ ನಮ್ಮ ಟಿವಿಗಳಲ್ಲಿ, ಅದರಲ್ಲಿ ಪೇಪರ್ನಲ್ಲಿ ಬಹಳ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಯಾಕೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಅಷ್ಟು ಕಾಳಜಿ ಅಂತ ಹೇಳಿದ್ರೆ, ಈಗ ಹಾರ್ಟ್ ಅಟ್ಯಾಕ್ ನಮ್ಮ ಮಧ್ಯ ವಯಸ್ಕರಲ್ಲಿ ಸಾಧಾರಣ ಅಂದ್ರೆ 30ರಿಂದ 80 ವರ್ಷದವರೆಗೆ ಸಹ ಕಾಣಿಸಿಕೊಳ್ಳುತ್ತದೆ. ಇದು ಸಾಧಾರಣ ಜಗತ್ತಿನಲ್ಲಿ 17 ಮಿಲಿಯನ್ ಜನ ಪ್ರತಿ ವರ್ಷ ಹೃದಯದ ಸಂಬಂಧಪಟ್ಟ ಕಾಯಿಲೆಗಳಿಂದ ತೀರ್ಕೊಳ್ತಾ ಇದ್ದಾರೆ. ಅದರಲ್ಲಿ ಹಾರ್ಟ್ ಅಟ್ಯಾಕ್ ಇರ್ಬೋದು ಅಥವಾ ಸ್ಟ್ರೋಕ್ ಅಂತ ಇರ್ಬೋದು, ಅದು 2 ಕಾರಣಗಳಿಂದ ಪ್ರತಿ ವರ್ಷ ಇಷ್ಟು ಜನ ತೀರ್ಕೊಳ್ತಾ ಇದ್ದಾರೆ. ಇದು ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು? ನಮ್ಗೆಲ್ಲರಿಗೂ ಗೊತ್ತಿದೆ. ಹಾರ್ಟ್ ಅಂತ ಹೇಳಿದ್ರೆ ಅದು ದೇಹದಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಅಂಗ. ನಮ್ಮ ಹಾರ್ಟ್ ಅಂದ್ರೆ ಎಷ್ಟು ದೊಡ್ಡದು ಇರ್ಬೋದು ಅಂತ ಹೇಳಿದ್ರೆ ನಮ್ಮ ಒಂದು ಮುಷ್ಟಿ ಎಷ್ಟು ದೊಡ್ಡದು ಮಾತ್ರ ಇರ್ತದೆ. ಇದು ಬಹಳ ವಿಚಿತ್ರವಾದ ಅಂಗ. ಯಾಕಂತ ಹೇಳಿದ್ರೆ ದಿವಸಕ್ಕೆ 1 ಲಕ್ಷ ಟೈಮ್ ಇದು ಹಾರ್ಟ್ ಬಿಡಿತ ಆಗ್ತಾ ಇರ್ತದೆ. ಸಾಧಾರಣ 7500 ಲೀಟರ್ ಬ್ಲಡ್, ಅಂದ್ರೆ ಸಾಧಾರಣ ನಮ್ದು ಒಂದು ಟ್ಯಾಂಕರ್, ವಾಟರ್ ಟ್ಯಾಂಕರ್ ಎಷ್ಟು ನೀರನ್ನು ತಗೊಂಡು ಹೋಗ್ತಾರೆ ಅಷ್ಟು ರಕ್ತವನ್ನ ಪ್ರತಿ ದಿವಸ ನಮ್ಮ ಹೃದಯ ಬಡಿತದಿಂದಾಗಿ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸಂಚಾರ ಉಂಟಾಗ್ತದೆ. ಹಾಗಾದ್ರೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು? ಹಾರ್ಟ್, ನಾನು ಈಗಾಗಲೇ ಹೇಳಿದ್ದೇನೆ, ಹಾರ್ಟ್ ಅಂದ್ರೆ ಒಂದು ಪಂಪಿಂಗ್ ಮಿಷನ್. ಅದು ಈ ಹಾರ್ಟ್ ಪಂಪಿಂಗ್ ಅಂದ್ರೆ, ಹಾರ್ಟ್ ಪಂಪ್ ಮಾಡ್ಬೇಕಾದ್ರೆ ಹಾರ್ಟ್ ಅಲ್ಲಿ ಹಲವಾರು ಭಾಗಗಳಿರ್ತದೆ. ಒಂದು ಹಾರ್ಟಿನ ಮಾಂಸಖಂಡಗಳು ಅಥವಾ ಸ್ನಾಯುಗಳು ಅಂತ ಕರಿತೇವೆ. ಹಾರ್ಟಿನಲ್ಲಿ ರಕ್ತನಾಳಗಳು ಇರ್ತದೆ. ಹಾರ್ಟಿನಲ್ಲಿ ರಕ್ತನಾಳಗಳು ಮತ್ತು ನರಗಳಿರ್ತದೆ. ಹಾರ್ಟಿನಲ್ಲಿ ಕವಾಟಗಳು ಇರ್ತದೆ. ಈಗಾಗಲೇ ಇದ್ರ ಬಗ್ಗೆ ಡಾಕ್ಟರ್ KB ಪ್ರಸಾದ್ ಅವರು ಮಾಹಿತಿ ಕೊಟ್ಟಿದ್ದಾರೆ.
ಹೃದಯದಲ್ಲಿ ಹಲವಾರು ಕಾಯಿಲೆಗಳಿರ್ತದೆ. ಅದು ಪ್ರಮುಖವಾಗಿ ಎರಡು ಜನರಲ್ಲಿ ಗೊತ್ತಿರುವಂತ ಅದು ಕಾಯಿಲೆಗಳಂದ್ರೆ ಎರಡು. ಒಂದು ಹಾರ್ಟ್ ಅಟ್ಯಾಕ್, ಎರಡನೇದಾಗಿ ಬ್ಲಡ್ ಪ್ರೆಷರ್. ಇದೆರಡು ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಕಾಣಿಸಿಕೊಳ್ಳುವಂತ ಕಾಯಿಲೆಗಳು. ಈಗ ಹಾರ್ಟ್ ಅಟ್ಯಾಕ್ ಅಂದ್ರೆ ಯಾರಿಗಾಗ್ತದೆ, ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಒಂದು ಸಣ್ಣ ಮಾಹಿತಿಯಲ್ಲಿ ನಾನು ಕೊಡ್ಲಿಕ್ಕೆ ನಾನು ಬಯಸ್ತೇನೆ. ಒಂದ್ ಹೇಳಿದ್ರೆ, ಈಗ ನೀವು ಚಿತ್ರದಲ್ಲಿ ಕಾಣ್ತಾ ಇರಬಹುದು, ಇದು ಹೃದಯದ ಸ್ನಾಯುಗಳಿಗೆ ರಕ್ತ ಸಂಚಾರ ಮಾಡುವಂತ ರಕ್ತನಾಳಗಳು. ನಮ್ಮ ಕೈ ಮೇಲೆ ರಕ್ತನಾಳಗಳು ಕಾಣಿಸ್ತದೆ. ನೀವು ಕೈಯನ್ನು ಮೇಲೆ ಇಟ್ಕೊಂಡು ನೋಡಿದ್ರೆ ಕೈಯಲ್ಲಿ ರಕ್ತನಾಳಗಳು ಕಾಣಿಸ್ತದೆ. ಈಗ ನಮ್ಮ ಕೈಗೆ ಸಾಧಾರಣ ರಕ್ತನಾಳಗಳು ಸಾಧಾರಣ 3-4 ಮಿಲಿಮೀಟರ್ ದಪ್ಪ ಇರ್ತದೆ. ಅದೇ ನಮ್ಮ ಹೃದಯದ ರಕ್ತನಾಳಗಳು ನೋಡಿದ್ರೆ ಇದು ಕಾಣಿಸ್ತಾ ಇದೆಯಲ್ಲ, ಇದು ಹೃದಯದ ರಕ್ತನಾಳಗಳು. ಇದು 2-3 ಮಿಲಿಮೀಟರ್ ಅಥವಾ ಹೆಚ್ಚಂದ್ರೆ 3.5 ಮಿಲಿಮೀಟರ್ ದಪ್ಪ ಇರ್ತದೆ. 3.5 ಮಿಲಿಮೀಟರ್ ಅಂದ್ರೆ ನಮ್ಮ 3 ತಲೆ ಕೂದಲು ಅಷ್ಟು ದಪ್ಪ ರಕ್ತನಾಳಗಳು. ಈ ರಕ್ತನಾಳದಲ್ಲಿ ರಕ್ತ ಸಂಚಾರ ಬಂದಾಗುವುದಾದ್ರೆ ಹೆಚ್ಚಾಗಿ ಕೊಲೆಸ್ಟ್ರಾಲ್ ಇಂದ ಬ್ಲಾಕ್ ಆಗ್ತದೆ, ಕೊಲೆಸ್ಟ್ರಾಲ್ ಅಥವಾ ಕ್ಲಾಟ್. ಈಗ ಕೋವಿಡ್ ಆದವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಹೃದಯದ ರಕ್ತನಾಳದಲ್ಲಿ ಕ್ಲಾಟ್ ಆಗ್ತದೆ, ಕ್ಲಾಟ್ ಅಥವಾ ರಕ್ತದಲ್ಲಿ ಹೆಪ್ಪುಗಟ್ತದೆ. ಅದೇ ಬೇರೆಯವರಲ್ಲಿ ಹೆಚ್ಚಾಗಿ ಹೃದಯದಿಂದ ಕೊಲೆಸ್ಟ್ರಾಲ್ ದಪ್ಪ ಆಗಿ ಅದು ಹೃದಯದ ರಕ್ತ ಸಂಚಾರವನ್ನ ನಿಧಾನವಾಗಿ ಮಾಡ್ತದೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಹೃದಯದ ಸ್ನಾಯುಗಳು ಇಲ್ಲಿ ಕಾಣ್ತಾ ಇದೆಯಲ್ಲ, ಕಪ್ಪುಗಾಗಿ ಕಾಣಿಸ್ತಾ ಇರುವಂತದ್ದು, ಹೃದಯದ ಸ್ನಾಯುಗಳಿಗೆ ರಕ್ತ ಸಂಚಾರ ಬಂದಾಗಿ ಹೃದಯದ ರಕ್ತನಾಳ ಸ್ನಾಯುಗಳು ಅಲ್ಲಿ ಕೆಲಸ ಮಾಡೋದನ್ನ ಕಡಿಮೆ ಮಾಡ್ತದೆ. ಇದರಿಂದ ಏನಾಗ್ತದೆ, ನಮ್ಮಲ್ಲಿ ಜನರಿಗೆ ಎದೆನೋವು ಬರ್ತದೆ. ಅದರಲ್ಲಿ ಅವರಿಗೆ ಬ್ಲಡ್ ಪ್ರೆಷರ್ ಅಲ್ಲಿ ವ್ಯತ್ಯಾಸ ಆಗ್ಬಹುದು, ಅಥವಾ ಹೃದಯದ ಬಡಿತಗಳಲ್ಲಿ ವ್ಯತ್ಯಾಸ ಆಗ್ಬಹುದು. ಹಾಗೆ ಹಲವಾರು ತೊಂದರೆಗಳು ಈ ಹಾರ್ಟ್ ಅಟ್ಯಾಕ್ ಇಂದ ಉಂಟಾಗ್ತದೆ. ಈಗ ನಿಮ್ಗೆ ಗೊತ್ತಿದೆ ಯಾರಿಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಇದೆ ಅಂತ. ಒಂದು ಹೆಚ್ಚಾಗಿ ಇರುವಂತ, ನಾನು ಹೇಳಿದ್ದೇನೆ, ಸಾಧಾರಣ 18-20 ಶೇಕಡ ಜನರು ಭಾರತದಲ್ಲಿ ಹೃದಯದ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ ಅನುಭವಿಸ್ತಾ ಇದ್ದಾರೆ. ಹೆಚ್ಚಾಗಿ ಪ್ರಥಮವಾಗಿ ಕಾಣುವುದಂದ್ರೆ ಬ್ಲಡ್ ಪ್ರೆಷರ್, ಅಥವಾ ಅದನ್ನ ನಾವು ನಮ್ಮ ಭಾಷೆಯಲ್ಲಿ ಹೇಳ್ತೇವೆ ಹೈಪರ್ಟೆನ್ಷನ್ ಅಂತ. ಇನ್ನೊಂದು, ಎರಡನೇದಾಗಿ ಸೀರಮ್ ಕೊಲೆಸ್ಟ್ರಾಲ್ ಜಾಸ್ತಿ ಆದವರು, ಮೂರನೇದಾಗಿ ಶುಗರ್ ಇರುವವರು, ನಾಲ್ಕನೇದಾಗಿ ಅಂತ ಹೇಳಿದ್ರೆ ತಂಬಾಕು ಸೇವನೆ. ಅದು ಯಾವುದೇ ರೂಪದಲ್ಲಿ ಇರ್ಬೋದು. ಅದು ಗುಟ್ಕಾ ಇರ್ಬೋದು, ನಶ್ಯ ಇರ್ಬೋದು, ಬೀಡಿ ಇರ್ಬೋದು, ಸಿಗರೇಟ್ ಇರ್ಬೋದು, ಹಲವಾರು ರೂಪಗಳಿಗೆ ತಂಬಾಕು ಹಲವಾರು ರೂಪಗಳಲ್ಲಿ ಕಾಣಿಸ್ತಾ ಇದೆ. ಅದು ತಂಬಾಕು ಸೇವನೆ ಯಾವುದೇ ರೂಪದಲ್ಲಿದ್ರೂ ಸಹ ಹೃದಯಕ್ಕೆ, ಅದಲ್ಲದೆ ಜೀವದ ಎಲ್ಲಾ ಅಂಗಾಂಗಗಳಿಗೂ ದುಷ್ಪರಿಣಾಮವನ್ನ ಬೀರ್ತದೆ. ಇನ್ನೊಂದು ಪ್ರಮುಖವಾದ ಸುದ್ದಿ ಏನಂತ ಹೇಳಿದ್ರೆ, ಇಲ್ಲಿ ನಾನು ಕಾರಣ ಅಂತ ಏನಂತ ಹೇಳಿದ್ರೆ, ಒಂದನೇದಾಗಿ ಚೇಂಜ್ ಇನ್ ಲೈಫ್ ಸ್ಟೈಲ್ ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ, ನಾವು ಮೊದಲು ಏನ್ ಮಾಡ್ತಾ ಇದ್ವಿ, ಈಗ ನಾವು ಎಲ್ಲ ಫಾಸ್ಟ್ ಫುಡ್ಡಿನ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ತಾ ಇದ್ದೇವೆ. ಈ ಫಾಸ್ಟ್ ಫುಡ್ ಅನ್ನ ತೆಗೆದುಕೊಳ್ಳೋದ್ರಿಂದ ನಮ್ಮ ಹೃದಯದ ಕೊಲೆಸ್ಟ್ರಾಲ್ ನಲ್ಲಿ, ನಮ್ಮ ಹೃದಯಕ್ಕೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ, ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ. ಈ ಶುಗರಿನ ಅಂಶ ಜಾಸ್ತಿ ಇರೋದ್ರಿಂದ ತೂಕ ಸಹ ಜಾಸ್ತಿ ಆಗ್ತದೆ. ಇನ್ನೊಂದು ಪ್ರಮುಖ ಕಾರಣ ಅಂತ ಹೇಳಿದ್ರೆ ಸ್ಟ್ರೆಸ್. ನಾವು ಯಾವುದೇ ಪುಸ್ತಕದಲ್ಲಿ, ಈಗ ನಮ್ಮ ಎಲ್ಲ ಮೆಡಿಕಲ್ ಬುಕ್ಕಲ್ಲಿಯೂ ಸ್ಟ್ರೆಸ್ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಸ್ಟ್ರೆಸ್ ಇಂದ ಹೃದಯ ಸಂಬಂಧಪಟ್ಟ ಕಾಯಿಲೆಗಳು ಅಲ್ಲದೆ ಮಾನಸಿಕ, ಅದಲ್ಲದೆ ಶುಗರ್, ಬ್ಲಡ್ ಪ್ರೆಷರ್, ಅದೆಲ್ಲ ಕಾಯಿಲೆಗಳು ಸಹ ಜಾಸ್ತಿ ಆಗ್ತದೆ. ಆದ್ರಿಂದ ಸ್ಟ್ರೆಸ್ ಬಗ್ಗೆ ಅತಿಯಾದ ಒಂದು ಗಮನವನ್ನ ನಾವು ಕೊಡಬೇಕಾಗ್ತದೆ. ಸೊ ನಾವೀಗ ನೋಡ್ತಾ ಇದ್ದೇವೆ, 1 ಗಂಟೆಯಲ್ಲಿ 1.25 ಗಂಟೆ ಆಗಿದೆ. ಈಗಾಗಲೇ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಭಾರತದಲ್ಲಿ 1 ಗಂಟೆಗೆ ಸಾಧಾರಣ 350 ಜನ ಹೃದಯ ಸಂಬಂಧಪಟ್ಟ ಕಾಯಿಲೆಗಳು, ಅದು ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾರೆ ಅಂತ ಹೇಳುದು ಕೇಳೋದು ನಮ್ಗೆ ಬಹಳ ದುಃಖ ಆಗ್ತದೆ. ಈ ಚಿತ್ರದಲ್ಲಿ ನೋಡ್ಬೋದು, ಹೃದಯದಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ಏನು ತೊಂದರೆ ಆಗ್ಬೋದು ಅಂತ. ಈ ನಲ್ಲಿ ಎಲ್ಲ ಕಾಣಿಸ್ತದೆ. ಅದು ನಾವು ಹೃದಯದ ಎದೆ ನೋವು ಬರ್ಬೋದು. ನೋವು ಬಂದಾಗ ಅದು ಮಧ್ಯಭಾಗದಲ್ಲಿರ್ಬೋದು, ಬಲಭಾಗದಲ್ಲಿರ್ಬೋದು, ಎಡಭಾಗದಲ್ಲಿರ್ಬೋದು. ಆ ನೋವು ಅದು ಕೈಗೆ, ಅದು ನಿಮ್ಮ ಬಲಗೈಗೆ ಹೋಗ್ಬೋದು, ಅಥವಾ ಎಡಗೈಗೆ ಹೋಗ್ಬೋದು, ಅಥವಾ ನಿಮ್ಮ ಮುಖಕ್ಕೆ ಸಹ ಹೋಗ್ಬೋದು. ಕೆಲವರು ಹೇಳ್ತಾರೆ, ಇದು ನೋವು ಸರ್ ನನಗೆ ಗ್ಯಾಸ್ಟ್ರಿಕ್. 100ರಲ್ಲಿ 90 ಜನ ಹೇಳ್ತಾರೆ, ನಮಗೆ ಗ್ಯಾಸ್ಟ್ರಿಕ್ ಆಗಿದೆ ಡಾಕ್ಟ್ರೆ, ಗ್ಯಾಸ್ ಬಂದಿದೆ, ನಮ್ಮ ಬಲಗೈಗೆ ಗ್ಯಾಸ್ ಸೇರ್ಕೊಂಡಿದೆ ಅಂತ. ಈಗ ಇನ್ನೊಂದು ಪ್ರಶ್ನೆ ಅಂತ ಎಲ್ಲರಿಗೂ ಅವರಲ್ಲೇ ಕೇಳ್ಕೊಳ್ಬೇಕು, ಈ ತರ ನೋವು ನನಗೆ ಜೀವಮಾನದಲ್ಲಿ ಪ್ರಥಮ ಬಾರಿಗೆ ಬಂದಿದೆಯೋ ಅಂತ. ಯಾಕಂತ ಹೇಳಿದ್ರೆ, ಹೆಚ್ಚಾಗಿ ಈ ಎದೆ ನೋವು ಬಂದಾಗ ನೋವು ಬಹಳ ಅತಿ
ಅತಿಯಾಗಿರ್ತದೆ. ಹೆಚ್ಚಿನವ್ರು ಹೇಳ್ತಾರೆ, ಸರ್ ಇದು ನನಗೆ ಫಸ್ಟ್ ಟೈಮ್ ಈ ತರ ನೋವು ಬಂದಿದ್ದು, ಈ ತರ ಮೊದಲು ನೋವು ಬಂದಿರಲಿಲ್ಲ, ಈ ತರ ನೋವು ಬಂದ್ರಿಂದ ನನಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತ. ಸೊ ಹೆಚ್ಚಿನವರಿಗೆ ಈ ಎದೆ ನೋವು ಬರ್ತದೆ, ಕೆಲವರಿಗೆ ಏನಾಗ್ತದೆ ಎದೆ ನೋವು ಬರುವುದಿಲ್ಲ, ಕೆಲವರಿಗೆ ಸುಸ್ತಾಗ್ಬೋದು, ಕೆಲವರಿಗೆ ವಾಂತಿ ಬಂದಾಗ ಆಗ್ಬೋದು, ಕೆಲವರಿಗೆ ಬೆವರು ಬಂದಾಗ ಆಗ್ಬೋದು. 100ರಲ್ಲಿ ಸಾಧಾರಣ 90ರಿಂದ 95% ಜನರಿಗೆ ಹಾರ್ಟ್ ಅಟ್ಯಾಕ್ ಆದವರಿಗೆ ಎದೆ ನೋವು ಬರ್ತದೆ. 5% ಜನರಿಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಸಹ ಅವರಿಗೆ ಎದೆ ನೋವು ಬರುವುದಿಲ್ಲ. ಹೆಚ್ಚಾಗಿ ಸಕ್ಕರೆ ಕಾಯಿಲೆ ಇದ್ದವರಿಗೆ ಮತ್ತು ವಯಸ್ಸಾದವರಿಗೆ ಅವರಿಗೆ ಹೆಚ್ಚಾಗಿ ಎದೆ ನೋವು ಬರುವುದಿಲ್ಲ. ಅವರಿಗೆ ಹೆಚ್ಚಾಗಿ ಉಸಿರಾಟದಲ್ಲಿ ತೊಂದರೆ ಆಗ್ಬೋದು, ಅಥವಾ ಬೆವರು ಬಂದಾಗ ಆಗ್ಬೋದು, ಅಥವಾ ಸುಸ್ತಾದಾಗ ಆಗ್ಬೋದು. ಸೊ ಈಗ ಮನೆಯಲ್ಲಿ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದ್ರೆ ಏನ್ ಮಾಡಬೇಕು ಅಂತ ಹೆಚ್ಚಾಗಿ ನಾವು ಏನು ಮಾಡ್ತಾ ಇದ್ರೆ, ಹಾರ್ಟ್ ಅಟ್ಯಾಕ್ ಆದಾಗ ಇದು ಗ್ಯಾಸ್ಟ್ರಿಕ್ ಅಂತ ಹೇಳಿ ಸೋಡಾ ಕುಡಿಯೋದು, ಜೀರಿಗೆಯಿಂದ ಕಷಾಯ ಮಾಡೋದು, ಅದನ್ನೆಲ್ಲ ಮಾಡ್ತೇವೆ. ಅದು ಮಾಡೋದು ನಾನು ತಪ್ಪಂತ ಹೇಳುವುದಿಲ್ಲ, ಆದ್ರೆ ಅದರಿಂದ ಅತ್ಯಂತ ಮುಖ್ಯವಾಗಿ ಅಂಶವನ್ನು ನಾವು ಗಮನ ಮಾಡ್ಬೇಕಂತ ಹೇಳಿದ್ರೆ, ಈಗ ಹೃದಯಾಘಾತ ಅಂತ ಗೊತ್ತಾದ್ರೆ ಕೂಡಲೇ ಅವರು ರೆಸ್ಟ್ ತಗೊಳ್ಬೇಕು. ಹೆಚ್ಚು ತಿರುಗಾಡೋದು, ಮೆಟ್ಲತ್ತುದು, ಮತ್ತೆ ಇದು ಅವ್ರು ಹೆಚ್ಚಾಗಿ ಆಲೋಚನೆ ಮಾಡೋದು, ಏನಾಗಿದೆ ಮುಂದೆ ಏನ್ ಮಾಡಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡದೆ ಒಂದು 10 ನಿಮಿಷ ರೆಸ್ಟ್ ತಗೊಳ್ಬೇಕು. ರೆಸ್ಟ್ ತಗೊಂಡು ಮಲ್ಕೊಂಡೇ ಇರೋದು ಉತ್ತಮ ಕೂತ್ಕೊಳ್ಳೋದಕ್ಕಿಂತ. ಯಾಕಂತ ಹೇಳಿದ್ರೆ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆದವರಿಗೆ ಬ್ಲಡ್ ಪ್ರೆಷರ್ ಕಡಿಮೆ ಆಗ್ಬೋದು, ಅಥವಾ ಹೃದಯದ ಬಡಿತಗಳು ವ್ಯತ್ಯಾಸ ಆಗ್ಬೋದು. ಆದ್ರಿಂದ ಅವರು ಮಲ್ಕೊಂಡಿದ್ರೆ ಒಳ್ಳೇದು. ಮತ್ತು ಆದಷ್ಟು ಬೇಗ ಹತ್ತಿರದ ಆಸ್ಪತ್ರೆಗೆ ಹೋಗಿ ಒಂದು ECG ಮಾಡ್ಕೊಳ್ಳುವಂತ ವ್ಯವಸ್ಥೆ ಮಾಡ್ಕೊಳ್ಳೋದು ಒಳ್ಳೇದು. ಯಾಕಂತ ಹೇಳಿದ್ರೆ ಹೃದಯದಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ನೀವು ಆದಷ್ಟು ಬೇಗ ಆಸ್ಪತ್ರೆಗೆ ಹೋದ್ರೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗ್ತದೆ. ಇದರಿಂದ ನಿಮ್ಮ ರಿಕವರಿ ಸಹ ಬಹಳ ಉತ್ತಮವಾಗ್ತದೆ. ಆದ್ರಿಂದ ಎದೆ ನೋವು ಬಂದಾಗ ಗ್ಯಾಸ್ಟ್ರಿಕ್ ಅಂತ ಹೇಳಿ ಗಂಟೆಯನ್ನು ಮತ್ತು ದಿವಸವನ್ನು ಕಳೆಯುವುದು ಅಷ್ಟು ಒಳ್ಳೆಯ ಕಾರಣಗಳಲ್ಲ ಅಂತೇಳಿ ನನಗೆ ಅನಿಸ್ತದೆ. ಈಗ ಹೃದಯಾಘಾತ ಮಾಡ್ಲಿಕ್ಕೆ ಈಗ ಡಾಕ್ಟರ್ KP ಪ್ರಸಾದ್ ಅವರು ಹೇಳಿದ್ದಾರೆ, ಒಂದು ECG ಅನ್ನು ಮಾಡ್ತೇವೆ ಮತ್ತು ಬ್ಲಡ್ ಟೆಸ್ಟ್ ಮಾಡ್ತೇವೆ, ಇಕೋಕಾರ್ಡಿಯೋಗ್ರಫಿ, ಮತ್ತೆ ಕೊನೆಯದಾಗಿ ಆಂಜಿಯೋಗ್ರಫಿ ಅಂತ ಮಾಡ್ತೇವೆ. ಈಗ ECG ಅಲ್ಲಿ ಸಾಧಾರಣ 85ರಿಂದ 90% ಜನರಿಗೆ ECG ಅಲ್ಲಿ ಹೃದಯದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಲಿಕ್ಕೆ ಎಲ್ಲರಿಗೂ ಗೊತ್ತಾಗ್ತದೆ. ಕೆಲವು ಜನರಿಗೆ 10ರಿಂದ 15 ಜನರಿಗೆ ಅದು ಸಾಧಾರಣ 6 ಗಂಟೆಯಿಂದ 24 ಗಂಟೆ ಬೇಕಾಗ್ತದೆ. ಈಗ ಹಾರ್ಟ್ ಅಟ್ಯಾಕ್ ಆದವರು 2ರಿಂದ 3 ಗಂಟೆ ಒಳಗೆ ಆಸ್ಪತ್ರೆ ಹೋದ್ರಲ್ಲಿ ECG ಅಲ್ಲಿ ಸ್ವಲ್ಪ ವೇರಿಯೇಷನ್ ಮಾತ್ರ ಕಾಣಿಸ್ತದೆ. ಆದ್ರಿಂದ ಡಾಕ್ಟ್ರು ಎಲ್ಲಾದ್ರೂ ವೇರಿಯೇಷನ್ ಇದೆ ಅಂತ ಹೇಳಿದ್ರೆ ಅದು ಆಸ್ಪತ್ರೆಯಲ್ಲಿ ಅವರಿಗೆ ಪ್ರೆಷರ್ ಹಾಕಿದೆ, ಅವರು ಹೇಳ್ತಾರೆ 4 ಗಂಟೆ ಆದ ನಂತರ ಇನ್ನೊಂದು ECG ಮಾಡ್ತೇವೆ ಅಂತ ಹೇಳ್ತಾರೆ. ಆವಾಗ ಅದನ್ನ ಮಾಡಿಸ್ಕೊಂಡು ಮುಂದೆ ಅವರು ಇದು ಉತ್ತಮ. ಈಗ ಇನ್ನೊಂದಾಗಿ ಟ್ರೀಟ್ಮೆಂಟ್ ಅಲ್ಲಿ ಇದರಲ್ಲಿ ಈಗ ಬ್ಲಾಕ್ ಅನ್ನು ಕರೀಲಿಕ್ಕೆ ಹಲವಾರು ಮೆಡಿಸಿನ್ಗಳು ಸಿಗ್ತಾ ಇದೆ. ಆದ್ರೂ ಸಹ ಅದು ಬ್ಲಾಕ್ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಆಂಜಿಯೋಪ್ಲಾಸ್ಟಿ ಅಥವಾ ಆಂಜಿಯೋಗ್ರಾಮ್ ಅಂತ ಫಸ್ಟ್ ಮಾಡಿ ಅದರಲ್ಲಿ ಬ್ಲಾಕ್ ಅನ್ನ ಎಷ್ಟಿದೆ ಅಂತ ಪರಿಶೀಲಿಸಿ ಮತ್ತೆ ಟ್ರೀಟ್ಮೆಂಟ್ ಅನ್ನ ಮಾಡಬೇಕಾಗ್ತದೆ. ಈಗ ನೀವು 2 ಚಿತ್ರನ ಕಾಡ್ತಾ ಇದ್ದೀರಿ. ಇದೊಂದು ಹಾರ್ಟ್ ಅಟ್ಯಾಕ್ ಆದ ಪೇಷಂಟು. ಇದರಲ್ಲಿ ರಕ್ತನಾಳ 100ಕ್ಕೆ 100 ಬ್ಲಾಕ್ ಆದನ್ನ ಕಾಣಬಹುದು. ನಾವು ಆಂಜಿಯೋಪ್ಲಾಸ್ಟಿ ಮಾಡಿದ ನಂತರ ಈ ರಕ್ತನಾಳ ಬ್ಲಾಕ್ ಆಗಿದ್ದ ರಕ್ತನಾಳದಲ್ಲಿ ಪೂರ್ತಿ ರಕ್ತ ಸಂಚಾರ ಆಗುವುದನ್ನ ಇಲ್ಲಿ ಕಾಣಿಸ್ತಾ ಇದೆ. ಈಗ 1 ಅಥವಾ 2 ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ನಾವು ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ತೇವೆ. ಈಗ 2 ರಕ್ತನಾಳಕ್ಕಿಂತ ಜಾಸ್ತಿ ಇದ್ದಲ್ಲಿ ಅದು ನಾವು ಆಂಜಿಯೋಪ್ಲಾಸ್ಟಿ ಮಾಡಿದ್ರೆ ಅಷ್ಟು ಅವರಿಗೆ ಬೆನಿಫಿಟ್ ಆಗುದಿಲ್ಲ. ಅಂತವರಿಗೆ 3 ರಕ್ತನಾಳದಲ್ಲಿ ಬ್ಲಾಕ್ ಇದ್ದವರಿಗೆ ನಾವು ಬೈಪಾಸ್ ಸರ್ಜರಿ, ಓಪನ್ ಹಾರ್ಟ್ ಸರ್ಜರಿ ಅಥವಾ ಬೈಪಾಸ್ ಸರ್ಜರಿ ಅಂತ ಮಾಡ್ತೇವೆ. ಬೈಪಾಸ್ ಸರ್ಜರಿ ಅಂತ ಹೇಳಿದ್ರೆ ಇಲ್ಲಿ ಬ್ಲಾಕ್ ಇದ್ದಲ್ಲಿ ಒಂದು ಹೊಸ ರಕ್ತನಾಳವನ್ನು ಹಾಕಿ ಅದನ್ನ ಬ್ಲಾಕ್ ಅನ್ನ ಬೈಪಾಸ್ ಮಾಡ್ತೇವೆ. ಅದಕ್ಕೆ ಬೈಪಾಸ್ ಸರ್ಜರಿ ಅಂತ ನಾವು ಇದನ್ನ ಕರಿತೇವೆ. ಈಗ ನಾವು ಹೃದಯದ ಹಾರ್ಟ್ ಅಟ್ಯಾಕ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಇದನ್ನ ಹೇಗೆ ಕಡಿಮೆ ಮಾಡಬಹುದು ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಕೊಲೆಸ್ಟ್ರಾಲ್ ಅಲ್ಲಿ 2 ತರ ಕೊಲೆಸ್ಟ್ರಾಲ್ ಇದೆ ಅಂತ, ಒಂದು ಗುಡ್ ಕೊಲೆಸ್ಟ್ರಾಲ್, ಇನ್ನೊಂದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ. ಒಂದು ಗುಡ್ ಕೊಲೆಸ್ಟ್ರಾಲ್ ಅಂದ್ರೆ ಅದನ್ನ HDL ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ 35ಗಿಂತ ಮೇಲ್ಗಡೆ ಇದ್ರೆ ಇಂಥವರಿಗೆ ಹಾರ್ಟ್ ಅಟ್ಯಾಕ್ ಬರುವಂತ ಸಂಭವಗಳು ಕಡಿಮೆ ಇರ್ತದೆ. ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ನಾವು ಹೇಳ್ತೇವೆ. ಇದರಲ್ಲಿ 2 ಇದೆ, ಒಂದು LDL ಅಂತೇನೆ, ಇನ್ನೊಂದು TGL ಅಂತಿದೆ. ಇದು ಸಾಮಾನ್ಯ ಜನರಲ್ಲಿ ಯಾವುದೇ ಕಾಯಿಲೆಗಳು ಇಲ್ಲದೆ ಇದ್ರೆ
ಅದ್ರ ಲೆವೆಲ್ 130ಕ್ಕಿಂತ ಕಡಿಮೆ ಇರಬೇಕಾಗ್ತದೆ. ಮತ್ತೆ ಅದು ಕೆಲವು ರಿಸ್ಕ್ ಫ್ಯಾಕ್ಟರ್ ಅನ್ನು ನೋಡಿಕೊಂಡು ಕೆಲವರಿಗೆ 100ಕ್ಕಿಂತ ಕಡಿಮೆ ಇಡುವಂತ ಪರಿಸ್ಥಿತಿ ಸಹ ಇರ್ತದೆ. ಇನ್ನೊಂದನೇದಾಗಿ ಕೊಲೆಸ್ಟ್ರಾಲ್ ಅನ್ನು ಹೇಗೆ ಕಡಿಮೆ ಮಾಡಬಹುದು ಅಂತ. ನಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಅಲ್ಲಿ 30% ಕೊಲೆಸ್ಟ್ರಾಲ್ ನಮ್ಮ ತಿನ್ನುವುದರಿಂದ ಬರ್ತದೆ, 70% ಕೊಲೆಸ್ಟ್ರಾಲ್ ನಮ್ಮ ಲಿವರ್ ಇಂದ ಬರ್ತದೆ. ಆದ್ರಿಂದ 30% ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲಿಕ್ಕೆ ನಾವು ಎಕ್ಸರ್ಸೈಸ್ ಮಾಡಿದ್ರೆ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗ್ತದೆ. ನಾವು ತಗೊಳ್ಳುವ ಪ್ರಮಾಣ ಕಡಿಮೆದಲ್ಲಿ ಸಹ ಕೊಲೆಸ್ಟ್ರಾಲ್ ಕಡಿಮೆ ಅಂತ ತಗೊಂಡ್ರೆ ಅದರಿಂದ ಸಹ ಕೊಲೆಸ್ಟ್ರಾಲ್ ಕಡಿಮೆ ಆಗುವಂತ ಸಂಭವ ಇರ್ತದೆ. ಕೊನೆಯದಾಗಿ ನಾನು ಹೇಳಿದ್ದೇನೆ, ಈಗಾಗಲೇ ಹೇಳಿದ್ದೇನೆ, ಫಾಸ್ಟ್ ಫುಡ್ ಅಂತ ಹೇಳಿ. ಫಾಸ್ಟ್ ಫುಡ್ ಅಲ್ಲಿ ಕೊಲೆಸ್ಟ್ರಾಲ್ ಮತ್ತು ಶುಗರಿನ ಅಂಶ ಬಹಳ ಇರ್ತದೆ. ಶುಗರಿನ ಅಂಶ ಸಾಧಾರಣ ಒಂದು 50ರಿಂದ 60%, ಮತ್ತೆ ಕೊಲೆಸ್ಟ್ರಾಲ್ ಅಂಶ 20ರಿಂದ 30% ಇರ್ತದೆ. ಅಂತವರಲ್ಲಿ ಈ ಹೃದಯ ಸಂಬಂಧಪಟ್ಟ ಕಾಯಿಲೆಗಳಲ್ಲದೆ ಶುಗರು, ಪ್ರೆಷರು ಮತ್ತೆ ಕೊಲೆಸ್ಟ್ರಾಲ್ ತೊಂದರೆ ಉಂಟಾಗಿ ಬೇರೆ ಬೇರೆ ಕಾಯಿಲೆಗಳು ಕಾಣಿಸಿಕೊಳ್ಳುವಂತಹ ಸಂಭವ ಇರ್ತದೆ. ಇದು ಎಲ್ಲರಿಗೂ ಮುಖ್ಯವಾಗಿ ತಿಳಿಬೇಕಂತ ಒಂದು ಅಂಶ. ಯಾಕಂತ ಹೇಳಿದ್ರೆ ಸಾಧಾರಣ 10ರಿಂದ 15% ವಯಸ್ಕರಲ್ಲಿ ಶುಗರ್ ಕಾಯಿಲೆ ಕಾಣಿಸ್ಕೊಳ್ತಾ ಇದೆ. ಇದರಲ್ಲಿ ಶುಗರ್ ಸಾಧಾರಣ 110ಕ್ಕಿಂತ ಕಡಿಮೆ ಇದ್ರೆ ನಾವು ನಾರ್ಮಲ್ ಅಂತ ಹೇಳ್ತೇವೆ. ಅದಕ್ಕಿಂತ ಅದು ಫಾಸ್ಟಿಂಗ್ ಇದ್ರೆ ಅಂತ 2 ಅವರ್ಸ್ ಅಲ್ಲಿ 140ಕ್ಕಿಂತ ಮೇಲಿದ್ರೆ ಇದನ್ನ ನಾವು ಎಬ್ನಾರ್ಮಲ್ ಅಂತ ಹೇಳ್ತೇವೆ. ಇನ್ನೊಂದು ಶುಗರ್ ಕಾಯಿಲೆ ಇದ್ದವರು ಏನು ಮಾಡಬಹುದು ಅಂತ ನಾನು ನನ್ನ 30 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡುವುದೇನಂದ್ರೆ, ಹೆಚ್ಚಿನವರು ಶುಗರ್ ಟೆಸ್ಟ್ ಮಾಡೋದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾಳೆ ಡಾಕ್ಟರ್ ಹತ್ರ ಹೋಗೋದಿದ್ರೆ ಹಿಂದಿನ ದಿವಸ ರಾತ್ರಿ ಊಟ ಎಲ್ಲ ಕಡಿಮೆ ಮಾಡ್ತಾರೆ. ಬೆಳಿಗ್ಗೆ ಹೋಗುವಾಗ ಅದು ಶುಗರ್ 108, 110 ಬರ್ತದೆ. ಆದ್ರಿಂದ ಇದರಿಂದ ಏನಾಗುತ್ತೆ ಅಂದ್ರೆ ಕಿಡ್ನಿ, ಹಾರ್ಟ್ ಮತ್ತು ಬ್ರೈನ್ ಮೇಲೆ ಎಫೆಕ್ಟ್ ಆಗ್ತದೆ. ಅದಕ್ಕಾಗಿ ಈಗ ಹೊಸ ಟೆಸ್ಟ್ ಒಂದು ಬಂದಿದೆ, ಅದೊಂದು ಗ್ಲೈಕೋಸೇಟೆಡ್ ಹಿಮೋಗ್ಲೋಬಿನ್ ಅಂದ್ರೆ HbA1c ಅಂತ ಕರಿತೇವೆ. ಈ ಫಾಸ್ಟಿಂಗ್ ಶುಗರ್ ಮಾಡೋದಕ್ಕಿಂತ HbA1c ಮಾಡಿದ್ರೆ ನಿಮ್ಗೆ 3 ತಿಂಗಳು ಎವರೇಜ್ ಶುಗರ್ ಹೇಗಿದೆ ಅಂತ ಗೊತ್ತಾಗ್ತದೆ. ಆದ್ರಿಂದ ಯಾರು ಶುಗರ್ ಇದ್ದವರು ನಮ್ಮವ್ರು ಯಾರಾದ್ರು ಇದ್ರೆ ನೆಕ್ಸ್ಟ್ ಟೈಮ್ ಹೋಗುವಾಗ ನೀವು HbA1c ಅದನ್ನ ಮಾಡಿಕೊಂಡು ನಿಮ್ಮ ಡಾಕ್ಟರ್ಗೆ ರಿಪೋರ್ಟ್ ತೋರಿಸಿ. ಈ ಫಾಸ್ಟಿಂಗ್ ಶುಗರ್ ಇಂದ ಬಹಳ ಅನುಕೂಲ ಇರುವುದಿಲ್ಲ. ಈಗ ಯಾಕೆ ಶುಗರ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ ನೀವು ಜನಸಾಮಾನ್ಯರನ್ನ ಕಂಪೇರ್ ಮಾಡಿದ್ರೆ ಶುಗರ್ ಇರುವವರಲ್ಲಿ 2ರಿಂದ 4 ಫೋಲ್ಡ್ ಇದು ಚಾನ್ಸಸ್, ಹಾರ್ಟಿನ ಸಂಬಂಧಪಟ್ಟ ಕಾಯಿಲೆಗಳು ಬರುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. 30ರಿಂದ 40% ಹಾರ್ಟ್ ಈ ಡಯಾಬಿಟಿಸ್ ಇದ್ದವರಿಗೆ ಎದೆನೋವು ಬರುವಂತ ಸಂಭವಗಳು ಬಹಳ ಕಡಿಮೆ ಇರ್ತದೆ. ಇದಲ್ಲದೆ ನೀವು ಹಾರ್ಟಿನ ಆಂಜಿಯೋಪ್ಲಾಸ್ಟಿ ಆಗಲಿ, ಬೈಪಾಸ್ ಸರ್ಜರಿ ಆಗಲಿ ಅಥವಾ ಮೆಡಿಕೇಶನ್ ಇಂದ ಆಗಲಿ ಏನೇ ಮಾಡಿದ್ರು ಈ ಶುಗರ್ ಇಲ್ಲದವರಿಗೂ ಮತ್ತು ಶುಗರ್ ಇದ್ದವರಿಗೂ ಬಹಳ ವ್ಯತ್ಯಾಸಗಳು ಕಾಣಿಸಿಕೊಳ್ಳುತ್ತದೆ. ಆದ್ರಿಂದ ಶುಗರ್ ಇದ್ದವರು ಬಹಳ ಜಾಗ್ರತೆ ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನೊಂದು ವಿಷಯ ಏನಂದ್ರೆ, ಜಗತ್ತಿನಾದ್ಯಂತ ಶುಗರು ಸಾಧಾರಣ 45ರಿಂದ 50 ವರ್ಷದವರಿಗೆ ಕಾಣಿಸ್ಕೊಳ್ತದೆ. ನಮ್ಮಲ್ಲಿ ಈಗ ನಾವು ಭಾರತದಲ್ಲಿ ಈಗ 20-25 ವರ್ಷದವರು ಸಹ 30 ವರ್ಷದವರು ಸಹ ಶುಗರ್ ಕಾಯಿಲೆಗಳಿಂದ ಬಳಲುತ್ತಿದ್ದವ್ರನ್ನ ನಾವು ತುಂಬಾ ಜನರಲ್ಲಿ ನೋಡ್ತಾ ಇದ್ದೇವೆ. ಇನ್ನೊಂದು ಫಿಸಿಕಲ್ ಇನ್ಆಕ್ಟಿವಿಟಿ ಅಂದ್ರೆ ಎಕ್ಸರ್ಸೈಸ್ ಇಲ್ಲದೆ ಇರುವಂಥದ್ದು. ಈಗ ಹೊಸ ಯುವ ಜನಾಂಗದವರು ಹೆಚ್ಚಿನವರು ಸಾಫ್ಟ್ವೇರ್ ಉದ್ಯಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಂತವರಲ್ಲಿ ಬಹಳ ಮೂಮೆಂಟೇ ಇರುವುದಿಲ್ಲ. ಈಗ ವರ್ಕ್ ಫ್ರಮ್ ಹೋಮ್ ಇದರಿಂದ ಮತ್ತು ತುಂಬಾ ತೊಂದರೆ ಉಂಟಾಗಿದೆ. ಮೊದಲು ಆಫೀಸಿಗೆ ಹೋಗ್ಬೇಕಂತ ಹೇಳಿ ನಡ್ಕೊಂಡು ಹೋಗ್ಲಿ ಅಥವಾ ಸ್ವಲ್ಪ ಆದ್ರೂ ಆಕ್ಟಿವಿಟಿ ಮಾಡ್ತಾ ಇದ್ರು. ಈಗ ಮನೆಯಲ್ಲಿ ಎಲ್ಲರೂ ಇರುವುದರಿಂದ ಸಾಧಾರಣ ಅವರು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ವರ್ಕ್ ಫ್ರಮ್ ಹೋಮ್ ಆದ್ರಿಂದ ಅವರ ಮೇಲೆ ಆಕ್ಟಿವಿಟಿ ಕಡಿಮೆ ಆಗಿದೆ. ಇದರಿಂದ ಹೃದಯದಲ್ಲಿ ಆಗುವ ವ್ಯತ್ಯಾಸಗಳಿಂದಾಗಿ ಹೃದಯದ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಇದು ಸ್ಮೋಕಿಂಗ್ ಅಂತ ನಾನು ಈಗ ಹೇಳಿದ್ದೇನೆ ಈಗಾಗಲೇ. ತಂಬಾಕು ಸೇವನೆ ಒಂದು ಒಳ್ಳೆಯ ಸಂಗತಿ ಅಂತ ಹೇಳಿದ್ರೆ, ಕಳೆದ 10 ವರ್ಷಗಳಲ್ಲಿ ಭಾರತದಲ್ಲಿ ತೆಗೆದುಕೊಂಡ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಈಗ ತಂಬಾಕು ಸೇವನೆ ಭಾರತದಲ್ಲಿ ಕಡಿಮೆ ಆಗ್ತಾ ಇದೆ. ಈ ಜನರಿಗೆ ಈ ತಂಬಾಕಿನಿಂದ ಆಗುವ ಅನಾಹುತಗಳ ಬಗ್ಗೆ ಒಂದು ಒಳ್ಳೆಯ ಕಲ್ಪನೆ ಉಂಟಾದ್ರಿಂದ ಈ ಸ್ಮೋಕಿಂಗ್ ಕಡಿಮೆ ಆಗೋದು ಒಂದು ಸುಖ ಸುದ್ದಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಇನ್ನೊಂದು ಆಲ್ಕೋಹಾಲ್. ಕೆಲವರು ಪೇಪರ್ನಲ್ಲಿ ಬರ್ತದೆ ಆಲ್ಕೋಹಾಲ್ ತಗೊಂಡ್ರೆ ಹಾರ್ಟಿಗೆ ಒಳ್ಳೇದು, ಕೆಲವರು ಹೇಳ್ತಾರೆ ಇನ್ನು 30 ml ತಗೊಂಡ್ರೆ ಒಳ್ಳೇದು, ಕೆಲವರು 60 ml ತಗೊಳಿದ್ರೆ ಒಳ್ಳೇದು ಅಂತ. ಆದ್ರೆ ನಿಮಗೆ ಒಂದು ಸತ್ಯವನ್ನು ಹೇಳ್ತೇನೆ, ಏನಂತ ಹೇಳಿದ್ರೆ ನಮ್ಮ ಅಂಗಾಂಗಗಳು ಮತ್ತು ಅಮೆರಿಕದ ಜನರಲ್ಲಿರುವ ಅಂಗಾಂಗಗಳು ಜೆನೆಟಿಕಲಿ ವಿ ಆರ್ ಡಿಫರೆಂಟ್.
ಆದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅವರಿಗೆ ಯಾವ್ದು ಒಳ್ಳೇದು ಅದು ನಮ್ಗೆ ಇಲ್ಲಿ ಒಳ್ಳೇದಾಗದೆ ಇರ್ಬೋದು, ಆದ್ರೆ ನಮ್ಗೆ ಯಾವ್ದು ಒಳ್ಳೇದು ಅವ್ರಿಗೆ ಒಳ್ಳೇದಾಗದೆ ಇರ್ಬೋದು. ಆದ್ರಿಂದ ಒಂದು ಮಾತು ಸತ್ಯ ಏನಂದ್ರೆ ಆಲ್ಕೋಹಾಲ್ ಇಂದ ಹೃದಯ, ಲಿವರ್ ಮತ್ತೆ ಬ್ರೈನ್ ಇದು ಮೂರಕ್ಕೂ ಸಹ ಎಫೆಕ್ಟ್ ಆಗ್ತದೆ. ಆದ್ರಿಂದ ನನ್ನ ಅಡ್ವೈಸ್ ಏನಂದ್ರೆ ಆಲ್ಕೋಹಾಲ್ ಸೇವನೆ, ಪ್ರತಿನಿತ್ಯ ಆಲ್ಕೋಹಾಲ್ ಸೇವನೆ ಒಳ್ಳೇದಲ್ಲ. ಕೊನೆಯದಾಗಿ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೇನೆ, ಸ್ಟ್ರೆಸ್ ಇಸ್ ದ ಇಂಪಾರ್ಟೆಂಟ್ ಕಾಸ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಎಲ್ಲರಿಗೂ ಗೊತ್ತಿದೆ. ಏನಂತ ಹೇಳಿದ್ರೆ ಅದು ಫಿಸಿಕಲ್ ಸ್ಟ್ರೆಸ್ ಬಹಳ ಒಳ್ಳೇದು. ಯಾಕಂದ್ರೆ ಫಿಸಿಕಲ್ ಸ್ಟ್ರೆಸ್ ಅಂತ ಹೇಳಿದ್ರೆ ನಾವು ಎಕ್ಸರ್ಸೈಸ್ ಮಾಡೋದು ಅಥವಾ ತೋಟಗಾರಿಕೆ ಕೆಲಸ ಮಾಡೋದು ಅಥವಾ ನಡೆಯುವುದು, ಇದರಿಂದ ನಮ್ಮ ಅಂಗಾಂಗಕ್ಕೆ ಒಳ್ಳೆಯ ಅನುಭವ ಆಗ್ತದೆ. ಯಾಕಂತ ಹೇಳಿದ್ರೆ ಶುಗರ್ ಕಡಿಮೆ ಆಗ್ತದೆ, ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ, ಹಾರ್ಟಿನಲ್ಲಿ ಸ್ನಾಯುಗಳಿಗೆ ಶಕ್ತಿ ಬರ್ತದೆ. ಅದೇ ಮೆಂಟಲ್ ಸ್ಟ್ರೆಸ್ ಆದ್ರೆ ಅವರಿಗೆ ಅದರಲ್ಲಿ ನಮ್ಮಲ್ಲಿ ಒಂದು ಹಾರ್ಮೋನ್ ಎಕ್ಸ್ಟ್ರಾ ಕೊಡೋದ್ರಿಂದ ಅದರಿಂದ BP ಜಾಸ್ತಿ ಆಗ್ತದೆ. ಅದಲ್ಲದೆ ಈಗ ಹೃದಯದ ಬಡಿತಗಳು ವ್ಯತ್ಯಾಸ ಆಗಿ ನಮ್ಮಲ್ಲಿ ಹಲವಾರು ಕಾಯಿಲೆಗಳು ಕಾಣಿಸ್ಕೊಳ್ತದೆ. ಈಗ ಹಲವಾರು ವಿಧಾನಗಳಿಂದ ನಾವು ರಿಲ್ಯಾಕ್ಸ್ ಆಗ್ಬಹುದು. ಅದು ಒಂದು ಥಿಂಕಿಂಗ್ ಇರ್ಬೋದು, ಅಥವಾ ಇನ್ನೊಂದಾಗಿ ನಾವು ಥಿಂಕಿಂಗ್ ಇರ್ಬೋದು, ಅಥವಾ ನಾವು ಮಾಡುವ ಮ್ಯೂಸಿಕ್ ಅನ್ನು ಕೇಳ್ಬೋದು, ಅಥವಾ ಓದ್ಬೋದು, ಹಲವಾರು, ಅಥವಾ ನಿಮ್ಮ ಗ್ರೂಪ್ ಅಲ್ಲಿ ನೀವು ಮಾತಾಡ್ಕೊಂಡಿರ್ಬೋದು. ಆದ್ರಿಂದ ನಮ್ಮಲ್ಲಿ ಈ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಬಹುದು. ಇನ್ನೊಂದು ಫಿಸಿಕಲ್ ಇನ್ಆಕ್ಟಿವಿಟಿ ಏನಂತ ಹೇಳಿದ್ರೆ ನಮ್ಮಲ್ಲಿ ಹೆಚ್ಚಿನವರಲ್ಲಿ, ಮಹಿಳೆಯರಲ್ಲಿ ನೋಡ್ತಾ ಇದ್ದೇವೆ, ಬೆಳಿಗ್ಗೆ ಸಾಯಂಕಾಲದಿಂದ ರಾತ್ರಿವರೆಗೆ ಟಿವಿ ಮಾಧ್ಯಮದಲ್ಲಿ ತಮ್ಮನ್ನ ಹಲವಾರು ಧಾರಾವಾಹಿಗಳನ್ನು ನೋಡ್ತಾ ಕೂತ್ಕೊಂಡು ಅಲ್ಲಲ್ಲಿ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಅವರಿಗೂ ಸಹ ಈ ಹೃದಯ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿಯಾಗಿ ಕಾಣಿಸ್ತದೆ. ಸೊ ಈಗ ನಮ್ಮಲ್ಲಿ 8 ಮಂತ್ರ ಹೇಗೆ ನಮ್ಮನ್ನ ಹೃದಯ ಸಂಬಂಧಪಟ್ಟ ಕಾಯಿಲೆಗಳಿಂದ ಕಡಿಮೆ ಮಾಡ್ಕೊಳ್ಬಹುದು. ಲೋವರ್ ಇಸ್ ಬೆಟರ್. ಏನಂತ ಹೇಳಿದ್ರೆ ನಾವು ಯಾವಾಗಲೂ ಎಣಿಸ್ಕೊಳ್ಳೋದು ಹೈಯರ್ ಇಸ್ ಬೆಟರ್ ಅಂತ, ಆದ್ರೆ ನಮ್ಮ ಆರೋಗ್ಯ ದೃಷ್ಟಿಯಲ್ಲಿ ಲೋವರ್ ಇಸ್ ಬೆಟರ್. ಒಂದನೇದಾಗಿ ಕೊಲೆಸ್ಟ್ರಾಲ್ ಎಷ್ಟು ಕಡಿಮೆ ಇರ್ತದೆ ಅದರಿಂದ ಒಳ್ಳೇದು. ಬಿಪಿಯಲ್ಲಿ ಎಷ್ಟು ಕಡಿಮೆ ಅಂತಲ್ಲ, ಅದು ನಮ್ಮ ಎಷ್ಟು ನಾರ್ಮಲ್ ಲೆವೆಲ್ ಇರ್ತದೆ ಅದರಿಂದ ಕಡಿಮೆ ಒಳ್ಳೇದು. ಶುಗರ್ ಎಷ್ಟು ಕಡಿಮೆ ಆದಷ್ಟು ಅಷ್ಟು ಒಳ್ಳೇದು. ನಾವು ತಗೊಳ್ಳುವ ಉಪ್ಪಿನಂಶ ಎಷ್ಟು ಕಡಿಮೆ ಇರೋದ್ರಿಂದ ಅದರಿಂದ ಸಹ ಒಳ್ಳೇದಾಗ್ತದೆ. ವೇಸ್ಟ್ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಇರುವ ಥಿಕ್ನೆಸ್ ಅದರಲ್ಲಿ ಕಡಿಮೆ ಇದ್ರೆ ನಮಗೆ ಹೃದಯ ಸಂಬಂಧಪಟ್ಟ ಕಾಯಿಲೆಗಳು ಕಡಿಮೆ ಆಗ್ತದೆ. ಇದರಲ್ಲಿ ಇನ್ನೊಂದು ಮಿಸ್ ಆಗಿದೆ, ಏನಂತ ಹೇಳಿದ್ರೆ ಅಂಬಿಷನ್ ಈಸ್ ಗುಡ್, ಬಟ್ ಓವರ್ ಅಂಬಿಷನ್ ಈಸ್ ನಾಟ್ ಗುಡ್. ಸೊ ನಮಗೆ ಕೈಗಾಗುವಷ್ಟು ಮಾತ್ರ ಅಂಬಿಷನ್ ಇಟ್ಕೊಳ್ಬೇಕು. ಅದಕ್ಕಿಂತ ಜಾಸ್ತಿ ಅಂಬಿಷನ್ ಜಾಸ್ತಿ ಇದ್ರೆ ಅದರಿಂದ ನಮ್ಮ ಬಾಡಿ ಮೇಲೆ ಸ್ಟ್ರೆಸ್ ಆಗಿ ಹಲವಾರು ಕಾಯಿಲೆಗಳ ಉಂಟಾಗ್ತದೆ. ಇದು ಹೃದಯ ಸಂಬಂಧಪಟ್ಟ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನ ವಿವರವಾಗಿ ಕೊಟ್ಟಿದ್ದೇನೆ ಅನಿಸ್ತದೆ. ನಾನು ತುಂಬಾ ಟೈಮ್ ತಗೊಂಡಿದ್ದೇನೆ ಅಂತ ಅನಿಸ್ತದೆ. ನಿಮಗೆ ಏನಾದರೂ ಕ್ವಶನ್ಸ್ ಇದ್ರೆ ನಾನು ಮತ್ತೆ ಡಾಕ್ಟರ್ KV ಪ್ರಸಾದ್ ಅವರು ಮಾಹಿತಿ ಕೊಡ್ಲಿಕ್ಕೆ ತಯಾರಿದ್ದೇವೆ. ಇಲ್ಲ, ಈ ಪ್ರಸಾದ್ ಅವರು ಒಂದು ಪ್ರೆಸೆಂಟೇಶನ್ ಮಾಡ್ತಾರೆ. ಅದು ಲಾಸ್ಟ್ ಟೈಮ್ ಅದು ಪ್ರೆಸೆಂಟೇಶನ್ ಬರ್ಲಿಲ್ಲ, ಅದು ಈಗ ಮಾಡ್ತಾರೆ ಅವರು ಪ್ರೆಸೆಂಟೇಶನ್ ಒಂದು 5 ಮಿನಿಟ್ಸ್, ಆಮೇಲೆ ಕ್ವಶನ್ ಕೇಳೋದು ಇಟ್ಕೊಳ್ಳೋಣ. ನಾನು PPT ಪ್ರೆಸೆಂಟೇಶನ್ ಮಾಡಿದ್ದೆ, ನಾನು ನೆನ್ಸ್ಕೊಂಡೆ ಅದು ಬಂತು ಹೇಳಿ, ಅದು ಬರ್ಲಿಲ್ಲ. ನನಗೊಂದು 5 ನಿಮಿಷ ಅವಕಾಶ ಕೊಟ್ರೆ ಅದನ್ನ ನಾನು ಮಾಡಿ. ಖಂಡಿತ ಮಾಡಿ. ನಾಗೇಶ್ ಎಕ್ಸೆಪ್ಟ್ ಮಾಡಿದನ? ಕಾಣ್ತಾ ಇದೆಯಾ ನಿಮ್ಗೆ? ಇಲ್ಲ, ಕಾಣಿಸ್ತಾ ಇಲ್ಲ, ಬರ್ತಾ ಇಲ್ಲ. ಈಗ ಇಲ್ಲ ಬರ್ತಾ ಇಲ್ಲ. ನಮ್ದಿದೆ, ಅವ್ರು ಯಾರೋ ಮಾತಾಡ್ತಿಲ್ಲ.
ಅವ್ರಿಗೆ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಹೇಳ್ತೀರಾ? ನಾಗೇಶ್ ಎಕ್ಸ್ಪೆಕ್ಟ್ ಆಗಿದೆ ಸರ್. ನೀವು ಸ್ಕ್ರೀನ್ ಅನ್ನ ಶೇರ್ ಮಾಡಿ. ನೀವು ಯಾವ ಸ್ಕ್ರೀನ್ ಶೇರ್ ಮಾಡ್ತೀರಾ ಅದನ್ನ ಸೆಲೆಕ್ಟ್ ಮಾಡಬೇಕು. ವಾಯ್ಸ್ ಜೋರಾಗಿ ಮಾತಾಡಕ್ಕೆ ಹೇಳಿ ಚಾಟ್ ಬಾಕ್ಸ್. ನಮ್ದಿದೆ ವಾಯ್ಸ್, ಅವ್ರು ಯಾರೋ ಮಾತಾಡ್ತಿದ್ದಾರೆ. ಬಂದಿದೆ, ಕಂಟಿನ್ಯೂ ಮಾಡಿ ಸರ್. ಧನ್ಯವಾದಗಳು. ನಾನು ಆಕ್ಚುಲಿ ಈ ಒಂದು ಸ್ಲೈಡ್ಸ್ ಮಾಡಿದ್ದೆ, ನೆನ್ಸ್ಕೊಂಡೆ ಅದು ಕಂಡು ಬಂತ ಹೇಳಿ ಬರ್ಲಿಲ್ಲ. ನಾನೊಂದು ಜಸ್ಟ್ 5 ನಿಮಿಷ ತಗೊಳ್ತೇನೆ. ಸೊ ನಾನು ಹೇಳಿದಾಗೆ ಈ ನೀವು ಇದು ನೋಡಿದ್ರೆ ಎಷ್ಟು ಕೇಸ್ ನಮ್ಮ ವರ್ಲ್ಡ್ ಅಲ್ಲಿ ಇದೆ ಹೇಳಿದ್ರೆ, ಸಾವು ಒಂದು 40 ಲಕ್ಷ ಜನ ವರ್ಲ್ಡ್ ಅಲ್ಲಿ ಸಾಯ್ತಾ ಇದ್ದಾರೆ. ಇಂಡಿಯಾದಲ್ಲಿ ಸುಮಾರು 4 ಲಕ್ಷ, ಕರ್ನಾಟಕದಲ್ಲಿ 34,000 ಜನ ಇಲ್ಲಿವರೆಗೆ ಸತ್ತಿದ್ದಾರೆ ಕೋವಿಡ್ ಇಂದ. ಸೊ ನಾನು ಹೇಳಿದಾಗೆ 80% ಜನ ಮೈಲ್ಡ್ ಡಿಸೀಸ್ ಗುಣಮುಖ ಆಗಿ ಹೋಗ್ತಾರೆ. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗೋದು 15%, ICU ಅಲ್ಲಿ ಒಂದು 5%. ಈ 5% ಅಲ್ಲಿ ಹೃದಯಘಾತ ಮತ್ತೆ ಹೃದಯ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಸೊ ಈ ಡ್ಯಾಮೇಜ್ ಏನಾಗುತ್ತೆ ಹಾರ್ಟಿಗೆ, ನಾನು ಹೇಳಿದಾಗೆ ಲಂಗ್ಸ್ ಗೆ ಡ್ಯಾಮೇಜ್ ಆದಾಗ ಹೃದಯಕ್ಕೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗಿ ಡ್ಯಾಮೇಜ್ ಆಗುತ್ತೆ. ಈ ಇನ್ಫ್ಲಮೇಷನ್ ಏನಾದಾಗ ಈ ಹೃದಯದ ಮಾಂಸಕ್ಕೆ ಒತ್ತಡ ಬರುತ್ತೆ, ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಡ್ಯಾಮೇಜ್ ಆಗುತ್ತೆ, ಮತ್ತೆ ಬ್ಲಡ್ ಕ್ಲಾಟ್ಸ್ ಫಾರ್ಮ್ ಆಗುತ್ತೆ. ಈ BP, ಶುಗರ್ ಮತ್ತೆ ತೂಕ ಜಾಸ್ತಿ ಇರೋರಲ್ಲಿ ಕಾಯಿಲೆ ತುಂಬಾ ತೀವ್ರವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಹಾರ್ಟ್ ಅಲ್ಲಿ ಯಾವ ತರ ನಿಮ್ಗೆ ಕಾಯಿಲೆ ಕಾಣ್ಕೊಳ್ಳುತ್ತೆ? ಒಂದು ಮಯೋಕಾರ್ಡೈಟಿಸ್, ಕಾರ್ಡಿಯೋಮಯೋಪತಿ, ಇದೆರಡು ಹಾರ್ಟಿನ ಮಾಂಸ ಇದು ಹಾರ್ಟ್ ಎನ್ಲಾರ್ಜ್ ಆಗುತ್ತೆ, ಹಾರ್ಟ್ ಫೇಲಿಯರ್ ಆಗುತ್ತೆ. ಅಕ್ಯೂಟ್ ಹಾರ್ಟ್ ಅಟ್ಯಾಕ್, ಹೃದಯಘಾತ ಆಗೋ ಸಾಧ್ಯತೆ ಇದೆ. ಹಾರ್ಟ್ ಹೊಡೆತ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಸಡನ್ ಕಾರ್ಡಿಯಕ್ ಡೆತ್ ನಾವು ಏನ್ ಹೇಳ್ತೇವೆ, ಈ ಹೃದಯ ಹೊಡೆತ ಜಾಸ್ತಿ ಆಗಿ ಹಾರ್ಟ್ ನಿಲ್ಲುವ ಪರಿಸ್ಥಿತಿ ಆಗುತ್ತೆ. ಕಾರ್ಡಿಯೋಜೆನಿಕ್ ಶಾಕ್ ಏನ್ ಹೇಳ್ತೇವೆ, ಸಮಟೈಮ್ಸ್ ಹೃದಯಘಾತದಿಂದ ಅಥವಾ ಬೇರೆ ಅಂಗಗಳಿಗೆ ರಕ್ತ ಸಂಚಾರ ಕಮ್ಮಿ ಆಗಿ BP ಕಮ್ಮಿ ಆಗಿ ಇದು ತುಂಬಾ ಸೀರಿಯಸ್ ಕಂಡೀಷನ್. ಬೇರೆ ಅಂಗಗಳಲ್ಲಿ ಶ್ವಾಸಕೋಶದ ರಕ್ತನಾಳದಲ್ಲಿ ಬ್ಲಾಕ್ ಆಗಿ ಪಲ್ಮನರಿ ಎಂಬಾಲಿಸಮ್ ಆಗತ್ತೆ. ಈ ಬ್ಲಡ್ ಕ್ಲಾಟ್ ಏನ್ ಹೇಳ್ತೇವೆ, ಅದು ಬೇರೆ ಅಂಗಾಂಗಗಳಿಗೆ ಹೋಗಿ ರಕ್ತ ಸಂಚಾರವನ್ನು ಕಮ್ಮಿ ಮಾಡುತ್ತೆ. ಸೊ ಕ್ಲಾಟಿಂಗ್ ಹೇಳುವಾಗ ಈ ರಕ್ತ ಹೆಪ್ಪುಗಟ್ಟುಕೊಳ್ಳೋದು ಇದು ತುಂಬಾ ಸಿವಿಯರ್ ಡಿಸೀಸ್ ಅಲ್ಲಿ ತುಂಬಾ ಈ ICU ಪೇಷಂಟ್ಸ್ ಅಲ್ಲಿ ಕಾಣ್ಕೊಳ್ಳುತ್ತೆ. ಇದು ತಿರುಗಿಯೂ ಇದು ಒಂದು ಉಯಿರ್ತಾದ ಡಿಸೀಸ್, ಇನ್ಫ್ಲಮೇಟರಿ ಡಿಸೀಸ್. ಇದು ಆದಾಗ ರಕ್ತ ಹೆಪ್ಪುಗಟ್ಕೊಳ್ಳೋ ಸಾಧ್ಯತೆ, ರಕ್ತನಾಳ ಡ್ಯಾಮೇಜ್ ಆಗುತ್ತೆ, ಹೆಪ್ಪುಗಟ್ಕೊಳ್ಳುತ್ತೆ. ಇದು ಹೆಪ್ಪುಗಟ್ಕೊಂಡಾಗ ಸ್ಟ್ರೋಕ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅಥವಾ ರಕ್ತನಾಳದಲ್ಲಿ ರಕ್ತ ಸಂಚಾರ ಕಮ್ಮಿ ಆದಾಗ ಗ್ಯಾಂಗ್ರೀನ್ ಆಗುತ್ತೆ. ಸೊ ಇದೆಲ್ಲವೂ ತುಂಬಾ ಸೀರಿಯಸ್ ಕಾಯಿಲೆಗಳು, ಇದರಿಂದ ಸಾವು ಖಚಿತ. ಸೊ ನಾನು ಹೇಳಿದಾಗೆ ಈ ಬ್ಲಡ್ ಕ್ಲಾಟ್ಸ್ ಬಂದಾಗ ಏನೇನು ಕಾಂಪ್ಲಿಕೇಶನ್ಸ್ ಬರುತ್ತೆ, ಹೃದಯಘಾತ ಬರುತ್ತೆ, ಸ್ಟ್ರೋಕ್ ಆಗುತ್ತೆ, ಪಲ್ಮನರಿ ಎಂಬಾಲಿಸಮ್, ಈ ಶ್ವಾಸಕೋಶದ ರಕ್ತ ಸಂಚಾರ ಕಮ್ಮಿ ಆದಾಗ ರಕ್ತ ಅಲ್ಲಿ ಕಟ್ಕೊಂಡು ಸಡನ್ ಕಾರ್ಡಿಯಕ್ ಡೆತ್ ಆಗುತ್ತೆ, ಟೈಮೇ ಕೊಡಲ್ಲ ನಿಮ್ಗೆ. ಪೆರಿಫರಲ್ ಎಂಬಾಲಿಸಮ್, ಕಾಲು ಅಥವಾ ಬೇರೆ ಎಲ್ಲಿಯಾದ್ರೂ ಅಂಗಗಳಲ್ಲಿ ರಕ್ತನಾಳ ಬ್ಲಾಕ್ ಆದಾಗ ಗ್ಯಾಂಗ್ರೀನ್ ಆಗೋ ಸಾಧ್ಯತೆ ಇದೆ. ಸೊ ಇದರಿಂದ ಏನೇನ್ ಸಿಂಪ್ಟಮ್ಸ್ ನಾನು ಹೇಳಿದಾಗೆ, ಉಸಿರಾಟ ತೊಂದರೆ, ಎದೆ ನೋವು, ಎದೆ ಹೊಡೆತ ಜಾಸ್ತಿ ಆಗಿ, ಸುಸ್ತಾಗಿ, ತಲೆ ಸುತ್ತು ಬರೋದು, ಹಾರ್ಟ್ ಎನ್ಲಾರ್ಜ್ ಆಗಿ ಪಂಪಿಂಗ್ ಕಮ್ಮಿ ಆದಾಗ, ನೀರ್ ತುಂಬೋದಾಗ ಕಾಲು ಊತ ಬರೋ ಸಾಧ್ಯತೆ ಇದೆ. ಇದನ್ನು ನಾನು ಹೇಳಿದಾಗೆ COVID-19 ಮತ್ತೆ ಹಾರ್ಟ್ ಹೇಗ್ ಡಯಾಗ್ನೋಸ್ ಮಾಡ್ತೇವೆ, ECG ಅಲ್ಲಿ ಹೃದಯಘಾತ ಬಂದಾಗ ಅಥವಾ ಹಾರ್ಟ್ ಹೊಡೆತ ಜಾಸ್ತಿ ಆದಾಗ ECG ಅಲ್ಲಿ ಗೊತ್ತಾಗುತ್ತೆ. ಇಕೋಕಾರ್ಡಿಯೋಗ್ರಾಮ್ ಅಲ್ಲಿ ಹಾರ್ಟ್ ಸೈಜ್ ಹೇಗಿದೆ, ಪಂಪಿಂಗ್ ಹೇಗಿದೆ, ಎನ್ಲಾರ್ಜ್ಮೆಂಟ್ ಇದೆಯಾ, ಹೃದಯಘಾತದಿಂದ ಹಾರ್ಟ್ ಪಂಪಿಂಗ್ ಕಮ್ಮಿ ಆಗಿದೆಯಾ, ಇದೆಲ್ಲವೂ ಎಕೋಕಾರ್ಡಿಯೋಗ್ರಾಮ್ ಮೂಲಕ ಗೊತ್ತಾಗುತ್ತೆ. ಚೆಸ್ಟ್ ಎಕ್ಸ್ರೇ ಅಲ್ಲಿ ಶ್ವಾಸಕೋಶದಲ್ಲಿ ಕೋವಿಡ್ ತೊಂದರೆ ಇದೆಯಾ ಅಥವಾ ಲಂಗ್ಸ್ ಅಲ್ಲಿ ನೀರ್ ತುಂಬಿಕೊಂಡಿದ್ಯಾ, ಹಾರ್ಟ್ ಎನ್ಲಾರ್ಜ್ಮೆಂಟ್ ಇದೆಯಾ, ಅದು ಬಂದು ಎಕ್ಸ್ರೇ ಅಲ್ಲಿ ಗೊತ್ತಾಗುತ್ತೆ. ರಕ್ತ ಟೆಸ್ಟ್ ನಾವು ಮಾಡ್ತೇವೆ. ಟ್ರೋಪೋನಿನ್ ಬಂದು ಹೃದಯಘಾತ ಆದಾಗ ರಕ್ತದಲ್ಲಿ ಟ್ರೋಪೋನಿನ್ ಜಾಸ್ತಿ ಆಗುತ್ತೆ. ProBNP, ಹಾರ್ಟ್ ಎನ್ಲಾರ್ಜ್ ಆಗಿ
ಹಾರ್ಟ್ ಪಂಪಿಂಗ್ ಕಮ್ಮಿ ಆದಾಗ ಪ್ರೋ BNP ಜಾಸ್ತಿ ಆಗುತ್ತೆ. ಡಿ ಡೈಮರ್ ಬಂದು ಶ್ವಾಸಕೋಶದ ರಕ್ತನಾಳ ಬ್ಲಾಕ್ ಆದಾಗ ಡಿ ಡೈಮರ್ ಜಾಸ್ತಿ ಆಗುತ್ತೆ. ಇನ್ಫ್ಲಮೇಟರಿ ಮಾರ್ಕರ್ಸ್ ಏನ್ ಹೇಳ್ತೇವೆ, ಇದು ನಿಮ್ಗೆ ಸೀರಿಯಸ್ ಡಿಸೀಸ್ ಇರುವಾಗ, ಕಾಯಿಲೆ ಯಾವ ಹಂತಕ್ಕಿದೆ ಹೇಳಿ ನಮ್ಗೆ ಈ ಒಂದು ಟೆಸ್ಟ್ ಮಾಡಿದಾಗ ತುಂಬಾ ಜಾಸ್ತಿ ಇದ್ದಾಗ ಇದು ಪ್ರೋಗ್ನೋಸಿಸ್ ತುಂಬಾ ಬ್ಯಾಡ್, ಈ ಪೇಷಂಟ್ ಸಾಯೋದು ಖಚಿತ ಹೇಳಿ ನಾವು ಖಂಡಿತವಾಗ್ಲೂ ಹೇಳ್ಬಹುದು. CRP ಜಾಸ್ತಿ ಇದ್ದಾಗ, ಫೆರಿಟಿನ್ ಜಾಸ್ತಿ ಇದ್ದಾಗ, LDH ಜಾಸ್ತಿ ಇದ್ದಾಗ, IL-6 ಜಾಸ್ತಿ ಇದ್ದಾಗ ಈ ಪೇಷಂಟ್ಸ್ ಬದುಕೋ ಸಾಧ್ಯತೆ ತುಂಬಾ ಕಮ್ಮಿ. ಪ್ರಭಾಕರ್ ಹೇಳಿದಾಗೆ ನಾವು ಹೃದಯಘಾತ ಬಂದಾಗ ಆಂಜಿಯೋಗ್ರಾಮ್ ಮಾಡ್ತೇವೆ, ಆಂಜಿಯೋಗ್ರಾಮ್ ಮೂಲಕ ಬ್ಲಾಕೇಜ್ ಕಂಡುಹಿಡಿತೇವೆ. ತುಂಬಾ ರೇರ್ ಆಗಿ ಕಾರ್ಡಿಯಕ್ MRI ಮಾಡ್ತೇವೆ. ಟ್ರೀಟ್ಮೆಂಟ್ ಅಲ್ಲಿ COVID-19 ಟ್ರೀಟ್ಮೆಂಟ್ ಕೊಡ್ತೇವೆ. ಹೃದಯಘಾತದಲ್ಲಿ ನಾವು ಆಂಜಿಯೋಗ್ರಾಮ್ ಮಾಡ್ತೇವೆ, ಆಂಜಿಯೋಪ್ಲಾಸ್ಟಿ ಮಾಡ್ತೇವೆ, ಬೈಪಾಸ್ ಸರ್ಜರಿ ಮಾಡ್ತೇವೆ. ಹಾರ್ಟ್ ಫೇಲಿಯರ್ ಆದಾಗ ಹಾರ್ಟ್ ಪಂಪಿಂಗ್ ಇಂಪ್ರೂವ್ ಮಾಡ್ಲಿಕ್ಕೆ ಔಷಧಿ ಕೊಡ್ತೇವೆ. ಡಯೂರಿಟಿಕ್ಸ್ ಹೇಳುವ ಔಷಧಿ, ನೀರು ಅಂಶ ಕಮ್ಮಿ ಮಾಡ್ಲಿಕ್ಕೆ, ಹಾರ್ಟ್ ಪಂಪಿಂಗ್ ಇಂಪ್ರೂವ್ ಮಾಡ್ಲಿಕ್ಕೆ ಈ ಒಂದು ಔಷಧಿಗಳು ಕೊಡ್ತೇವೆ. ಅರಿಥ್ಮಿಯಾಸ್, ಹಾರ್ಟ್ ಬೀಟಿಂಗ್ ಜಾಸ್ತಿ ಇದ್ದಾಗ ಹಾರ್ಟ್ ಬೀಟಿಂಗ್ ಕಮ್ಮಿ ಮಾಡ್ಲಿಕ್ಕೆ ಔಷಧಿಗಳು ಕೊಡ್ತೇವೆ. ಸಮಟೈಮ್ಸ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಹೇಳಿ ಒಂದು ಟ್ರೀಟ್ಮೆಂಟ್ ಇದೆ. ಅದರಿಂದ ಈ ಒಂದು ಎಲ್ಲಿ ಹಾರ್ಟ್ ಅಲ್ಲಿ ಯಾವ ಕಾರಣದಿಂದ ಈ ಹೊಡೆತ ಜಾಸ್ತಿ ಇದೆ ಆ ಲೊಕೇಶನ್ ಕಂಡಿಡಿದು ಆ ಲೊಕೇಶನ್ ನಲ್ಲಿ ನಾವು ಲೇಸರ್ ಅಥವಾ ಈ ಟ್ರೀಟ್ಮೆಂಟ್ ಕೊಟ್ಟು ಅದು ಪರ್ಮನೆಂಟ್ ಕ್ಯೂರ್ ಮಾಡೋ ಸಾಧ್ಯತೆ ಇದೆ. ಬ್ಲಡ್ ಕ್ಲಾಟ್ಸ್ ಬಂದಾಗ ಅದು ಹೆಪ್ ಕಟ್ತಿದ್ದಾಗೆ ಔಷಧಿಗಳು ಕೊಡ್ತೇವೆ, ಬ್ಲಡ್ ಥಿನ್ನರ್ಸ್ ಹೇಳ್ತೇವೆ, ಆಂಟಿ ಕೋಆಗ್ಲೆಂಟ್ಸ್ ಹೇಳಿ ಔಷಧಿಗಳು ಏನ್ ಹೇಳ್ತೇವೆ ಅದು ಕೊಡ್ತೇವೆ. BP ಕಮ್ಮಿ ಆದಾಗ, ಜಾಸ್ತಿ ಆದಾಗ BP ಕಮ್ಮಿ ಮಾಡ್ತೇವೆ. ಇದರಿಂದ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಕಮ್ಮಿ, ಈ ಕಿಡ್ನಿ ಮೇಲೆ ಒತ್ತಡ ಕೂಡ ಕಮ್ಮಿ ಆಗುತ್ತೆ. ಸೊ ಈ ವ್ಯಾಕ್ಸಿನ್ಸ್ ಹಾಕಿದಾಗ ಇದೊಂದು ಅನುಮಾನ ಇದೆ, ಈ ಬ್ಲಡ್ ಕ್ಲಾಟ್ಸ್ ಆಗ್ಬೋದಾ? ಸೊ ತುಂಬಾ ಜನರಿಗೆ ಇದೊಂದು ಅನುಮಾನ ಇದೆ. ಮತ್ತೆ ಇನ್ನೊಂದು ಏನ್ ಹೇಳಿದ್ರೆ, ಹಾರ್ಟ್ ಪೇಷಂಟ್ಸ್ ಆಲ್ರೆಡಿ ಇರೋರಿಗೆ ವ್ಯಾಕ್ಸಿನ್ ತಗೊಳ್ಬಹುದಾ, ಇದು ಒಂದು ಅನುಮಾನ, ಆತಂಕ ಇದೆ. ಈ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ವ್ಯಾಕ್ಸಿನ್ಸ್, ಈಗಿನ ವ್ಯಾಕ್ಸಿನ್ಸ್ ಏನ್ ಬರ್ತಾ ಇದೆ, ಈ ಕ್ಲಾಟ್ ಆಗೋದು ತುಂಬಾ ತುಂಬಾ ಕಮ್ಮಿ, ಹೆಪ್ ಕಟ್ಕೊಳ್ಳೋ ಸಾಧ್ಯತೆ ಕಮ್ಮಿ, ಸಾವು ತುಂಬಾ ರೇರ್, ಎಕ್ಸ್ಟ್ರೀಮ್ಲಿ ರೇರ್. ಇದು ಕೋವಿಶೀಲ್ಡ್ ಮತ್ತೆ ಜಾನ್ಸನ್ ಇದು ಎರಡು ವ್ಯಾಕ್ಸಿನ್ಸ್ ಅಲ್ಲಿ ಕಂಡು ಬಂದಿದೆ. ಬೇರೆ ಫೈಸರ್, ಮಾಡರ್ನಾ ಮತ್ತೆ ಕೋವ್ಯಾಕ್ಸಿನ್ ಅಲ್ಲಿ ಇದು ಕಂಡು ಬಂದಿಲ್ಲ. ಇದು ಇನ್ಸಿಡೆನ್ಸ್ ಲೆಸ್ ದೆನ್ 1%. ಇದು ಪ್ರಿವೆನ್ಷನ್ ನಾನು ಹೇಳಿದಾಗೆ ಮಾಸ್ಕ್ ಹಾಕೊಳ್ಳಿ, ಕೈ ಕ್ಲೀನ್ ತೊಳ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ, ವ್ಯಾಕ್ಸಿನೇಷನ್ ಮಾಡಿ. ನಾನು ತಿರುಗಿ ಹೇಳಿದಾಗೆ ಪದೇ ಪದೇ ಹೇಳ್ತೇನೆ, ದಯವಿಟ್ಟು ವ್ಯಾಕ್ಸಿನೇಷನ್ ಮಾಡಿ. ಈ ನೈಕಿ ಸ್ಲೋಗನ್ ತುಂಬಾ ಚೆನ್ನಾಗಿ ಅದು ಸೂಕ್ತವಾಗಿದೆ ಇಲ್ಲಿ. ಡೂ ಇಟ್, ಜಸ್ಟ್ ಡೂ ಇಟ್, ಜಸ್ಟ್ ಡೂ ಇಟ್, ಜಸ್ಟ್ ಡೂ ಇಟ್. ವ್ಯಾಕ್ಸಿನೇಷನ್ ದಯವಿಟ್ಟು ಇದು ನಮ್ಮಲ್ಲಿ ಇರುವ ಅಸ್ತ್ರ, ಇದರಿಂದ ನಾವು ಜೀವಂತವಾಗಿ ಉಳಿತೇವೆ. ಈ ವ್ಯಾಕ್ಸಿನೇಷನ್ ಆದ್ಮೇಲೆ ಕೂಡ ಸಮಟೈಮ್ಸ್ ಬರೋ ಸಾಧ್ಯತೆ ಇದೆ, ಬಟ್ ಅದು ತುಂಬಾ ಮೈಲ್ಡ್ ಆಗಿರುತ್ತೆ. ಅದರಿಂದ ನಾವು ಜೀವಂತವಾಗಿ ಹೊರಗಡೆ ಬರ್ತೇವೆ. ಸೊ ದಯವಿಟ್ಟು ವ್ಯಾಕ್ಸಿನೇಷನ್ ಮಾಡಿ. ಲೋಕ ಸಮಸ್ತ ಸುಖಿನೋ ಭವಂತು. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಪ್ರಸಾದ್ ಅವರು ಹಾಗೂ ಪ್ರಭಾಕರ್ ಅವರು ನಮಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು. ಈಗ ಮಾಹಿತಿ ಸಂವಾದ ಕಾರ್ಯಕ್ರಮವಿದೆ. ಈಗ ಪ್ರಶ್ನೆಗಳನ್ನು ಕೇಳಬಹುದು, ಒಬ್ಬೊಬ್ಬರೇ ಕೇಳೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಬಟನ್ ಇದೆ, ಅದನ್ನ ಪ್ರೆಸ್ ಮಾಡಿ. ಆಗ ನಾವು ಯಾರು ಹ್ಯಾಂಡ್ ರೈಸ್ ಮಾಡ್ತಾರೆ ಅವ್ರ ಹತ್ರ ಕೇಳ್ತೀವಿ. ಈಗ ನಿಶಾ ಬೇಕಲ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವರು ಕ್ವಶನ್ ಕೇಳ್ಬೋದು. ಉಳಿದವರೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಶೀಶಾ ಬೇಕಲ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ನಾನು ಬೇಸಿಕ್ಲಿ ಮ್ಯಾಂಗ್ಳೂರಿಯನ್, ಅಟ್ ಪ್ರೆಸೆಂಟ್ ಈಗ ಬೆಂಗಳೂರಲ್ಲಿ ಇದ್ದೀನಿ. ಸೊ ಟುಡೇ ನಾನು ಕೋವ್ಯಾಕ್ಸಿನ್ ತಗೊಂಡೆ, ಸೆಕೆಂಡ್ ಡೋಸ್. ಸೊ ಮನೆಗೆ ಬಂದ್ಮೇಲೆ ಸ್ವಲ್ಪ ಇದು ಫೀಲ್ ಆಯ್ತು, ಏನು ಬ್ರೆತ್ಲೆಸ್ನೆಸ್, ಅಂದ್ರೆ ಚೆಸ್ಟ್ ಹತ್ರ, ಅದು ಹಾರ್ಟ್ ಹತ್ರ. ಆಮೇಲೆ ನನ್ನ ಕಸಿನಿಗೆ ಫೋನ್ ಮಾಡಿದೆ, ಅವಳು MBBS ಮಾಡಿದ್ದೆ. ಸೊ ಅವಳು ಹೇಳಿದ್ಲು ECG ಮಾಡು ಅಂತ. ಆದ್ರೆ ಈಗ ಸ್ವಲ್ಪ ಕಮ್ಮಿ ಆಯ್ತು ಆಕ್ಚುಲಿ. ಆದ್ರೆ ಅದ್ರ ಇಫೆಕ್ಟ್ ಅಥವಾ ನಂಗೆ ಆಕ್ಚುಲಿ ಎಲರ್ಜಿಕ್ ರೈನೈಟಿಸ್ ಇದೆ. ಸೊ ಯೂಶಲಿ ನಾನು ಒಂದೊಂದ್ಸಲ ಸ್ಪ್ರೇಸ್ ಯೂಸ್ ಮಾಡ್ತೆ. ಆಮೇಲೆ ಇದು ಮಲ್ಗುವಾಗ ಸ್ವಲ್ಪ ರಾತ್ರಿ ಈ ವೆದರ್ ಚೇಂಜ್ ಆದ ಕೂಡಲೇ ಸ್ವಲ್ಪ ಬ್ರೀದಿಂಗ್ ಡಿಫಿಕಲ್ಟಿ ಇದೆ. ಸೊ ಲೆಫ್ಟ್ ನೋಸ್ ಮೋಸ್ಟ್ ಆಫ್ ದ ಟೈಮ್ ಬ್ಲಾಕ್ ಇರುತ್ತೆ. ಸೊ ಅದರಿಂದ ಇಫೆಕ್ಟ್ ಆಯ್ತಾ ಗೊತ್ತಿಲ್ಲ. ಈ ವ್ಯಾಕ್ಸಿನ್ ತಕೊಳ್ಳುವಾಗ ಒಂದು 2 ಅಥವಾ 3 ದಿವಸ ಈ ಒಂದು ಇಫೆಕ್ಟ್ಸ್ ಏನ್ ಕಾಣಿಸ್ಕೊಳ್ತದೆ,
ಜ್ವರ ಇರ್ಬೋದು, ಇಡಿಯಸ್ ಇರ್ಬೋದು, ಮೈಲ್ಡ್ ಬ್ರೆತ್ಲೆಸ್ನೆಸ್ ಇರ್ಬೋದು, ಮತ್ತೆ ಈ ಅಲರ್ಜಿ ಬ್ಯಾಕ್ ಗ್ರೌಂಡ್ ಇರೋರಲ್ಲಿ ಸಮಟೈಮ್ಸ್ ವೀಸಿಂಗ್ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಬಟ್ ಇದು ನಿಮ್ಮಲ್ಲಿ ಖಂಡಿತವಾಗ್ಲೂ 200% ಇದು ಹೃದಯಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಅಲ್ಲ ಅಲ್ಲ. ನಂಗೆ ಅದಕ್ಕೆ ತುಂಬಾ ಟೆನ್ಷನ್ ಆಯ್ತು. ನನ್ ಮಗ ಹೋಗು 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 ಹೇಳಿ ಒತ್ತಾಯ ಮಾಡ್ತಿದ್ದ, ಆಮೇಲೆ ಕಸಿನ್ಸ್ ಹಾಗೆ ಹೇಳಿದ್ಲು. ಸೊ ಫುಲ್ ಕನ್ಫ್ಯೂಷನ್ ಅಲ್ಲಿ ಒಂದು 2 ದಿವಸ ಕಂಟಿನ್ಯೂ ಆದ್ರೆ ದಯವಿಟ್ಟು ನಿಮ್ಮ ಫಿಸಿಷಿಯನ್ ಭೇಟಿಯಾಗಿ. ಸರ್, ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಸಿಗ್ಬೋದಾ ಬೆಂಗಳೂರಲ್ಲಿ ಎಲ್ಲಾದ್ರೂ ಎಮರ್ಜೆನ್ಸಿ? ನಾನು ಬಿಜೂರ್ ಅವ್ರ ಹತ್ರ ನನ್ನ ನಂಬರ್ ಇದೆ. ದಯವಿಟ್ಟು ನೀವೇನೋ ಸಂಪರ್ಕಿಸಬೇಕಿದ್ರೆ ದಯವಿಟ್ಟು ನನ್ನ ನಂಬರ್ 9845024225. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲ್ಲ. ನಾನು ಅಂದ್ರೆ ಬೆಂಗಳೂರಲ್ಲೇ ಇದ್ದೀನಲ್ಲ, ಯಾವಾಗಾದ್ರೂ ಯಾವಾಗ ಬೇಕಾದ್ರೆ ನಮ್ಮನ್ನು ಸಂಪರ್ಕಿಸಬಹುದು. ಆಯ್ತು, ಥ್ಯಾಂಕ್ಸ್. ಈಗ GS ಬಿಜೂರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. GS ಬಿಜೂರ್ ಅವರೇ ಮಾತಾಡಿ. ಹಲೋ, ಡಾಕ್ಟರ್ ಪ್ರಭಾಕರ್ ಅವರಿಗೆ ನಮಸ್ಕಾರ. ನಮಸ್ಕಾರ, ಹೇಳಿ. ಇದು ನಾವೀಗ ಕೊರೋನಾ ಎಲ್ಲ ಇಲ್ಲಿ ಬಂದ್ಮೇಲೆ 1.5 ವರ್ಷದಿಂದ ಈಗ ಔಟ್ಡೋರು ನಮಗೆ ವಾಕಿಂಗ್ ಮಾಡೋಕ್ಕಾಗೋದಿಲ್ಲ, ಸ್ವಿಮ್ಮಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ಸೈಕ್ಲಿಂಗ್ ಆಗ್ತಾ ಇಲ್ಲ. ಮನೆಯೊಳಗೆ ಇಂಡೋರ್ ವಾಕಿಂಗ್ ಆದ್ರಿಂದ ಸ್ವಲ್ಪ ಬಾಡಿ ವೆಯ್ಟ್, ಸ್ವಲ್ಪ ಹೊಟ್ಟೆ ಎಲ್ಲ ವೆಯ್ಟ್ ಜಾಸ್ತಿ ಆಗಿದೆ. ರೆಡ್ಯೂಸ್ ಮಾಡೋದು ಹೇಗೆ ಅಂತ. ಅಲ್ಲ, ನೀವು ಊರಲ್ಲಿ ಇದ್ದೀರಾ ಇಲ್ಲಿ ಬೆಂಗಳೂರಿನಲ್ಲಿ ಇದ್ದೀರಾ? ನಾನೀಗ ಸದ್ಯ ಬೆಂಗಳೂರಲ್ಲಿ ಇದ್ದೀನಿ. ಹಲೋ, ಬೆಂಗಳೂರಲ್ಲಿ ಇದ್ದೀನಿ. ಓಕೆ. ಅಲ್ಲ, ವಾಕ್ ಮಾಡಿದ್ರೆ ಕಾಲು ನೋವು ಬರುತ್ತೆ ಹಾಲ್ ಒಳಗೆ. ಅಲ್ಲ, ಈಗ 55 ವರ್ಷ ಪ್ರಾಯಕ್ಕಿಂತ ಮೇಲಿದವರಿಗೆ ಹೆಚ್ಚಾಗಿ ವಾಕಿಂಗ್ ಮಾಡಿದ್ರು ಸಹ ಕಾಲ್ಗಂಟು ನೋವು ಮತ್ತೆ ಸೊಂಟ ನೋವು ಬರುವಂತ ಸಂಭವ ಇರ್ತದೆ. ಅದಕ್ಕೆ ಸ್ಟ್ಯಾಟಿಕ್ ಸೈಕಲ್ ಬೈಸಿಕಲ್ ಅಂತ ಸಿಗ್ತದೆ. ಸ್ಟ್ಯಾಟಿಕ್ ಬೈಸಿಕಲ್ ಅದು ಸಾಧಾರಣ ಒಂದು 6,000 ರಿಂದ 12,000 ರೂಪಾಯಿಗೆ ಸಿಗ್ತದೆ. ಅದು ಆ ಸ್ಟ್ಯಾಟಿಕ್ಸ್ ಬೈಸಿಕಲ್, ಅದರಿಂದ ನೀವು ಎಕ್ಸರ್ಸೈಸ್ ಮಾಡಿದ್ರೆ ಸಾಧಾರಣ ಒಂದು 20 ರಿಂದ 30 ನಿಮಿಷ ಮಾಡಿದ್ರೆ ನಿಮಗೆ ಕಾಲ್ಗಂಟು ನೋವಾಗ್ಲಿ ಅಥವಾ ಸಾಧಾರಣ ನಿಮ್ಮ ಬೆನ್ನು ನೋವಾಗ್ಲಿ ಬರುವುದಿಲ್ಲ. ಅದರಲ್ಲಿ ಸಾಧಾರಣ 20 ನಿಮಿಷ ನೀವು ಒಂದು ಸ್ಪೀಡ್ ಮೇಲೆ ಅದರಲ್ಲಿ ನೀವು 10 ಕಿಲೋಮೀಟರ್ ಇಂದ 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಬಹುದು. ಸಾಧಾರಣ ಒಂದು 20 ರಿಂದ 30 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಮಾಡಿದ್ರೆ, ಮೊದಲು ಸ್ಲೋ ಆಗಿ ಸ್ಟಾರ್ಟ್ ಮಾಡಬೇಕು. ಮಾಡಿದ್ರೆ ಸಾಧಾರಣ 200 ರಿಂದ 300 ಕ್ಯಾಲರಿ ಹೋಗ್ತದೆ. ನೀವು ಪ್ರತಿ ದಿವಸ 200 ಕ್ಯಾಲರಿ ಅಂತ 4 ದಿವಸ ಮಾಡಿದ್ರೆ, ವಾರಕ್ಕೆ 4 ದಿವಸ 5 ದಿವಸ ಮಾತ್ರ ಸಾಕು. ಈಗ ಜನರಲ್ಲಿ ಕಲ್ಪನೆ ಇದೆ, ನನ್ನ ಪೇಷಂಟ್ ಗೆ ನಾವು ಎಂಜಿಯೋಪ್ಲಾಸ್ಟಿ ಮಾಡಿದೆ ಅಂತ ಹೇಳ್ತೇನೆ, ವಾಕಿಂಗ್ ಮಾಡಿ ಅಂತ. ಅವರು ಮಾರನೇ ದಿವಸ ವಾಕಿಂಗ್ 5 ಕಿಲೋಮೀಟರ್ ಹೋಗ್ತಾರೆ. ಆವಾಗ ಅವ್ರಿಗೆ ಸೊಂಟ ನೋವು, ಬೆನ್ನು ನೋವೆಲ್ಲ ಶುರು ಆಗ್ತದೆ ಅಂತ. ಹಾಗೆ ಮಾಡಬಾರ್ದು. ನಿಧಾನವಾಗಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಸೊಂಟ ನೋವಾಗ್ಲಿ ಯಾವ ಕಾಲು ನೋವಾಗ್ಲಿ ಬರುದಿಲ್ಲ. ನನ್ನ ಅಡ್ವೈಸ್ ನಮ್ಮ ಎಲ್ಲರ ಹೆಚ್ಚು ಬೆಂಗಳೂರಿನಲ್ಲಿರುವವರಿಗೆ ಸ್ಟ್ಯಾಟಿಕ್ ಬೈಸಿಕಲ್ ತಗೊಳ್ಳಿ. ಮನೆ ಎಲ್ಲರಿಗೂ ಉತ್ತಮ ಆಗ್ತದೆ. ಹೊರಗಡೆ ಹೋಗುವಂತ ಸಂಭವ ಬೇಡ ಇಲ್ಲ. ಮನೆಯಲ್ಲೇ ಒಂದು 15 ರಿಂದ 25 ನಿಮಿಷ ಇದು ಮಾಡಿದ್ರೆ ಸಾಕು. ಅದೇ ನಾವು RCC ಇಲ್ಲಿ ಟಾಪ್ ಫ್ಲೋರ್ ಅಲ್ಲಿ ವಾಕ್ ಮಾಡ್ತೀನಿ ಒಂದು 1 ಅವರ್. ಆಮೇಲೆ ಒಂದು 20 ಮಿನಿಟ್ಸ್ ಮೆಡಿಟೇಷನ್ ಮಾಡ್ತೀನಿ, 20 ಮಿನಿಟ್ಸ್ ಪ್ರಾಣಾಯಾಮ ಮಾಡ್ತೀನಿ. ಸಾಕು, ಅಷ್ಟು ಸಾಕು. ವಾರಕ್ಕೆ 5 ದಿವಸ ಮಾಡಿದ್ರೆ ಸಾಕು. ಯಾಕಂದ್ರೆ ಈಗ ಏಜ್ ಎಷ್ಟಾಗಿದೆ? ಈಗ 57. ಅದು RCC ಮೇಲೆ ವಾಕಿಂಗ್ ಮಾಡಿದ್ರೆ ಕಾಲು ಜಾಯಿಂಟ್ ಅಲ್ಲಿ ನೋವು ಬರುತ್ತೆ. ಹೌದು, ಅದಕ್ಕೆ ನಾನು ಹೇಳಿದ್ದು ಅದಕ್ಕೆ ಬೈಸಿಕಲ್. ಯಾಕಂದ್ರೆ ಹಾರ್ಡ್ ಸರ್ಫೇಸ್ ಅಲ್ಲಿ ವಾಕಿಂಗ್ ಮಾಡಬಾರ್ದು. ಯಾಕಂದ್ರೆ ನಮ್ಮ ಬಾಡಿ ವೇಟ್ ಅದು ಇದಾಗ್ತದೆ. ಮಂಜುನಾಥ್ ಡಿ ಕುಂದಾಪುರ ಇವರು ಪ್ರಶ್ನೆ ಕೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಂಜುನಾಥ್ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಆಗಿದೆ. ಮಂಜುನಾಥ್ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅನ್ಮ್ಯೂಟ್, ಕ್ಯಾಮ್ರಾ ಮಾಡಿದ್ರಿ, ಅನ್ಮ್ಯೂಟ್ ಮಾಡಿ. ಅವ್ರದ್ದು ಡಿಸ್ಕನೆಕ್ಟ್ ಆಗಿರ್ಬೇಕು. ಬೇರೆ ಮಂಜುನಾಥ್ ಅವರೇ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಆಮೇಲೆ ಅವರು ಈಗ ಇನ್ಯಾರು ಇದ್ರೆ ಕೇಳಿ. ಗುರುರಾಜ್ ಗುರುರಾಜ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಗುರುರಾಜ್ ಕೂತವ್ರು ಕೇಳಿ. ಓಕೆ ಸರ್, ಈಗ ಪೋಸ್ಟ್ ವ್ಯಾಕ್ಸಿನೇಷನ್ ಏನಿದೆ ಅದ್ರ ನಂತರ ಸ್ವಲ್ಪ ಕಾರ್ಡಿಯಾಕ್ ಅರೆಸ್ಟ್ಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ ಅಂತೇಳಿ ಒಂದು ರೂಮರ್ ಇದೆ. ಎಷ್ಟಕ್ಕೆ ಸತ್ಯ? ಇವನ್ ಅಮೆರಿಕದಲ್ಲಿ ಕೂಡ ಅದೇ ರೀತಿ ರೂಮರ್ಸ್ ಇದೆ ಅಂತೆ. ಇಂಡಿಯಾದಲ್ಲೂ ಕೂಡ ಯಂಗ್ಸ್ಟರ್ಸ್ 45+ ನವರು ಕಾರ್ಡಿಯಾಕ್ ಅರೆಸ್ಟ್ ಜಾಸ್ತಿ ಆಗ್ತಾ ಇದೆ. ಹಾಗೂ ಏಜ್ ಗ್ರೂಪ್ 45+ ನವರಿಗೆ. ಸೊ
ಸೊ ಇದು ಆಕ್ಚುಲಿ ಸತ್ಯಕ್ಕೆ ಹತ್ರವಾಗಿದೆಯಾ ಏನು ಅಂತ ನನ್ನ ಪ್ರಶ್ನೆ. ಇಲ್ಲ, ಇದು ಸ್ಟಿಲ್ ರೂಮರ್. ಯಾಕಂದ್ರೆ ವಿ ಗೋ ಬೈ ಓನ್ಲಿ ಸೈಂಟಿಫಿಕ್ ರಿಪೋರ್ಟ್ಸ್ ಅಂಡ್ ಸ್ಟಡೀಸ್. ಈ ಅಲ್ಲಿ ಇಲ್ಲಿ ಬ್ಲಡ್ ಕ್ಲಾಟ್ಸ್ ಹ್ಯಾವ್ ಬೀನ್ ರಿಪೋರ್ಟೆಡ್, ಬಟ್ ಈ ಒಂದು ನೀವೇನ್ ಹೇಳ್ತಾ ಇದ್ದೀರಿ ಇದು ಐ ಥಿಂಕ್ ಇಟ್ ಇಸ್ ನಾಟ್ ಸೈಂಟಿಫಿಕಲಿ ರಿಪೋರ್ಟೆಡ್. there have been deaths due to blood clots ಎಲ್ಲ, but the number is not very significant. ಅದು ಎಲ್ಲ ಡಾಕ್ಟರ್ಸ್ ಅಲ್ಲಿ ಈ ಒಂದು it is unanimously accepted that the benefits of vaccination is more than what the risks are there. So ಅಲ್ಲಿ ಇಲ್ಲಿ reports are very very rare. So ನೀವು ಯಾರೇ ಡಾಕ್ಟರ್ ಅನ್ನು ಕೇಳಿದ್ರೆ ಅವರು ಹೇಳೋದು vaccination is a must. The risks are very negligible compared to the benefits. So the benefits are definitely more, and these reports are extremely rare, and these are not scientifically reported reports. Thank you, sir. Thank you very much. ಮಂಜುನಾಥ್ ಟೇಕೆ ಅವರು ಈಗ ಕೇಳಿ ಇದ್ರೆ, ಆಮೇಲೆ ಸುಬ್ರಹ್ಮಣ್ಯ ಬೇಲೂರ್ ಅಂತ ಒಬ್ರು ಮೆಸೇಜ್ ಮಾಡಿದ್ದಾರೆ, ಕ್ವಶನ್ ಕೇಳ್ತೀನಿ ಅಂತ. ಸುಬ್ರಹ್ಮಣ್ಯ ಬೇಲೂರ್ ಮೆಸೇಜ್ ಹಲೋ, ನಮಸ್ಕಾರ. ಕೇಳಿಸ್ತಾ ಇದೆ, ಮಾತಾಡಿ, ಕೇಳಿ ಪ್ರಶ್ನೆ ಕೇಳಿ. ನಮಸ್ಕಾರ, ನಾನು ಸುಜಿ ಸುಬ್ರಹ್ಮಣ್ಯಂ. ನಮಸ್ಕಾರ. ಕೇಳ್ತದಾ? ಕೇಳಿಸ್ತಾ ಇದೆ, ಕ್ವಶನ್ ಕೇಳಿ. ಓಕೆ, ನಾನು ಈಗ ಜಸ್ಟ್ 60+. ಇದು ಬೋತ್ ವ್ಯಾಕ್ಸಿನೇಷನ್ ಆಗಿದೆ ನಂದು. ಆಯ್ತು. ಜಸ್ಟ್ ನನಗೆ ಜನರಲ್ ಕ್ವಶನ್, ಹಾರ್ಟ್ ಹೆಲ್ತಿ ಇರ್ಲಿಕ್ಕೆ ಯಾವ ಫಾರ್ಮ್ ಆಫ್ ಎಕ್ಸರ್ಸೈಸ್ ಇಸ್ ಬೆಟರ್? ಐ ಥಿಂಕ್ ಇದು ಡಾಕ್ಟರ್ ಪ್ರಭಾಕರ್ ಆನ್ಸರ್ ಮಾಡ್ತಾರೆ. ಓಕೆ. ಅಲ್ಲ, ನೀವು ಎಲ್ಲಿದ್ದೀರಿ, ಯಾವ ಊರಲ್ಲಿ ಇದ್ದೀರಿ ಅಂತ ಬಹಳ ಮುಖ್ಯ ಆಗ್ತದೆ. ಬ್ಯಾಂಗ್ಳೂರ್ನಲ್ಲಿ. ನಾನು ಈಗಾಗಲೇ ಹೇಳಿದ್ದೇನೆ, ಸ್ಟ್ಯಾಟಿಕ್ ಬೈಸಿಕಲ್ ಇಸ್ ದ ಬೆಸ್ಟ್ ಅಂತ. ಯಾಕಂತ ಹೇಳಿದ್ರೆ ಈಗ ಕೊರೋನಾ ಇರೋದ್ರಿಂದ ಹೊರಗಡೆ ವಾಕಿಂಗ್ ಮಾಡೋದು ಬಹಳ ಕಷ್ಟ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಹೇಳಿದ್ರೆ, ನೀವು ಹೊರಗಡೆ ಗಟ್ಟಿ ಜಾಗದಲ್ಲಿ ವಾಕಿಂಗ್ ಮಾಡೋದಾದ್ರೆ ಅತ್ಯಂತ ಸಾಫ್ಟ್, ಎಷ್ಟು ಸಾಫ್ಟ್ ಇರ್ತದೆ ಅಷ್ಟು ಸಾಫ್ಟ್ ಸ್ಲಿಪ್ಪರ್ ಅಲ್ಲ, ನೀವು ಶೂ ಅನ್ನ ಈಗ ವಾಕಿಂಗ್ ಶೂ ಅಲ್ಲಿ ನಾವು ಶೂ ಅಲ್ಲಿ ಬಹಳ ತರದ ಶೂ ಸಿಗದೆ. ಅದರಲ್ಲಿ ವಾಕಿಂಗ್ ಶೂಗೆ ಬೇರೆ, ಜಾಗಿಂಗ್ ಶೂಗೆ ಬೇರೆ ಬರ್ತದೆ, ಆ ತರ ರನ್ನಿಂಗ್ ಶೂ ಬೇರೆ ಇರ್ತದೆ. ಈಗ ಆದ್ರೆ ಈಗ ವಾಕಿಂಗ್ ಶೂ ಅಂತ ಒಳ್ಳೆ ಕ್ವಾಲಿಟಿ ನೀವು ಇದು ತಗೊಳ್ಳಿಕ್ಕೆ ಹೋದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಇದೆ. ನೀವು ನಿಕ್ಕೆ ಅಂತದೆಲ್ಲ ನೀವು ಅಂದ್ರೆ ಈಗ ಹಲವಾರು ಕಂಪನಿಗಳು ಬರ್ತದೆ, ಸ್ಟ್ಯಾಂಡರ್ಡ್ ಕಂಪನಿ ನಿಕ್ಕೆ ಅಂತದೆಲ್ಲ ತಗೊಳ್ಳೋದಾದ್ರೆ ಸಾಧಾರಣ 6,000 to 12,000 ರೂಪಾಯಿ ಆಗ್ತದೆ. ಆದ್ರೆ ಅದು ಒಂದ್ಸರಿ ನೀವು ತಗೊಂಡ್ರೆ 4 to 5 ವರ್ಷ ಬರ್ತದೆ. ಈಗ ಬೇರೆ ಶೂ ಅಲ್ಲಿ ಈಗ ನಾವು ಆರ್ಡಿನರಿ ಶೂ ತಗೊಂಡು ವಾಕಿಂಗ್ ಮಾಡಿದ್ರೆ ನಿಮ್ಗೆ ಕಾಲು ಗಂಟೆ ನೋವು ಮತ್ತು ಬೆನ್ನು ನೋವು ಗ್ಯಾರಂಟಿ ಬರ್ತದೆ. ಆದ್ರಿಂದ ವಾಕಿಂಗ್ ಶೂ ಅಂತ ನೀವು ಜಾಗಿಂಗ್ ಹೋಗಿದ್ರೆ ಜಾಗಿಂಗ್ ಶೂ ತಗೊಂಡು ವಾಕಿಂಗ್ ಮಾಡಬಾರ್ದು, ವಾಕಿಂಗ್ ಶೂ ತಗೊಂಡು ಜಾಗಿಂಗ್ ಮಾಡಬಾರ್ದು. ಯಾಕಂದ್ರೆ ಮೆಕ್ಯಾನಿಸಮ್ ಮತ್ತೆ ಅದ್ರ ಸಾಫ್ಟ್ ಕುಶನ್ ಎಲ್ಲ ಬೇರೆ ಬೇರೆ ಇರ್ತದೆ. ಆದ್ರಿಂದ ಹಾರ್ಡ್ ಸರ್ಫೇಸ್ ಅಲ್ಲಿ ಮಾಡೋರು ಮತ್ತೆ ನಮ್ಮ ಹೃದಯ ಕಾಪಾಡ್ಲಿಕ್ಕೆ ನಮ್ಮ ಗೈಡ್ ಲೈನ್ಸ್ ಏನ್ ಹೇಳಿದೆ, ನೀವು ದಿವಸಕ್ಕೆ 30 ನಿಮಿಷ, ವಾರಕ್ಕೆ 5 ದಿವಸ 150 ನಿಮಿಷ ನೀವು ವಾಕಿಂಗ್ ಮಾಡಿದ್ರೆ ನಿಮ್ಮ ಹಾರ್ಟ್ ಚೆನ್ನಾಗಿ ಇಟ್ಕೊಳ್ಬಹುದು. ನಾನು ಆಕ್ಚುಲಿ ಈಗ ಅಟ್ಲೀಸ್ಟ್ 2 hours ವಾಕ್ ಮಾಡ್ತಾ ಇದ್ದೇನೆ. ಅದು ಓಕೆ ಅಂತ ಇದು ಕರೆಕ್ಟ್. ಜನರಲ್ಲಿ ಒಂದು ನಮ್ಮಲ್ಲಿ ತುಂಬಾ ಜನ ಬಂದು ಹೇಳ್ತಾರೆ, ನಾನು 10,000 ಸ್ಟೆಪ್ಸ್ ನಡೆದೆ ಹೇಳಿ, ಬಟ್ ಅಷ್ಟು ನಡೆಯೋ ಅವಶ್ಯಕತೆ ಇಲ್ಲ. ಒಂದು 4,000 ಸ್ಟೆಪ್ಸ್ ನಡೆದ್ರು ನಿಮ್ಮ ಹೃದಯಕ್ಕೆ ಸಾಕು. ಸೊ ನಾವು ತುಂಬಾ 2 hour ನಡೆದೆ, 3 ಗಂಟೆ ನಡೆದೆ, ಅದರ ಅವಶ್ಯಕತೆ ಇಲ್ಲ. ಹೃದಯ ಕೂಡ ಅದ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಸಾಧಾರಣವಾಗಿ ಒಂದು 30 ನಿಮಿಷ ನೀವು ಡೀಸೆಂಟ್ ವಾಕಿಂಗ್ ಮಾಡಿದ್ರೆ ಅದು ಹೃದಯಕ್ಕೆ ತುಂಬಾ ಒಳ್ಳೇದು. ಥ್ಯಾಂಕ್ ಯು. ಮಾನ್ವಿ ಮೀಡಿಯಾ ಅಂತ ಅವರು ಒಂದು ಅಡ್ವೈಸ್ ಮಾಡಿದ್ರು. ಮಾನ್ವಿ ಮೀಡಿಯಾ ಅಂತ ಅದು ಯಾರು ಮತ್ತೆ ಪ್ರಶ್ನೆ ಕೇಳಿ. ನಮಸ್ಕಾರ, ನಾನು ನವೀನ್ ಅಂತ ಬ್ಯಾಂಗ್ಳೂರಿಂದ.
ಎದೆ ನೋವು ಬಂದಾಗ ನೀರೆಲ್ಲ ಕುಡಿಬಹುದಾ ಕುಡಿಬಾರ್ದಾ ಅಂತ ಒಂದು ರಿಪೀಟ್ ಮಾಡ್ತೀರಾ? ಎದೆ ನೋವು ಕಾಣಿಸ್ಕೊಂಡ ನೀರು ಕುಡಿಬಹುದಾ ಕುಡಿಬಾರ್ದಾ ಅಂತ ಒಂದು ಎದೆ ನೋವು ಬಂದಾಗ ಅಂದ್ರೆ ಎಷ್ಟು ನೀರು ಕುಡಿ ಅಲ್ಲ ವಾಂತಿ ಬರುವ ಕುಡಿದ್ರೆ ತೊಂದರೆ ಇಲ್ಲ, ನೀರು ಕುಡಿದ್ರೆ ತೊಂದರೆ ಇಲ್ಲ. ಓಕೆ, ಇನ್ನೊಂದು ಕ್ವಶನ್ ಸರ್. ಇದು ಹಲೋ, ಹಲೋ, ಸುರೇಶ್ ರಾವ್ ಅವರು ಮ್ಯೂಟ್ ಮಾಡ್ಕೊಳ್ಳಿ. ನೀವು ಕ್ವಶನ್ ಹೇಳಿ, ಇನ್ನೊಂದು ಕ್ವಶನ್ ಹಲೋ ಹೇಳಿದ್ರು. ಹಲೋ, ನಮಸ್ತೆ. ನಮಸ್ತೆ. ಹೇಳಿ. ಏನಂತೆ? ಎಲ್ಲ ಪ್ಯಾಕ್ ಮಾಡಿಡ. ಹಲೋ ಹೇಳಿ. ಹೇಳಿ, ಕೇಳ್ತಾ ಇದ್ದೆ, ಹೇಳಿ. ಹಾ, ಹಲೋ. ನಮ್ದು ಸಂಘದವರ ಹತ್ರ ಒಂದು ರಿಕ್ವೆಸ್ಟ್ ಮಾಡುದು. ಈಗ ನಮ್ದು ಸಮಾಜ ಬಾಂಧವರು ತುಂಬಾ ಜನ ಇದ್ದಾರೆ, ಮತ್ತೆ ಮಕ್ಕಳೆಲ್ಲ ಔಟ್ಸೈಡ್ ಇರ್ತಾರೆ, ಬರೀ ಓಲ್ಡ್ ಏಜ್ನವರೇ ಇರ್ತಾರೆ ಮನೆಯಲ್ಲಿ. ಅಂತಲ್ಲಿ ಅವರ ಮನಸ್ಥೈರ್ಯ ಒಂಥರ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ನಿಮ್ದು ಸಂಘದವರೊಂದು ಇದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿದ್ರೆ ಅವರಿಗೆ ಸ್ವಲ್ಪ ಒಳ್ಳೇದಾಗ್ತಿತ್ತು. ಇದ್ರ ಬಗ್ಗೆ ಶಶಿಧರ್ ನಾಯ್ಕ್ ಅವ್ರು ಇದ್ರೆ, ಶಶಿಧರ್ ನಾಯ್ಕ್ರೆ ದಯವಿಟ್ಟು ಇದಕ್ಕೆ ನೀವು ಆನ್ಸರ್ ಕೊಡ್ಬೇಕಾಗತ್ತೆ. ಈ ತರ ಕ್ವಶನ್ ಕೊನೆಯಲ್ಲಿ ಇಟ್ಕೊಳ್ಳಿ. ಇದೇ ಒಂದು ಫೈನಲ್ ಕ್ವಶನ್ ಮಾಡಿ. ಈ ತರ ಕ್ವಶನ್ ಮತ್ತೆ ಕೇಳ್ಬಿಡಿ ಡಾಕ್ಟರ್ ಹತ್ರ. ಇದನ್ನ ಶಶಿಧರ್ ನಾಯ್ಕ್ ಇದ್ರೆ ಒಂದ್ ಲೈನ್ ಅಲ್ಲಿ ಆನ್ಸರ್ ಕೊಡಿ ಸರ್. ಈಗ ಇವ ನಮ್ಮ ರಾಮಕೃಷ್ಣ ಬೀಜರ್ ಅವ್ರು ಇರಲ್ಲ. ಹಲೋ, ಹಾ ಹೇಳಿ. ಎಸ್, ಹಾ ಹಲೋ. ಇದಕ್ಕೆ ನಮ್ದು ವಿಶ್ವ ರಾಮಹಿತ್ರಿಯ ಸಂಘ ಅಂತ ಹೇಳಿ ಒಂದ್ ಸಂಘಟನೆ, ಅದರಲ್ಲಿ ಮೆಂಬರ್ಶಿಪ್ ಪೇಮೆಂಟ್ ಮಾಡಿದ್ರೆ ಮೆಂಬರ್ ಆಗ್ಬೋದು. ಆ ಮೆಂಬರ್ ಆದಾಗ ನಿಮಗೆ ಕಮ್ಯುನಿಕೇಶನ್ ಎಲ್ಲ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ಬೋದು ನಾವು. ಓಕೆ, ಇನ್ನು ಬೇರೆ ಈಗ ಲಾವಣ್ಯ ರವೀಂದ್ರ ಅಂತ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಲಾವಣ್ಯ ರವೀಂದ್ರ ಅವರು ಕ್ವಶನ್ ಕೇಳಿ. ಚಂದ್ರಶೇಖರ್ ಎಂ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಕ್ವಶನ್ ಕೇಳಿ. ಪ್ರಥಮ ಚಿಕಿತ್ಸೆ ಬಗ್ಗೆ. ಹಲೋ 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 ಪ್ರಥಮ ಚಿಕಿತ್ಸೆ ಬಗ್ಗೆ ವಿವರಣೆ ಕೊಟ್ಟಿದ್ರು, ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಏಡ್ ಇದ್ರ ಹಾರ್ಟ್ ಅಟ್ಯಾಕ್ ಬಗ್ಗೆ. ಅಲ್ಲ, ನಾನೀಗ ಒಂದು ಸ್ಲೈಡ್ ಅನ್ನು ನಿಮಗೆ ತೋರಿಸಿದೆ. ಹಾರ್ಟ್ ಅಟ್ಯಾಕ್ ಅಥವಾ ಎದೆನೋ ಬಂದಾಗ ಪ್ರಥಮವಾಗಿ ಅವರು ಹೆಚ್ಚು ತಿರುಗಾಡುವುದನ್ನು ಮಾಡಬಾರದು. ಆದಷ್ಟು ಮನೆಯಲ್ಲಿ ರೆಸ್ಟ್ ತಗೊಳ್ಬೇಕು, ಅಲ್ಲೇ ಕೂತ್ಕೊಂಡು. ಗೊತ್ತಾಗ್ತದೆ, ಯಾಕಂತ ಹೇಳಿದ್ರೆ ಹೆಚ್ಚಿನವರಿಗೆ ಮಧ್ಯ ವಯಸ್ಸರಲ್ಲಿ ಗೊತ್ತಾಗ್ತದೆ ಆ ತರ ನೋವು ಅವರ ಜೀವಮಾನದಲ್ಲಿ ಪ್ರಥಮ ಬಾರಿಗೆ ಅಷ್ಟು ನೋವು ಬಂದಿರ್ತದೆ. ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಆದಾಗ ಸಣ್ಣ ನೋವಲ್ಲ, ತುಂಬಾ ನೋವು, ತಾಳಲಾರದಷ್ಟು ನೋವು ಅಂತ ನಾವು ಹೇಳ್ತೇವೆ, ಅಷ್ಟು ಬಂದಿರ್ತದೆ. ಆ ಸಂದರ್ಭದಲ್ಲಿ ಅವರು ಅಲ್ಲಿ ಕೂತ್ಕೊಂಡು ಮತ್ತೆ ಏನಂದ್ರೆ ಹತ್ತಿರದ ಆಸ್ಪತ್ರೆ ಅಂದ್ರೆ ರೆಸ್ಟ್ ತಗೊಂಡು, ಮನೆಯಲ್ಲಿ ಬೇರೆಯವರು ಇದ್ರೆ ಹತ್ತಿರದ ಆಸ್ಪತ್ರೆ ಹೋಗುವಂತ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು. ಅದು ಗಾಬರಿ ಆಗುವಂತದ್ದು ಅವಶ್ಯಕತೆ ಇಲ್ಲ. ಇನ್ನೊಂದು ನಿಮಗೆ ಮುಖ್ಯವಾದ ವಿಷಯ ಇಲ್ಲಿ ಹೇಳಿ ಬಯಸುವುದೇನಂದ್ರೆ, ಈಗಿನ ಚಿಕಿತ್ಸಾ ಕ್ರಮದಿಂದ 1,000 ಜನ ಹಾರ್ಟ್ ಅಟ್ಯಾಕ್ ಆದಲ್ಲಿ ಸಾಧಾರಣ 2 ರಿಂದ 3 ಜನ ಮಾತ್ರ ಸಾಯ್ತಾರೆ ಅಷ್ಟೇ ಈಗ. ಯಾಕಂತ ಹೇಳಿದ್ರೆ ಮೊದಲು ಚಿಕಿತ್ಸೆ ಅಷ್ಟು ಒಳ್ಳೇದಿರ್ಲಿಲ್ಲ, ಆದ್ರಿಂದ ಅವಶ್ಯ ಇಲ್ಲ. ಆದ್ರೂ ಹೇಗ, ಯಾಕಂತ ಹೇಳಿದ್ರೆ ನೀವು ECG ಇದನ್ನ ಇದು ಮಾಡಿದ ಮನೆಯಲ್ಲಿ ಆಸ್ಪಿರಿನ್ ಅಂತ ಒಂದು ಟ್ಯಾಬ್ಲೆಟ್ ಇರುತ್ತೆ. ಅಮೆರಿಕದಲ್ಲಿ ನಾವು ಹೇಳ್ತೇವೆ ಎಲ್ಲರ ಮನೆಯಲ್ಲೂ ಆಸ್ಪಿರಿನ್ ಇರ್ತಾರೆ. ಒಂದು 300 ಮಿಲಿಗ್ರಾಮ್ ಅಂತ ಒಂದು ಟ್ಯಾಬ್ಲೆಟ್ ಅನ್ನು ಮನೆಯಲ್ಲಿ ಇದ್ರೆ ಅದನ್ನ ತಗೊಳ್ಬಹುದು. ಮತ್ತೆ ಹೆಚ್ಚು ತಿರುಗಾಡೋದು, ಇಳಿಯುವುದು, ಸಣ್ಣ ಕೆಲಸ ಮಾಡೋದು, ಅದನ್ನ ಮಾಡಿ ರೆಸ್ಟ್ ತಗೊಂಡು ಮಲ್ಕೊಳ್ಳೋದು ಉತ್ತಮ. ಯಾಕಂದ್ರೆ ಅದ್ರ ಮೇಲೆ ಒತ್ತಡ ಕಡಿಮೆ ಆಗಿ ಏನೇ ತೊಂದರೆ ಆಗುವುದನ್ನ ಕಡಿಮೆ ಆಗ್ತದೆ. ಆದ್ರಿಂದ ಪ್ರಥಮವಾಗಿ ಒಂದು ಕೆಲಸ ಅಂದ್ರೆ ರೆಸ್ಟ್ ತಗೊಳ್ಳೋದು, ಹತ್ತಿರ ಆಸ್ಪತ್ರೆಗೆ ಆದಷ್ಟು ಬೇಗ ಹೋಗುದು.
ಮನೆಯಲ್ಲಿ ನಿಮ್ಮ ಈಗ ಮನೆ ಯಾರು ಹೆಸರಿನಿಂದ ಅದನ್ನ ತಗೊಂಡ್ರೆ ಅನುಕೂಲ. ಮತ್ತೆ ನಾಲ್ಕನೇದಾಗಿ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಇವತ್ತು ಗ್ಯಾಸ್ಟ್ರಿಕ್ ಇದೆ, ಇವತ್ತು ಶನಿವಾರ ಡಾಕ್ಟರ್ ಸಿಲಿಕ್ಕೆ ಯಾಕಂದ್ರೆ ಇದು ನಾನು ಹೇಳಿದ್ದೇನೆ ಸದಾ 85-90% ಜನರಿಗೆ ಹಾರ್ಟ್ ಅಟ್ಯಾಕ್ ಒಂದು ಸಣ್ಣ ಇಸಿಜಿ ಟೆಸ್ಟ್, ಇಸಿಜಿ ಟೆಸ್ಟ್ ಯಾಕೆಲ್ಲೂ ಸಿಗ್ತಾ ಇದೆ, ಮಾಡಿಸ್ಕೊಂಡ್ರೆ 85-90% ನಿಖರವಾಗಿ ಹೇಳಿ ಬರ್ತದೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ. ಅದರಿಂದ ನಾಳೆ ಹೋಗಿ ತೋರಿಸ್ಬೋದು. ಇವತ್ತು ಶನಿವಾರ ಮಾಡಬಾರದು, ಆದಷ್ಟು ಬೇಗ. ಧನ್ಯವಾದಗಳು. ಲಾವಣ್ಯ ರವೀಂದ್ರ ಅವರು ಹ್ಯಾಂಡ್ ರೈಸ್ ಮಾಡಿದೆ, ಕ್ವೆಶ್ಚನ್ ಕೇಳಿ. ಹಲೋ ಹಲೋ, ನಮಸ್ತೆ ಡಾಕ್ಟರ್ ಪ್ರಸಾದ್ ಅವರಿಗೆ. ನಮಸ್ಕಾರ. ಚೆನ್ನಾಗಿ ಮೂಡಿ ಬರ್ತಾ ಇದೆ. ನನ್ನ ಪ್ರಶ್ನೆ ಶುಗರ್ ಟೆಸ್ಟ್ ಬಗ್ಗೆ ಹೇಳಿದ್ರಿ, ಅದನ್ನ ಒಂದು ರಿಪೀಟ್ ಮಾಡಬಹುದಾ ಸರ್? ಮತ್ತೆ ಅದು ಬಿಫೋರ್ ಫುಡ್ ಹೇಗೆ ಅಂತೇಳಿ ಅದ್ ಯಾವ ತರ ನೀವು ಆಗ ಮೆನ್ಷನ್ ಮಾಡಿದ್ರಿ. ಒಂದು ಶುಗರ್ ಟೆಸ್ಟ್ ಅಲ್ಲಿ ಹೆಚ್ಚಾಗಿ ಮಾಡುವಂತ ಟೆಸ್ಟ್ ಅಂದ್ರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಮತ್ತು ಊಟ ಆದ ನಂತರ ಮಾಡುವಂತ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂದ್ರೆ 2 ಗಂಟೆ ಆದ ನಂತರ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಆ ದಿವಸದ ಶುಗರ್ ಮಾತ್ರ ಗೊತ್ತಾಗ್ತದೆ. ಈಗ ನನ್ನ 30 ವರ್ಷದ ಈಗ ವೈದ್ಯಕೀಯ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ ಸುಮಾರು 98% ಜನ ಏನ್ ಮಾಡ್ತಾರೆ ಅಂದ್ರೆ ನಾಳೆ ಅಥವಾ ನಾಡ್ದು ಡಾಕ್ಟರ್ ಹತ್ರ ಹೋಗುದಿದ್ರೆ 2 ದಿವಸದಿಂದ ಮುಂಚೆ ಅವರು ಫುಡ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. 98%. ಆನಂತರ ಅವಾಗ ಏನಾಗುತ್ತೆ, ಒಂದು ಫಾಸ್ಟಿಂಗ್ ಶುಗರ್ ಅಂದ್ರೆ ಆ ಮೊಮೆಂಟ್ ಅಲ್ಲಿ ಶುಗರ್ ಎಷ್ಟಿದೆ ಅಂತ ಮಾತ್ರ ಗೊತ್ತಾಗ್ತದೆ. ಈ ಗ್ಲೈಕೋಸಿಲೇಟೆಡ್ ಯಾಕಂತ ಹೇಳಿದ್ರೆ ನಮ್ಮ ಜೀವದ ಅಂಗಾಂಗಗಳು, ಅದರಲ್ಲಿ ಕಿಡ್ನಿ ಆಗ್ಲಿ, ಬ್ರೈನ್ ಆಗ್ಲಿ, ಹಾರ್ಟ್ ಆಗ್ಲಿ, ಅದು ದಿವಸದ ಮೀನ್ ಶುಗರ್, ಮೀನ್ಸ್ ಅಂದ್ರೆ ದಿವಸದಲ್ಲಿ ಶುಗರ್ ಕಂಪ್ಲೀಟ್ ಕಂಟ್ರೋಲ್ ಅಲ್ಲಿ ಇದೆಯಾ ಇಲ್ವಾ ಅಂತ ಅದ್ರ ಮೇಲೆ ಹೊಂದ್ಕೊಂಡು ಕೆಲಸ ಮಾಡ್ತದೆ. ಈಗ ಅದು ಗ್ಲೈಕೋ HB ಅಂತ ಹೇಳ್ತೇವೆ, ಅಥವಾ HbA1c ಅಂತ ಹೇಳ್ತೇವೆ. ನಾನು ಟೈಪ್ ಮಾಡ್ತೇನೆ ಇದರಲ್ಲಿ. ಅದನ್ನು ಮಾಡಿದ್ರೆ 3 ತಿಂಗಳು ನಿಮ್ಮ ಶುಗರ್ ಲೆವೆಲ್ ಹೇಗಿದೆ ಅಂತ, 3 ತಿಂಗಳು, ನಿನ್ನೆದಲ್ಲ, ಮೊನ್ನೆದಲ್ಲ, ಇವತ್ತಿಂದಲ್ಲ, 3 ತಿಂಗಳು ಶುಗರ್ ಲೆವೆಲ್ ಅದಂತ ಗೊತ್ತಾಗ್ತದೆ. ಅದ್ರ ಮೇಲೆ ಮಾತ್ರೆಯನ್ನು ವ್ಯತ್ಯಾಸ ಮಾಡಿದ್ರೆ ನಿಮ್ಗೆ ಶುಗರಿಂದ ಆಗುವಂತ ದುಷ್ಪರಿಣಾಮಗಳನ್ನ ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ. ಥ್ಯಾಂಕ್ ಯು ಸರ್. ಅಶ್ವಿನಿ ಆರ್ ಪ್ರಶ್ನೆ ಕೇಳಿ. ರಾಮಕೃಷ್ಣ ಬಿಜೂರ್ ಅವ್ರ ಪ್ರಶ್ನೆ ಕೇಳಿ, ಹ್ಯಾಂಡ್ ರೈಸ್ ಮಾಡಿದ್ರಿ. ನಮ್ಮ ಸಮಾಜದ ಪ್ರತಿಷ್ಠಿತ ಇಬ್ಬರು ಹೃದಯ ರೋಗ ತಜ್ಞರುಗಳಿಗೆ ಬಹಳ ವಂದನೆಗಳು. ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಅದಲ್ಲದೆ ಜನರಲ್ ಆಗಿ ನಮ್ಮ ಹೃದಯವನ್ನ ಹೇಗೆ ಇಟ್ಕೊಳ್ಬೇಕು, ಹೃದಯ ರೋಗ ಅಂದ್ರೆ ಏನು, ಅದ್ರ ಬಗ್ಗೆ ಬಹಳ ಮಹತ್ವದ ಒಂದು ಮಾಹಿತಿಯನ್ನು ನೀಡಿದ್ದೀರಿ, ವಂದನೆಗಳು. ಈಗ ಪ್ರಶ್ನೆ ಒಂದು ನನ್ನಲ್ಲಿ, ಇತ್ತೀಚಿನ ದಿನಗಳಲ್ಲಿ ಅಲ್ಲಲ್ಲಿ ಹರಿದಾಡ್ತಾ ಇದೆ, ಸೀನಿಯರ್ ವೈದ್ಯರೇ ಹೇಳ್ತಾ ಇದ್ದಾರೆ ಕೊಲೆಸ್ಟ್ರಾಲ್ ಅನ್ನೋದು ಒಂದು ದೇಹಕ್ಕೆ, ಮನುಷ್ಯನಿಗೆ ಯಾವ ರೀತಿ ತೊಂದರೆ ಇಲ್ಲ, ಸುಮ್ಮನೆ ಒಂದು ಇದು ಹಾಬಿ ಕ್ರಿಯೇಟ್ ಆಗಿದೆ ಜಗತ್ತಿನಲ್ಲಿ ಒಂದು ಅಂತ ಬಹಳಷ್ಟು ಮಾಹಿತಿಗಳು ಹಾಡ್ತಿದೆ. ಅದ್ರ ಬಗ್ಗೆ ನಿಮ್ದು ಉತ್ತರ ಅಂತ ನಾನು ನಿರೀಕ್ಷಿಸ್ತೇನೆ, ಕೊಲೆಸ್ಟ್ರಾಲ್ ಬಗ್ಗೆ ಎಸ್ಪೆಷಲಿ. ಡಾಕ್ಟರ್ ಪ್ರಸಾದ್ ಅವ್ರು ಹೇಳ್ತಾರ ಅಥವಾ? ಇದು ನಾವು ವಿ ಗೋ ಬೈ ವಾಟ್ ಇಸ್ ಕಾಲ್ಡ್ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್. ಈಗ ಯಾರೋ ಒಬ್ರು ಡಾಕ್ಟರ್ ಹೇಳಿದ್ರು ಪೇಪರ್ ಅಲ್ಲಿ ಇಂತ ಒಂದು ಕೇಸ್ ಆಯ್ತು, ಅಂತ ಒಂದು ಕೇಸ್ ಆಯ್ತು, ಅದಲ್ಲ. ನಾವು ವಿ ಗೋ ಬೈ ವಾಟ್ ಇಸ್ ಕಾಲ್ಡ್, ನಾವು ಟ್ರೀಟ್ಮೆಂಟ್ ಕೊಡೋದು ನಾವು ಎಲ್ಲವೂ ಬೇಸ್ಡ್ ಆನ್ ಎವಿಡೆನ್ಸ್ ವಿಚ್ ಇಸ್ ಡನ್ ಆನ್ ಮಿಲಿಯನ್ಸ್ ಆಫ್ ಪೇಷಂಟ್ಸ್. ಅದೆಲ್ಲ ಒಂದು ಕೂಡ ಹಾಕಿ ಆ ಪೇಷಂಟ್ಸ್ ಮೇಲೆ ಪರಿಣಾಮ ನೋಡಿ ಒಂದು ರಿಪೋರ್ಟ್ ಮಾಡ್ತಾರೆ. ಆ ರಿಪೋರ್ಟ್ ಬಂದು ವರ್ಲ್ಡ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಈ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್, ಇಂಡಿಯನ್ ಹಾರ್ಟ್ ಅಸೋಸಿಯೇಷನ್, ವರ್ಲ್ಡ್ ಓವರ್ ಆ ಒಂದು ಅಸೋಸಿಯೇಷನ್ಸ್ ಬಂದು ಈ ಸ್ಟಡಿಯನ್ನು ಬಿಲಿಯನ್ಸ್ ಆಫ್ ಪೇಷಂಟ್ಸ್, ಅದರ ಸೈಡ್ ಎಫೆಕ್ಟ್ಸ್, ಅದರದ್ದು ಎಲ್ಲ ಕೂಡಿ ಹಾಕಿ ಕೊನೆಗೆ ಇದನ್ನು ರಿಪೋರ್ಟ್ ಅನ್ನು ರಿಲೀಸ್ ಮಾಡ್ತಾರೆ. ಆ ರಿಲೀಸ್ ಆದ್ಮೇಲೆ ನಾವು ಇದನ್ನು ಉಪಯೋಗಿಸ್ತೇವೆ. ಸೊ ಈ 1% ಒನ್ ಸೀನಿಯರ್ ಡಾಕ್ಟರ್ ಸೇಯಿಂಗ್, ಒಬ್ರು ಹೇಳಿದ್ರು, ಇನ್ನೊಬ್ರು ಮೋದಿ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅದು ಅಲ್ಲ. ಇದು ಬೇಸ್ಡ್ ಆನ್ ಸೈಂಟಿಫಿಕ್ ಎವಿಡೆನ್ಸ್ ಏನಾದ್ರೂ ವಿಷಯ ಇದ್ರೆ ಖಂಡಿತವಾಗ್ಲೂ ನಾವು ಅಕ್ಸೆಪ್ಟ್ ಮಾಡ್ತೇವೆ. ಬಟ್ ದಿಸ್ ಇಸ್ ಬೇಸ್ಡ್ ಆನ್ ರ್ಯಾಂಡಮೈಸ್ಡ್ ಟ್ರಯಲ್ಸ್ ಆನ್ ಮಿಲಿಯನ್ಸ್ ಆಫ್ ಪೇಷಂಟ್ಸ್. ಅದು ನೋಡಿಕೊಂಡು ನಾವು ಸೂಕ್ತ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ಸೊ ಒಬ್ರು ಹೇಳಿದ್ರೆ ಅದು ಖಂಡಿತವಾಗ್ಲೂ ಅದು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಈಗ ಇನ್ನೊಂದು ಪ್ರಶ್ನೆ ವಾಕಿಂಗ್ ಬಗ್ಗೆ ಹೇಳಿ. ಇನ್ನೊಬ್ಬ ಡಾಕ್ಟರ್ ಹೇಳ್ತಾರೆ ಸಿಕ್ಕಾಪಟ್ಟೆ ವಾಕಿಂಗ್ ಮಾಡಿ ಸ್ವೆಟ್ಟಿಂಗ್ ಬಂದ್ರೆ ಅದರಿಂದ ಕೂಡ ದುಷ್ಪರಿಣಾಮ ಇದೆ, ವಾಕಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸೊ ಅವ್ರು ಯಾರು ಹೇಳಿ ನಮ್ಗೆ ಹೇಳ್ಕೊಡಿ ಸರ್, ನಾವು ಅವ್ರನ್ನ ಮೀಟ್ ಮಾಡ್ತೇವೆ. ಇದ್ರಲ್ಲಿ ವಾಕಿಂಗ್ ಈಗ ನಾವು ಪ್ರಸಾದ್ ಡಾಕ್ಟರ್ ಹೇಳಿದ್ದೇವೆ, ಯಾವುದೇ ವಿಷಯವಾಗಲಿ ಅತಿಯನ್ನು ಮಿತಿಯಾಗಿ ಮಾಡಬೇಡಿ ಅಂತ. ಅತಿ ಮಿತಿಯಲ್ಲಿ ದೃಷ್ಟಿಯಲ್ಲಿ ಈಗ ನಾವು ಏನಂತ ಹೇಳಿದ್ರೆ ವಾಕಿಂಗ್ ಅಂತ ಹೇಳಿದ್ರೆ ಈಗ ನಾವು ದಿನಕ್ಕೆ 3 ಗಂಟೆ ವಾಕಿಂಗ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ವೇರ್ ಅಂಡ್ ಟೈರ್ ಅಂತ ಇರ್ತದೆ. ಈಗ ನಮ್ಮ ಬಾಡಿ ಒಂದು ಮಿಷನ್ ಇದ್ದಾಗ ನಾವು ಅದನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗ ಮಾಡಬೇಕು. ಈಗ 50 ವರ್ಷದವರು ದಿವಸಕ್ಕೆ 3 ಗಂಟೆ ನಡೆದ್ರೆ ಏನಾಗುತ್ತೆ, ನಮ್ಮ ಕಾಲಿನ ಜಾಯಿಂಟ್ ಗಳಲ್ಲಿ ಲಿಗಮೆಂಟ್ಸ್ ಅಂತ ಇರ್ತದೆ, ಮತ್ತೆ ಕುಶನ್ ಇರ್ತದೆ, ಬೆನ್ನಲ್ಲಿ ಜಾಯಿಂಟ್ ಮಧ್ಯದಲ್ಲಿ ಕುಶನ್ಸ್ ಇರ್ತದೆ, ಅದೆಲ್ಲ ವೇರ್ ಅಂಡ್ ಟೈರ್ ಆಗಿ ಅವರಿಗೆ ಬೆನ್ನು ನೋವು ಮತ್ತು ಕಾಲ್ಗಂಟು ನೋವು ಎಲ್ಲ ಬರ್ತದೆ. ಆದ್ರಿಂದ ಸಹ ನಮ್ಮ WHO ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳೋದಂದ್ರೆ ವಾರಕ್ಕೆ 5 ದಿವಸ ಮಾತ್ರ ನೀವು ಅಂದ್ರೆ 150 ದಿವಸಕ್ಕೆ 30 ನಿಮಿಷದಂದ್ರೆ 150 ನಿಮಿಷ ಕೆಲಸ ಮಾಡಿ ಸಾಕು. ಯಾಕಂತ ಹೇಳಿದ್ರೆ ಉಳಿದ 2 ದಿವಸ ಅಲ್ಲಿ ನಿಮ್ಮ ಲಿಗಮೆಂಟ್ಸ್ಗೆ ಮತ್ತೆ ಜಾಯಿಂಟ್ಸ್ಗೆ ಅದು ರೀಜನರೇಷನ್ ಆಗ್ಲಿಕ್ಕೆ ಟೈಮ್ ಕೊಡಿ ಅಂತ. ಆದ್ರಿಂದ ನೀವು ಯಾರೇ ಆಗ್ಲಿ ಹೃದಯದ ಆರೋಗ್ಯದ ದೃಷ್ಟಿಯಿಂದ ಮತ್ತು ಜನರ ದೃಷ್ಟಿಯಿಂದ 150 ಮಿನಿಟ್ ಅಂದ್ರೆ ನೀವು ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡುವವರಿಗೆ ಬೇರೆ, ಅವರು ಆಕ್ಟಿವಿಟಿ ಇದ್ದವರು ಅವರು ದಿವಸಕ್ಕೆ 5 ಗಂಟೆ ಕೆಲಸ ಅಂದ್ರೆ ಪ್ರಾಕ್ಟೀಸ್ ಮಾಡೋದು ಬೇರೆ ಆಗ್ತದೆ. ಆದ್ರೆ 50 ವರ್ಷ ದಾಟಿದವರು ಇಷ್ಟು ಸಾಕಾಗ್ತದೆ. ಈ ಒಂದು 30 ನಿಮಿಷದಲ್ಲಿ ನಿಮ್ಮ ಹೃದಯ ಹೊಡೆತ, ನಿಮ್ದು BP ಇದೆಲ್ಲ ಸ್ವಲ್ಪ ಜಾಸ್ತಿ ಆದಾಗ ಒಂದು ಹಾರ್ಟಿಗೆ ಒಂದು ಓವರ್ ಆಯಿಲಿಂಗ್, ಒಂದು ಹಾರ್ಟಿಗೆ ಅದು ಒಂದು ಈ ಮೆಷಿನ್ ತಿರುಗಿ ರೀಸ್ಟಾರ್ಟ್ ಮಾಡಿದಾಗ ಆಗತ್ತೆ. ಸೊ ಏನು ಅವರು ಡಾಕ್ಟರ್ ಪ್ರಭಾಕರ್ ಹೇಳಿದಾಗ ಅತಿ ಜಾಸ್ತಿ ಮಾಡಿದ್ರು ಅದು ನಿಮ್ಮ ಹಾರ್ಟಿಗೆ ಹಾನಿಕಾರಿ ಆಗ್ತದೆ. ಸೊ ಮಾಡ್ರೇಟ್ ಎಕ್ಸರ್ಸೈಸ್ 30 ನಿಮಿಷ ದಿವಸಕ್ಕೆ, ಸಿಂಪಲ್ ಪ್ಲೇನ್ ವಾಕಿಂಗ್ ಅದು ಅಷ್ಟು ಸಾಕು ನಿಮ್ಗೆ. ಥ್ಯಾಂಕ್ ಯು.